ನಕ್ಷತ್ರ 1ನೇ ಪಾದ. ಸೊ ಹಾಗಾಗಿ +6 ಅಂತ ಆಡ್ ಮಾಡಿದ್ರೆ 33 ಇಯರ್ ಏಜ್ ಅಂತ ಬರುತ್ತೆ. ನನ್ಗೆ ಒಂದ್ ಡೌಟ್ ಏನಪ್ಪಾ ಅಂತ ಅಂದ್ರೆ, ಈಗ ರಾಹು ಅಂತ ತಗೊಂಡಾಗ ಈಗ ಅದನ್ನ 1.5 ಇಯರ್ ಅಂತ ತಗೋಬೇಕಾ ಅಥವಾ ನನ್ಗೆ 999 ಅಂತಾನೆ ತಗೊಂಡ್ ಹೋಗ್ಬೋದಾ ಅನ್ನೋದು ಒಂದ್ ಡೌಟ್. ಇಲ್ಲಿ ಡೌಟ್ ಏನೂ ಇಲ್ಲ, ಒಂದು ನವಾಂಶಕ್ಕೆ ಒಂದು ರಾಶಿ ಅಷ್ಟೇ. ಅಲ್ಲ ಗುರುಗಳೇ, ನಾನು ಹೇಳಿದ್ದು ಈಗ ರಾಹು ಟು ಶನಿ ತಗೊಂಡಾಗ ರಾಹು ಕಟಕದಲ್ಲಿದೆ, ಶನಿ ಬಂದ್ಬಿಟ್ಟು ಯಾವ್ದದು ಕನ್ಯಾದಲ್ಲಿ ಇದೆ ಅಂತ ಅಂದಾಗ ರಾಹು ಒಂದ್ ಮನೆಯಿಂದ ಒಂದ್ ಮನೆಗೆ ಹೋಗಕ್ಕೆ ಈಗ 1.5 ಇಯರ್ ತಗೊಳ್ತಾನೆ ಅಂತ. ಅಲ್ಲಮ್ಮ, ಎಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಹೇಳಿದ್ದೇನು ನಾನು ಗ್ರಹ ಸ್ಪೀಡ್ ಬಗ್ಗೆ ಏನಾರ ಹೇಳಿದ್ದೀನ ಫಸ್ಟ್? ಇಲ್ಲ ಇಲ್ಲ, ಅದಕ್ಕೆ 999 ಅಂತ ಆಡ್ ಮಾಡ್ಕೊಂಡು ಹೋದೆ. ಅದು ತಪ್ಪಾಗಿದೆಯಾ ಸರಿ ಇದೆಯಾ ಅಂತ ಕೇಳ್ಬೇಕಾಗಿತ್ತು. ಅದೇ ಕೇಳಿದ್ ನಾನು. ಕ್ವಶನ್ ಏನ್ ಕೇಳಿದೆ? ನಾನ್ ಹೇಗ್ ಮಾಡಿದೆ ಅಂದ್ರೆ, ಕಟಕ ರಾಶಿ ರಾಹು ನೋಡಿದೀನಿ. ಕರೆಕ್ಟಾ ಮಾಡಿದ್ಯಾ? ತಪ್ಪೇನಲ್ಲ. 1.5 ಇಲ್ಲ. ಇಲ್ಲಿ ಯಾವ ಗ್ರಹದ್ದು ಸ್ಪೀಡ್ ಬರಲ್ಲ. ನಮಗೇನು ಇಲ್ಲಿ ನವಾಂಶ ಮಾತ್ರ. ಇಲ್ಲಿ ಗ್ರಹ ಸ್ಪೀಡ್ ಬೇರೆ ವಿಚಾರ. ಗೊತ್ತಾಯ್ತು ಗುರುಗಳೇ. ಅದೇ ನನ್ಗೆ ಅದೊಂದು ಡೌಟ್ ಇತ್ತು, ಅದಕ್ಕೆ ಕೇಳಿದೆ. ಈಗ ಆಶ್ಲೇಷ 1ನೇ ಪಾದ ರಾಹು ಅಂತ ಅಂದಾಗ 3 ಇಯರ್ಸ್ ಉಳ್ದಿರತ್ತೆ. ಸೊ +9 ಪ್ಲಸ್ ಈಗ ಶನಿ ಹಸ್ತ ನಕ್ಷತ್ರ 2ನೇ ಪಾದ ಅಂತಂದ್ರೆ 5 ವರ್ಷಕ್ಕೆ ಬರುತ್ತೆ ನವಾಂಶ. ಸೊ 17th ಇಯರ್ ಅಂತ ಆ ಥರನೇ ಮಾಡ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಕೇಳಿದೆ. ಪರ್ಫೆಕ್ಟ್. ನಾನು ನೋಡಿದೆ, ಸರಿ ಇದೆ ನೀನು ಮಾಡಿರೋದು. ಪರ್ಫೆಕ್ಟ್ ಆಗಿದೆ, ಏನು ಯೋಚನೆ ಮಾಡಬೇಡ. ಅರ್ಥ ಆಯ್ತಾ? ಸೊ ಅಲ್ಲಿ ಆ ಥರ ಮಾಡ್ಕೊಂಡು ಹೋಗಬೇಕು. ಸೊ ಒನ್ ಟೆಕ್ನಿಕ್ ಆ ಥರ ಆಗುತ್ತೆ. ಇವಾಗ ಏನು ಅಂತ ಹೇಳಿದರೆ, ಮೇಜರ್ ರೋಲ್ ಯಾರು? ಮೇಜರ್ ರೋಲ್ ಶನಿ, ಗುರು, ಆಮೇಲೆ ರವಿ. ಇವೆಂಟ್ಸ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾವುದೇ ಲಗ್ನ ಇರ್ಬೋದು. ಅರ್ಥ ಆಯ್ತಾ? ಲಗ್ನ ಯಾವುದೇ ಲಗ್ನ ಇರ್ಬೋದು. ಇಲ್ಲಿ ಕುಂಭ ಲಗ್ನ ಅಂತ ನಾವು ಅಂದ್ಕೊಂಡಾಗ ಇದು ಸ್ಟಾರ್ಟಿಂಗ್ ಎಲ್ಲ 1 ಇಯರ್ ಆಯಿತು. ಇದು 2, 3, 4, 5, ಇಲ್ಲೇ ಎಷ್ಟಾಯಿತು? 12. ತಿರ್ಗಾ ಇಲ್ಲೇ ಎಷ್ಟು ಬಂತು? 13, 12, 25, 25, 37. ಗುರು ಚಲಾವಣೆ 12 ವರ್ಷಕ್ಕೆ ತಿರ್ಗಾ ಅಲ್ಲೇ ಬರುತ್ತೆ. ಕರೆಕ್ಟ್? ಒಂದು ರಾಶಿ ರೌಂಡ್ ಆದಾಗ, ಗುರುಗ್ ಬಿಟ್ಬಿಡಿ, ಗುರು ಒಂದೊಂದು ರಾಶಿ ಹೋಗ್ತಾನೆ. ಗುರುಕ್ಕಿಂತಾನು ಇಲ್ಲಿ ಇಂಪಾರ್ಟೆಂಟ್ ಏನು? ಇಲ್ಲಿ ಆಕ್ಟಿವೇಶನ್ 1 ಇಯರ್. ನೆಕ್ಸ್ಟ್ 25ನೇ ವರ್ಷ, 37ನೇ ವರ್ಷ, 49ನೇ ವರ್ಷ, ಆ ಥರ ಆಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಆ ಪ್ಲೇಸ್, ಆ ಭಾವ ಪ್ರತಿಯೊಂದು ಇಲ್ಲಿ ಬಂದಾಗ ಒಂದೊಂದು ಆ್ಯಡ್ ಆಗ್ತಾ ಹೋಗುತ್ತೆ. ಕರೆಕ್ಟ್? 2ನೇ ಭಾವಕ್ಕೆ ಬಂದಾಗ 2ನೇ ವರ್ಷ, 26ನೇ ವರ್ಷ, 12, 38ನೇ ವರ್ಷ ಪ್ಲಸ್ 50ನೇ ವರ್ಷ ಆ್ಯಡ್ ಆನ್. ಅರ್ಥ ಆಗ್ತಾ ಇದೆಯಾ? 12 ವರ್ಷ ಆ್ಯಡ್ ಮಾಡ್ಕೊಂಡು ಹೋಗೋದು. ಯಾಕಂದ್ರೆ 12 ರಾಶಿ ಆಕ್ಟಿವೇಶನ್ ಆಫ್ ಭಾವಗಳು, ಭಾವ ಆಕ್ಟಿವೇಶನ್. 12 ಆದ್ರೆ ನೆಕ್ಸ್ಟ್ ಇಯರ್ 13 ಆದ್ಮೇಲೆ 14 ಅಲ್ವಾ ಅಲ್ಲಿ ಬಂದ್ರೆ? ಇಲ್ಲೆಷ್ಟು ಬರುತ್ತೆ? ಅದೇ ಈಗ 13, 14ನೇ ವರ್ಷ ಅಲ್ವಾ? ಇಲ್ಲಿ ವಾಪಸ್ ಎಲ್ಲಿ ಬರುತ್ತೆ? 12, 24 ಆಯ್ತು. ಇಲ್ಲಿ ಎಷ್ಟು ಯಾವಾಗ ಬರುತ್ತೆ? 1ನೇ ಸ್ಟಾರ್ಟ್ ಆದರೆ ಇಲ್ಲಿಂದ ಎಷ್ಟು ಬರುತ್ತೆ? ಇಲ್ಲಿ 12. ಅವಾಗ ಇಲ್ಲಿ ಎಷ್ಟು ಬರಬೇಕು? 13. ಕರೆಕ್ಟ್ ತಾನೆ? 13 + 12, 12.
ಇಲ್ಲಿ ಆ್ಯಡ್ ಹೆಂಗ್ ಮಾಡ್ತೀರಾ? 2 ಕರೆಕ್ಟಾ? ಇದು ಒಂದು ಆ್ಯಡ್ ಆಯ್ತಲ್ಲ, ಇದು 1ನೇ ಮನೆ, ಇಲ್ಲಿ 2ನೇ ಮನೆ. 2ನೇ ಮನೆ 2ನೇ ವರ್ಷ. ತಿರ್ಗಾ ಅಲ್ಲಿ ಬರ್ಬೇಕಾದ್ರೆ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು. ಪ್ರತಿ ರಾಶಿಗೆ 12 ವರ್ಷ ಅಲ್ಲ ಅಮ್ಮ, ಇದು ಬಿಟ್ಬಿಡಿ, ಇದು ಮುಗಿದೋಯ್ತು. ಇಲ್ಲಿ 2ನೇ ವರ್ಷ ತಗೊಂಡಾಗ ಇಲ್ಲೂ ಎಷ್ಟು ಬರುತ್ತೆ? 2 12 ಎಷ್ಟು ಬಂತು? 14 ಇಲ್ಲಿ 12 ಮಾಡಿ 14 14 ಪ್ಲಸ್ 12 ಪ್ಲಸ್ 12 ಪ್ಲಸ್ 12. ಅರ್ಥ ಆಯ್ತಾ ಇವಾಗ? ಹಾ, ಅಂದ್ರೆ ಇಲ್ಲಿ 2 12 ಬಂದಾಗ ಎಷ್ಟಾಗತ್ತೆ? 14 ಪ್ಲಸ್ 12 ಬಂದರೆ 26 ಪ್ಲಸ್ 12 ಬಂದರೆ 40. ಕರೆಕ್ಟ್? ಅರ್ಥ ಆಯ್ತಾ? ಈಗ ನಮ್ಮ ಜಾತಕದಲ್ಲಿ ಈಗ ಗುರು ಎಲ್ಲಿದಾನೋ ಅಲ್ಲಿಗೆ 12 ವರ್ಷ ಅಂದ್ರೆ 12. ನಾನು ಗುರು ಹೇಳಲಿಲ್ಲ, ಇಲ್ಲಿ ಗುರು ತೋರಿಸ್ತಾ ಇದ್ದೀನಾ ಫಸ್ಟು. ನಾನೇನು ತೋರಿಸ್ತಾ ಇರೋದು? ಇಲ್ಲಿಂದ ಲಗ್ನದಿಂದ ತಗೊಂಡಿದ್ದೀನಿ. ಗುರು ಮಾತ್ರ ಏನು ಹೇಳಲಿಲ್ಲ ಗುರು ಬಗ್ಗೆ ಇವಾಗ ಇನ್ನು. 12 ರಾಶಿಗೆ 12. ನೀವು ಗುರು ಯಾವ ಪ್ಲಾನೆಟಿಗೂ ಹೋಲಿಸ್ಬೇಡಿ ಫಸ್ಟ್. ಅರ್ಥ ಆಗ್ತಾ ಇದೆಯಾ? ಫಸ್ಟ್ 1 2 3 4 ಬರೀರಿ, ತಿರ್ಗಾ ಕೌಂಟ್ ಮಾಡ್ಕೊಂಡು ಹೋಗಿ. ಅವಾಗ ಅರ್ಥ ಆಗ್ಬಿಡತ್ತೆ ನಿಮಗೆ ಏನು ಅಂತ. ಕನ್ಫ್ಯೂಸ್ ಇರಲ್ಲ ನಿಮಗೆ. ಈಸಿ ಕ್ಯಾಲ್ಕುಲೇಷನ್. ನೀವು ಅನ್ನೆಸರಿ ಕನ್ಫ್ಯೂಸ್ ಮಾಡ್ಕೋತೀರ ಅಷ್ಟೇ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಯಾವುದೂ. ಅರ್ಥ ಆಯ್ತಾ? ಯಾಕೆಂದರೆ 12 ರಾಶಿ 12 ವರ್ಷ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಒಂದು ಟೆಕ್ನಿಕ್ ಆಯಿತು. ಅಂದರೆ ಏನಾಗುತ್ತೆ? 12ನೇ ವರ್ಷ ಇಲ್ಲಿ ಆಯಿತು. 13ನೇ ವರ್ಷ ಏನಾಗುತ್ತೆ? ಇದು ಆಕ್ಟಿವೇಶನ್ ಏನಾಗುತ್ತೆ? 2ನೇ ವರ್ಷ 2ನೇ ಮನೆ ಆಕ್ಟಿವೇಶನ್ ಆಗುತ್ತೆ. 3ನೇ ವರ್ಷ 3ನೇ ಮನೆ ಆಕ್ಟಿವೇಶನ್ ಆಗುತ್ತೆ. 4ನೇ ವರ್ಷ 4ನೇ ಮನೆ ಆಕ್ಟಿವೇಶನ್ ಆಗುತ್ತೆ. ಭಾವ ರಿಲೇಟೆಡ್ ಎಲ್ಲಿ ಹೋಗುತ್ತೆ? ಅದು ಪ್ಯಾರೆಂಟ್ಸಿಗೆ ಹೋಗುತ್ತೆ ಆಕ್ಟಿವೇಶನ್ ಆದಾಗ. ಇವಾಗ ಇಲ್ಲಿ ಫ್ಯಾಮಿಲಿ ಬಂತು, 2ನೇ ಭಾವ ಫ್ಯಾಮಿಲಿ ರಿಲೇಟೆಡ್ ಬಂದಾಗ ಏನಾಗುತ್ತೆ? ಅಲ್ಲಿ ಆಗುವಂಥ ಪ್ಲಸ್ ಮೈನಸ್ ಏನಿರುತ್ತೆ ಅದು ತೋರಿಸುತ್ತೆ. ಯಾಕಂದರೆ ಅವರಿಗೆ ಆಗುವಂಥದ್ದು ಪ್ಲಸ್ ಮೈನಸ್ ನೀವು ಎಲ್ಲಿ ನೋಡಬೇಕು? ಅಡಿಷನಲ್ ನೋಡಬೇಕಾದ್ರೆ ನೀವು ಫ್ಯಾಮಿಲಿ ರಿಲೇಟೆಡ್ ಆಗಲಿ ಇದರ ರಿಲೇಟೆಡ್ ಆಗಲಿ ಅದು ನೋಡಬೇಕಾದ್ರೆ ಆಕ್ಟಿವೇಶನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆಕ್ಟಿವೇಶನ್ 2ನೇ ಮನೆ 25ನೇ ವರ್ಷ ಬಂದಾಗ 2ನೇ ಮನೆ ಬರುತ್ತೆ. ತಿರ್ಗಾ 31ನೇ ವರ್ಷ ಎಲ್ಲಿ ಬಂತು? 7ನೇ ಮನೆ ಬಂತು. 31ನೇ ವರ್ಷ 7ನೇ ಮನೆ ಬಂದಾಗ ಏನಾಗುತ್ತೆ? ಆಕ್ಟಿವೇಶನ್ ರಿಲೇಟೆಡ್ ಬಿಸ್ನೆಸ್, ರಿಲೇಷನ್ಶಿಪ್ ಅಥವಾ ಕೆಲಸದಲ್ಲಿ ಇಂಪ್ರೂವ್ಮೆಂಟ್, ಚೇಂಜ್ ಆಫ್ ಪ್ಲೇಸ್. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು 4ರಿಂದ 4 ತಾಯಿಗೂ ಸಂಬಂಧಪಡತ್ತದು. ತಾಯಿಯ ಪ್ರಾಪರ್ಟಿ ರಿಲೇಟೆಡ್ ಆ ಮನೆ ಯಾವ ರಿಲೇಷನಿಗೆ ಆಗುತ್ತೆ ಆ ರಿಲೇಷನಿಗೆ ಅದು ಕನ್ಸಿಡರೇಷನ್ ಮಾಡಬೇಕು. ಇನ್ಕ್ಲೂಡಿಂಗ್ ಜಾತಕನವನಿಗೂ ಸೇರಿಸಿ ಎಫೆಕ್ಟ್ ಅಲ್ಲಿ ತೋರಿಸುತ್ತೆ. ಡಿಪೆಂಡ್ ಆನ್ ನಿಮ್ಮ ಪ್ಲಾನೆಟರಿ ಪೊಸಿಷನ್, ಡಿಪೆಂಡ್ ಆನ್ ನಿಮ್ಮ ಪ್ರಾಮಿಸ್ ಏನಿದೆ ಅದರ ಪ್ರಕಾರವಾಗಿ ತೋರಿಸುತ್ತೆ. ಪ್ಲಸ್ ಆ್ಯಂಡ್ ಮೈನಸ್ 31 year
ಅವಾಗಲೇ ಮದುವೆ ಆಗಬೇಕು ಅಂತಲ್ಲ ಅರ್ಥ. ಸರ್ ಇಲ್ಲಿ ಒಂದು ಕುಂಭಲಗ್ನ ಅನ್ನೋದು ಒಂದು ಎಕ್ಸಾಂಪಲ್ ಅಂತ ಇಲ್ಲಿ ಅಷ್ಟೇ. ಇವೆಲ್ಲ ಎಕ್ಸಾಂಪಲ್ಸ್. ಯಾರು ಲಗ್ನ ಇದು ಎಕ್ಸಾಂಪಲ್. ನೀವು ಯಾವ ಲಗ್ನನೂ ತಗೊಂಡ್ರು ಅಲ್ಲಿಂದಾನೇ ತಗೋಬೇಕು. ಅದೇ ವೃಷಭ ಲಗ್ನ ಅಂದ್ರೆ ಅಲ್ಲಿಂದ ತಗೋಬೇಕು ನೀವು. ಸಿಂಹ ಲಗ್ನ ಅಂದ್ರೆ ಅಲ್ಲಿಂದ ತಗೋಬೇಕು. ಅರ್ಥ ಆಯ್ತಲ್ಲ? ಇದು ಫಾರ್ ಎಕ್ಸಾಂಪಲ್ ಮಾತ್ರ. ಆಕ್ಟಿವೇಶನ್ ಆಫ್ ದಿ ರಾಶೀಸ್, ರಾಶಿ ಆಕ್ಟಿವೇಶನ್ ಆಗುತ್ತೆ. ಆ ಇಯರಲ್ಲಿ ಇನ್ಸಿಡೆಂಟ್ ಆಗಲೇಬೇಕು. ಆ ರಿಲೇಟೆಡ್, ಆ ಭಾವಕ್ಕೆ ರಿಲೇಟೆಡ್, ಆ ಭಾವಕ್ಕೆ ಸಂಬಂಧಪಟ್ಟಿರುವಂಥ ರಿಲೇಷನ್ ರಿಲೇಟೆಡ್ ಕನ್ಫರ್ಮ್ಲಿ ಆಗುತ್ತೆ, ಆಗಲೇಬೇಕು. ಎರಡನೇ ಭಾವ ಆಲ್ಸೋ ಇಸ್ ಏನಾಗುತ್ತೆ? ಕುಟುಂಬ. ಕುಟುಂಬ ಅಂದರೆ ಅಲ್ಲೂ ಮ್ಯಾರೇಜ್ ಬರುತ್ತೆ. 9th ಭಾವನೂ ಮ್ಯಾರೇಜ್ ಬರುತ್ತೆ, 11th ಭಾವನೂ ಮ್ಯಾರೇಜ್ ಬರುತ್ತೆ. 7th ಭಾವ ಇದ್ದೇ ಇದೆ, ದಟ್ ಇಸ್ ದೇರ್. ಅರ್ಥ ಆಯ್ತಲ್ಲ? ಯಾಕಂದ್ರೆ ಪರಾಶರ ಪ್ರಕಾರವಾಗಿ 11ನೇ ಮನೆ ಏನು ಹೇಳ್ತಾರೆ? ಜಯಾದಿ ಪುತ್ರಾದಿ ಅಂತ, ಸ್ಪೌಸ್ ಹಾಗೂ ಚಿಲ್ಡ್ರನ್ಸ್. ಸೊ ಆ ರಿಲೇಟೆಡ್, ಸೊ ಅದು ಆ್ಯಡ್ ಮಾಡಬೇಕು. ಭಾವಗಳ ಕಾರಕತ್ವ ತಲೆಯಲ್ಲಿ ಇರಬೇಕು ಇದಕ್ಕೆ. ಅದಿಲ್ಲದೆ ನೀವು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೊದಲದಿಂದಾನೇ ಹೇಳ್ಕೊಂಬರ್ತಾ ಇದ್ದೀನಿ. ಅದು ಎದುರುಗಡೆ ಇಟ್ಕೊಂಡೆ ಮಾಡಿ ಸ್ಟಾರ್ಟಿಂಗಲ್ಲಿ. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಆಗ ತನಕನೂ ಇಟ್ಕೊಂಡು ಮಾಡಬೇಕು. ಇದರಲ್ಲಿ ಇನ್ನೊಂದು ಟೆಕ್ನಿಕ್ ಬರುತ್ತೆ. ಇದು ಒಂದಾಯ್ತು. ಎರಡನೇದೇನೋ ಗುರುವಿಂದ. ಗುರು ಎಲ್ಲಿ ಕೂತಿದ್ದಾನೆ ಅಲ್ಲಿಂದ ಕೌಂಟ್ ಮಾಡೋದು ಸೇಮ್. ಯಾಕಂದ್ರೆ ಗುರು ಎಷ್ಟು ಬರ್ತಾನೆ? 1 ವರ್ಷಕ್ಕೆ 1 ರಾಶಿಯನ್ನು ದಾಟ್ತಾನೆ. ಕರೆಕ್ಟ್? ಹಾಂ, ಅದು ಎರಡನೇ ಟೆಕ್ನಿಕ್. ಫಸ್ಟ್ ಟೆಕ್ನಿಕ್ ಏನು? ಇಲ್ಲಿಂದ ಲಗ್ನದಿಂದ. ಎರಡನೇ ಟೆಕ್ನಿಕ್ ಏನು? ಎರಡನೇ ಟೆಕ್ನಿಕ್ ಇರುವಂಥದ್ದು ಎರಡನೇ ಮನೆ. ಎರಡನೇ ಟೆಕ್ನಿಕ್ ಎರಡನೇ ಮನೆ. ಆ ಥರ ತಗೋಬೇಕು. ಅಂದರೆ ಫಸ್ಟ್ ಏನು ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿದರೆ, ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಒಂದು ಭಾವ. ಒಂದು ಭಾವದ ಎಫೆಕ್ಟ್ ಕೊಡಬೇಕಾದ್ರೆ ಅವನು ಪೂರ್ತಿ ಒಂದು ಭಾವದ ಎಫೆಕ್ಟ್, ಫಸ್ಟ್ ಭಾವದ 12 ವರ್ಷ ಇದರದ್ದು ಎಫೆಕ್ಟ್ ಕೊಡ್ತಾನೆ. ಹೇಗೆ ಎಫೆಕ್ಟ್ ಕೊಡ್ತಾನೆ? ಅಂತ ಹೇಳಿದರೆ ನೋಡಿ, 1 ಇಯರ್ ಇಲ್ಲಿ. ಅರ್ಥ ಆಯ್ತಾ? ಅಪ್ರಾಕ್ಸಿಮೇಟ್ಲಿ ನಾವು ಕೆಲವು ಗ್ರಹಗಳನ್ನು ಸುಮ್ಮನೆ ಅನ್ನಿಸಿ ಹಾಕೋಣ. ಓಕೆ, ಇಲ್ಲಿ ರಾಹು, ಕೇತು, ಗುರು, ಶನಿ, ಮಂಗಳ, ರವಿ, ಬುಧ, ಓಕೆ, ಶುಕ್ರ, ಯಾವುದು ಉಳಿತು? ಮಾರ್ಸ್ ಆಯ್ತಲ್ಲ, ಚಂದ್ರ. ನೋಡಿ, ಇಲ್ಲಿಂದ ಹೊರಟ ಫಸ್ಟ್ ಏನ್ ಬರುತ್ತೆ? ಬಾಡಿ. ಯಾರಿದ್ದಾರೆ, ಯಾರು ನೋಡ್ತಾನೆ, ಅವನ ಅಧಿಪತಿ ಇಲ್ಲಿದ್ದಾನೆ. ಇಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏನಾಗಿದೆ, ಅವನಿಗೆ ಯಾರು ನೋಡ್ತಾರೆ? ಲಗ್ನಾಧಿಪತಿ ಎಲ್ಲಿದ್ದಾನೆ? 2ರಲ್ಲಿದ್ದಾನೆ. ಫ್ರೆಂಡ್ ಮನೆಯಲ್ಲಿದ್ದಾನೆ. ಇಸ್ ಎ ಸೇಫ್ ಫಸ್ಟ್ ಆಫ್ ಆಲ್. ಇಲ್ಲಿ ಯಾರು ನೋಡ್ತಾರೆ? ಲಗ್ನಕ್ಕೆ ಶುಕ್ರ ನೋಡ್ತಾನೆ. ಕರೆಕ್ಟ್?
ಸೊ ಇಲ್ಲಿ ಹೆಲ್ತ್ ವೈಸ್ ಪ್ರಾಬ್ಲಮ್ಸ್ ಅಲ್ಲಿ ಬರಲ್ಲ. ಎರಡನೇ ಮನೆಗೆ ಬಂದ. ಎರಡನೇ ಮನೆ ಏನಾಯಿತು? ಫ್ಯಾಮಿಲಿ ರಿಲೇಟೆಡ್. ಯಾರು ಕೂತಿದ್ದಾರೆ ಇಲ್ಲಿ? ಶನಿ ಕೂತಿದ್ದಾನೆ. ಶನಿಗೆ ಯಾರು ನೋಡ್ತಾರೆ? ಯಾರು ನೋಡ್ತಾ ಇದ್ದಾರಾ ನೋಡಿ ಫಸ್ಟ್. ಯಾರು ನೋಡ್ತಾ ಇದ್ದಾರಾ? ಚಂದ್ರ ನನಗೆ ಯಾರು ನೋಡ್ತಾ ಇಲ್ಲ. ಚಂದ್ರ ನೋಡ್ತಾನ ರವಿ. ಆದ್ರಿಂದ ಏನಾಗುತ್ತೆ? ಚೇಂಜ್ ಆಫ್ ಪ್ಲೇಸ್. ಫ್ಯಾಮಿಲಿ ಆದರೆ ಇವನು ಹೋಗ್ಬೇಕಲ್ಲ. ಯಾರ ಜಾತಕ ಇದೆ ಅವನು ಚೇಂಜ್ ಹೋಗಲೇಬೇಕು. ಇನ್ನೊಂದು ಎಲ್ಲಿ ಬಂದಿದೆ? ಕ್ಷೇತ್ರ, ಗುರು ಮನೆಯಲ್ಲಿ. ಸೊ ಏನಾಗುತ್ತೆ? ಟ್ರಾವೆಲ್ ಎಲ್ಲಿ ಆಗುತ್ತೆ? ತೀರ್ಥಕ್ಷೇತ್ರಕ್ಕಾಗುತ್ತೆ. ಚಂದ್ರ ನೋಡ್ತಾನೆ. ಯಾವುದಿದು? ರಾಶಿ ಯಾವುದು? ಮೀನ ರಾಶಿ. ಮೀನ ರಾಶಿ ಏನು ತೋರಿಸುತ್ತೆ? 12ನೇ ರಾಶಿ. 12ನೇ ರಾಶಿ ಅದೂ ಪುಣ್ಯಕ್ಷೇತ್ರ. ಮೂರನೇ ಮನೆ ಮೇಲೆ ಬಂದ, ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ಬಂತು. ಯಾಕಂದ್ರೆ ಫಸ್ಟ್ 12 ಇಯರ್ಸ್ ಕೊಡೋದು ಬಾಡಿಲಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಸ್ಲೋಲಿ ಅರ್ಥ ಮಾಡ್ಕೋಬೇಕು. 12 ವರ್ಷ ಒಂದು ರಾಶಿಗೆ ಎಫೆಕ್ಟ್ ಕೊಡ್ತಾನೆ. ಬಟ್ ಯಾವ ಥರ ಇವಾಗ ತೋರಿಸ್ತಾ ಇದ್ದೀನಿ. ಒಂದು ಇಲ್ಲಿ ಆಯಿತು, ಎರಡನೇದು ಇದಾಯಿತು, ಮೂರನೇದು ಹೆಲ್ತ್ ಪ್ರಾಬ್ಲಮ್ ಬಂತು. ಪ್ಲಸ್ ಮಾರ್ಸ್, ಸಿಬ್ಲಿಂಗ್ ಹುಟ್ಟಬಹುದು, ಅಥವಾ ಸಿಬ್ಲಿಂಗ್ ಇದ್ರೆ ಅವನಿಗೆ ಒಳ್ಳೇದಾಗುತ್ತೆ. ಮಾರ್ಸ್ ಜೊತೆಗೆ ಇಲ್ಲಿ ಬಂದ ಹೆಲ್ತ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಇಲ್ಲಿ. ಎರಡನೇದೇನಿದೆ? ಕೇತು ನೋಡ್ತಾನೆ ಪಂಚಮ. ಮಾರ್ಸಿಗೆ ಆಲ್ರೆಡಿ ನೋಡ್ತಾ ಇದ್ದಾನೆ. ಇಲ್ಲಿ ಬಂದಾಗ ಸಮ್ ಹರ್ಟ್ ಏನ ಮಾಡ್ಕೋಬೋದು ಮಕ್ಕಳು. ದೊಡ್ಡವರು ಆಗತ್ತೆ, ಅದು ಪ್ರಶ್ನೆ ಬೇರೆ. ಬೀಳ್ಬೋದು, ಇಲ್ಲ ಏನೋ ಆಗ್ಬೋದು. ಆಕ್ಸಿಡೆಂಟ್ಸ್ ಅಲ್ಲಮ್ಮ, ನಾನು ಇನ್ನೂ ಅಲ್ಲಿ ಬರಲಿಲ್ಲ. 3ನೇ ವರ್ಷ ಬಂದಿದ್ದೀನಿ. 3ನೇ ವರ್ಷ ಮಾತ್ರ ಬಂದಿರೋದು. ಇದು 1ನೇ ವರ್ಷ ಆಯಿತು, ಇದು 2ನೇ ವರ್ಷ ಆಯಿತು, ಇದು 3ನೇ ವರ್ಷ. 2ನೇ ರೌಂಡ್ ಇನ್ನು ಬಂದಿಲ್ಲ. ಫಸ್ಟ್ ರೌಂಡ್ 12 ಇಯರ್ಸ್, ಸೆಕೆಂಡ್ ರೌಂಡ್ 12 ಇಯರ್ಸ್ 2ನೇ ಮನೆ, ಥರ್ಡ್ ರೌಂಡ್ 12 ಇಯರ್ಸ್ 3ನೇ ಮನೆ, ಫೋರ್ತ್ ರೌಂಡ್ 12 ಇಯರ್ಸ್ 4ನೇ ಮನೆ. ಅಂದರೆ ಪೂರ್ತಿ ಆ 12 ವರ್ಷವು ಈ ರಿಲೇಟೆಡ್, ಈ ರಿಲೇಷನ್, ಈ ಭಾವಕ್ಕೆ ಸಂಬಂಧಪಟ್ಟಿರುವಂಥ ಫಲಗಳನ್ನು ಕೊಡಬೇಕು. ಅರ್ಥ ಆಗ್ತಾ ಇದೆಯಾ ಇವಾಗ? 1ನೇ ವರ್ಷ ಫಿಸಿಕ್, 2ನೇ ವರ್ಷ ಫ್ಯಾಮಿಲಿಯಲ್ಲಿ ಎಲ್ಲೋಗ್ತಾರೆ? ಒಂದು ರೆಸಿಡೆನ್ಸ್ ಚೇಂಜ್ ಮಾಡ್ಬೋದು, ಹಾಗೆ ತೀರ್ಥಕ್ಷೇತ್ರಕ್ಕೂ ಹೋಗ್ತಾರೆ. ಯಾಕಂದ್ರೆ 1 ಇಯರಲ್ಲಿ ನಿಮ್ಗೇನು ಒಂದೇ ಇನ್ಸಿಡೆನ್ಸ್ ಆಗಲ್ವಲ್ಲ, ಮಲ್ಟಿಪಲ್ ಇನ್ಸಿಡೆನ್ಸ್ ಆಗುತ್ತೆ. ಮೇಜರ್ ಇನ್ಸಿಡೆನ್ಸ್ ಏನೋ, ಇನ್ನೊಂದು ಇವನು ಏನಾಗಿದೆ? ಎಲ್ಡರ್ ಬ್ರದರ್, ಸ್ಯಾಟನ್ ಇಸ್ ಎಲ್ಡರ್ ಬ್ರದರ್. ಎಲ್ಡರ್ ಬ್ರದರ್ ಇದ್ದರೆ, ಇಲ್ಲ ಎಲ್ಡರ್ ಸಿಬ್ಲಿಂಗ್ ಇದ್ದರೆ ಅವರಿಗೆ ಒಳ್ಳೆಯದಾಗುತ್ತೆ. ಗುರು ಅಲ್ಲಿ ಬರೋ ಕಾರಣದಿಂದ, ಫ್ಯಾಮಿಲಿಯಲ್ಲಿ ಗುರು ಅಲ್ಲಿ ಬಂದ ಕಾರಣದಿಂದ, ಶನಿನೂ ಅಲ್ಲಿ ಇರೋ ಕಾರಣದಿಂದ
ಸೊ ಸಮ್ ಫಂಕ್ಷನ್ ಒಳ್ಳೆ ಕೆಲಸ ಆಗುತ್ತೆ. ಏನಾರ ಕನ್ಫ್ಯೂಷನ್ ಇದೆಯಾ ಯಾರಿಗಾರು? ಫಸ್ಟ್ ಸ್ಟಾರ್ಟ್ ಮಾಡೋ ಮೊದಲು ನಾವು ಅದು ಹೇಳ್ಬೇಕು. ಇಲ್ಲ ಕನ್ಫ್ಯೂಷನ್ ಇಲ್ಲ. ಗುರುಗಳೇ, ನೀವು ಹೇಳಿದ್ರಿ ಫಸ್ಟ್ನೇದಕ್ಕೆ ಅಂತ ಅಂದ್ರೆ ಒಂದೇ ಮನೆಗೆ 12 ವರ್ಷನೂ ಒಂದೇ ಭಾವಕ್ಕೇನೆ ಅವನು ಭಾವ ಚೇಂಜ್ ಆದ್ರೂ ಕೂಡ ಫಲ ಕೊಡೋದು ಜೀವಕ್ಕೆ. ಸೊ ಸೆಕೆಂಡೇ ವರ್ಷ ಸೆಕೆಂಡ್ ಮನೆಗೆ ಅಂತ ಅಂದ್ರೆ 14th ಇಂದ ಅವನು ಆ ಭಾವಕ್ಕೆ ಫಲ ಕೊಡ್ತಾನೆ. ಮತ್ತೆ ಥರ್ಡ್ ಮನೆಗೆ ಬಂದಾಗ 12+3 ಅಂತ ಅಂದ್ರೆ 3ನೇ ರೌಂಡ್ ಬಂದಾಗ ಆ ತರ ನೀವು ಅಲ್ಟಿಮೇಟ್ಲಿ ಒಂದೇ ತಗೊಳ್ಳೋದಲ್ಲ, ಆ ಭಾವಕ್ಕೆ ಸಂಬಂಧಪಟ್ಟಿರುವಂಥ ರಿಲೇಟಿವ್ಸ್, ಆ ಭಾವಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಕೆಲಸಗಳಿಗೂ ತಗೋಬೇಕು. ಮೇಜರ್ ಆಗಿ ತಗೊಳ್ಳೋ ಅಂಥದ್ದು ಫಸ್ಟ್ 2ನೇ ಭಾವಕ್ಕೆ ಕುಟುಂಬದಲ್ಲಿ ಆಗುವಂಥ ಅಂತ. ಫಸ್ಟ್ ನಾವು ಇವನಿಗೆ ತಗೋತಾ ಇದ್ದೀನಿ, ಅವನೆಲ್ಲೋದ ಅಂತ, ಇಲ್ಲಿ ಪ್ರಾಬ್ಲಮ್ಸ್ ಆಯಿತು. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬಿದ್ದುಬಿಟ್ಟು ಏಟ್ ಬೀಳ್ಬೋದು. ನೆಕ್ಸ್ಟ್ ಯಾರಿದ್ದಾರೆ? ಯಾರಿಲ್ಲ. ನೆಕ್ಸ್ಟ್ ಯಾರಿದ್ದಾರೆ? ರಾಹು. ಸೊ ಅಗೇನ್ ಹೆಲ್ತ್ ಪ್ರಾಬ್ಲಮ್ಸ್. ಯಾಕಂದ್ರೆ ಇಲ್ಲಿ ಗುರುವಿಂದ ಪಂಚಮದಲ್ಲಿ ಕೂತಿದ್ದಾನೆ ಆಲ್ರೆಡಿ. ಸೊ ಹೆಲ್ತ್ ಪ್ರಾಬ್ಲಮ್ ಅಗೇನ್ ಸ್ವಲ್ಪ ಇದು ಸೀರಿಯಸ್ ಇರುತ್ತೆ ಇದಕ್ಕಿಂತ. ಏಜ್ ಆಫ್ 1, 2, 3, 4, 5 ಡಿಪೆಂಡ್ ಆನ್ ನಿಮ್ಮ ಡಿಗ್ರಿ. ಈ ಲಗ್ನ ಡಿಗ್ರಿ ಮೇಲೆ ಹೋಗುತ್ತೆ. ಬಟ್ ಎನಿವೆ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಫಂಕ್ಷನ್ ಆಗುತ್ತೆ. ಬುಧ ಸ್ಕೂಲ್ ಸ್ಟಾರ್ಟ್ಸ್, ಮರ್ಕ್ಯುರಿ. ಗೊತ್ತಾಯ್ತಾ? ಬುಧನ್ ಕನೆಕ್ಷನ್ ಬಂತ ಅಲ್ಲಿ. ಹಾಗೆ ಏನಾಗುತ್ತೆ, ರಿಲೇಟಿವ್ಸ್ ಸಮ್ ಫಂಕ್ಷನ್. ಬುಧ ಆಲ್ವೇಸ್ ಗಿವನ್ ದ ಫಂಕ್ಷನ್ಸ್, ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 7th ವೀನಸ್. ಯಾವುದೋ ಒಂದು ಒಳ್ಳೆ ಆಟ ಸಾಮಾನು ಇರ್ಬೋದು, ಇಲ್ಲ ಯಾವುದೋ ಒಂದು ಒಡವೆ ಇರ್ಬೋದು, ಸಣ್ಣ ಪುಟ್ಟ ಅವನಿಗೆ ಗಿಫ್ಟ್ ಬರುತ್ತೆ. ಶುಕ್ರನ ಮೇಲೆ ಬಂದ. ಚಂದ್ರನ ಮೇಲೆ ಬಂದ್ರೆ ಏನಾಗುತ್ತೆ, ಚಂದ್ರನ ಮೇಲೆ ಬರೋ ಕಾರಣದಿಂದ ಅಲ್ಲಿ ಶನಿನೂ ಇದ್ದಾನೆ, ಸೇಮ್ ಕನೆಕ್ಷನ್. ಸೊ ಬಾಡಿಗೆ ಮನೆಯಲ್ಲಿದ್ರೆ ಚೇಂಜ್ ಏನು ಚೇಂಜ್ ಆಗುತ್ತೆ, ರೆಸಿಡೆನ್ಸ್ ಚೇಂಜ್ ಆಗ್ಬೋದು, ಅಥವಾ ಎಲ್ಲ ಟೂರ್ ಹೋಗ್ಬೋದು. ಯಾಕಂದ್ರೆ 12th ಲಾರ್ಡ್ ಸ್ಯಾಟರ್ನ್ ನೋಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಯಾರು ನೋಡ್ತಾರೆ, ಈ ತುಲಾಕ್ ಯಾರು ನೋಡ್ತಾ ಇದ್ದಾರೆ, ಮಾರ್ಸ್ ನೋಡ್ತಾನೆ. ಮಾರ್ಸ್ ಇಸ್ ಗಿವನ್ ಸಮ್ ಹೀಟ್. ಅಲ್ಟಿಮೇಟ್ಲಿ ರಾಹು ಮತ್ತು ಮಾರ್ಸ್ ಇಲ್ಲಿ ಕಾಂಬಿನೇಷನ್ ಕೊಡೋ ಕಾರಣದಿಂದ ಸೊ ಇಲ್ಲಿ ಏನಾಗುತ್ತೆ, ತುಲಾದಲ್ಲಿ ಬಂದಾಗ ಪ್ರಾಬ್ಲಮ್ಸ್, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾರ್ಟ್ ಆಡ್ಬೇಕಾದ್ರೆ ಬಿಡ್ಬೋದು, ಫ್ರ್ಯಾಕ್ಚರ್ ಆಗ್ಬೋದು, ಅಲ್ಲ ಸಮ್ ಹೆಲ್ತ್ ಇಶ್ಯೂಸ್ ಅಲ್ಲಿ ಆಗಲೇಬೇಕು. ಇಲ್ಲಿ ಬಂದಾಗ ಯಾರಿದ್ದಾರೆ ನೋಡಕ್ಕೆ ನೋಡಿ, ಇಲ್ಲಿ 5th ಅಲ್ಲಿ ಈ ಟ್ರಯಾಂಗಲ್ ತಗೊಳ್ಳಿ. ಏನಾಯ್ತು ಅಂತ, ಬುಧ ರವಿ ಶನಿ ಕಾಂಬಿನೇಷನ್ ಆಗಿದೆ. ಗುರು ಇಲ್ಲಿ ಬಂದ, ಶನಿ ಅಲ್ಲಿ ಬಂದಿದ್ದಾನೆ. ಸೊ ಅಲ್ಲಿಂದ ಏನಾಗುತ್ತೆ, ಶನಿ ಗುರು ಕಾಂಬಿನೇಷನ್ ಲಿಫ್ಟ್ ಮಾಡ್ತಾನೆ. ಯಾರಿಗೆ ಲಿಫ್ಟ್ ಮಾಡ್ತಾನೆ, ಈ 2 ಪರ್ಸನ್ಸ್, ತಂದೆ ಮತ್ತು ತಮ್ಮ ತಂಗಿ, ಅವ್ರಿಗೆ ಲಿಫ್ಟ್ ಮಾಡ್ತಾನೆ. ಇಲ್ಲಿ ಬಂದ, ಇಲ್ಲಿ ಪ್ರಾಬ್ಲಮ್ ಆಯ್ತು. ಅಗೇನ್ ಸಮ್ ಆಬ್ಸ್ಟಕಲ್ಸ್. ಕೇತು
ಸೇಮ್ ಟೈಮ್ ಮಾರ್ಸ್ ಹೆಲ್ತ್ ಇಶ್ಯೂಸ್. ಅರ್ಥ ಆಗ್ತಾ ಇದೆ ಇವಾಗ ನಾನು ಹೇಳ್ತಾ ಇರೋದು? ಕನೆಕ್ಷನ್ ಯಾವ ಥರ ಬರುತ್ತೆ ಅಂತ. ಗೊತ್ತಾಯ್ತು. ಇಲ್ಲಿ ಗುರು ದೃಷ್ಟಿನೂ ಸರಿಗಡುತ್ತೆ ಎಲ್ಲ. ಎಸ್, ಎಲ್ಲ ತಗೋಬೇಕು. ಗುರು ದೃಷ್ಟಿ ಇಲ್ಲಿ ಬಂತು, ನಾನು ತ್ರಿಕೋಣ ಹಾಕಿದ್ದೀನಿ, ಇದು ತ್ರಿಕೋಣ ಇಲ್ಲಿ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ಇಲ್ಲಿ ನೋಡ್ತಾನೆ ಸೈಜ್ ಸಮ್ ಸೀರಿಯಸ್ ಹಾರ್ಟ್ ಆಪರೇಷನ್, ಹೆಲ್ತ್ ಇಶ್ಯೂಸ್ ಅಲ್ಲಿ ಆಗಲೇಬೇಕು. ಒಂದು ಕ್ವೆಶ್ಚನ್ ಇತ್ತು, ಈಗ ಗುರು ಆಮೇಲೆ ಕ್ವಶನ್, ಆಮೇಲೆ ಕ್ವಶನ್ ಇದು, ಆಮೇಲೆ ಕ್ವಶನ್, ಆಮೇಲೆ ನೋ ಕ್ವಶನಿಂಗ್ ನಾವು ಕೊನೆಗೆ. ಸಾರಿ ಗುರುಗಳೇ. ಇಲ್ಲಿ ಬಂದಾಗ ಕೇತು, ಅಲ್ಟಿಮೇಟ್ಲಿ ಮಾರ್ಸ್, ಜೀವ, ಸಮ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಇಲ್ಲಿ ಬರ್ತಾನೆ, ಇಲ್ಲಿ ಯಾರು ನೋಡ್ತಾರೆ? ಶನಿ ಮತ್ತು ರವಿ ಮತ್ತು ಬುಧ ನೋಡ್ತಾರೆ ಈ ಕಾಂಬಿನೇಷನ್. ಚಂದ್ರ ನೋಡ್ತಾನೆ. ಸೊ ಕಾಂಬಿನೇಷನ್ ಏನಾಯಿತು? ಟ್ರಾನ್ಸ್ಫರ್, ಫಾದರ್, ಟ್ರಾವೆಲ್, ಫಾದರ್, ಹೊರಗಡೆ ಹೋಗೋದು, ಟ್ರಾನ್ಸ್ಫರ್ ಆಗದೇ ಇದ್ರು ಹೊರಗಡೆ ಹೋಗ್ಬೋದು, ಟ್ರಾವೆಲಿಂಗ್ ಆ ಥರ ಇರುತ್ತೆ, ಕನ್ಸಿಡರೇಷನ್ ಆ ಥರ ಬರುತ್ತೆ. ಸೊ ಸೇಮ್ ಕಂಡೀಷನ್ ಇಲ್ಲಿ ಬಂದಾಗ ಏನಾಗುತ್ತೆ? ಇಲ್ಲಿ ಕಂಪ್ಲೀಟ್ ಆಯ್ತಾ ಒಂದು. ಸೊ ಇಲ್ಲಿ ತಿರ್ಗಾ ಕನೆಕ್ಷನ್ ರಾಹು ಆಲ್ರೆಡಿ ಇಸ್ ದೇರ್. ಸೊ ಇದೆಲ್ಲ ಮುಗಿಸ್ಕೊಂಡು ಬಂದವ, ಈ ಪೋರ್ಷನ್ ಮುಗೀತು. ಸೆಕೆಂಡ್ 13 years ಫ್ಯಾಮಿಲಿ ರಿಲೇಟೆಡ್. ಅವಾಗ ಏನು ಮಾಡಬೇಕು? ಈ ಭಾವಕ್ಕೆ ಯಾರು ನೋಡ್ತಾರೆ ಅದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಬರುತ್ತೆ ಇಲ್ಲಿ. ಇವಾಗ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ 2 ಇದು ಸೆಕೆಂಡ್ ಭಾವ. ಅರ್ಥ ಆಗ್ತಾ ಇದೆ ಇವಾಗ? ಮ್ಯಾಕ್ಸಿಮಮ್ ಕೆಲಾಮಿಟೀಸ್ ಬರುವಂತಹದ್ದು ಏನಾಗುತ್ತೆ? ಅವೊಂದು ಬಂದೇ ಬರುತ್ತೆ, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಬಟ್ ಮ್ಯಾಕ್ಸಿಮಮ್ ನೋಡೋಂಥದ್ದೇನೋ ಫ್ಯಾಮಿಲಿ ಗ್ರೋತ್, ಫ್ಯಾಮಿಲಿಯಲ್ಲಿ ಒಳ್ಳೇದಾಗುತ್ತೆ ಶನಿ ಮೇಲೆ ಬರೋ ಕಾರಣದಿಂದ. ಇದರಿಂದ ಪ್ಯಾರೆಂಟ್ಸಿಗೆ ಒಳ್ಳೇದಾಗುತ್ತೆ. ಎರಡಕ್ಕೆ ಸಂಬಂಧಪಟ್ಟಿರುವಂಥದ್ದು, ಎರಡನೇ ಭಾವಕ್ಕೆ ಸಂಬಂಧಪಟ್ಟಿರುವಂತಹ ರಿಲೇಟಿವ್ಸ್ ಕನ್ಸಿಡರ್ ಇಲ್ಲಿ ಮಾಡಬೇಕು ನೀವು ಇವಾಗ. ಹಾಗೆ ಫ್ಯಾಮಿಲಿಗೆ ರಿಲೇಟೆಡ್ ಸಂಬಂಧಪಟ್ಟಿರುವಂತಹದ್ದು ಇದು ಲಗ್ನ ತಗೋಬೇಕು. ಅವಾಗ ಇಲ್ಲಿಂದ ಮೂವ್ ಮಾಡ್ಕೊಂಡು ಸೇಮ್ ಕಂಡೀಷನ್. ಎರಡನೇ ಭಾವ, ಎರಡನೇ ಅಧಿಪತಿ ಸಿಕ್ಕಿದಾಗ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಎರಡನೇ ಭಾವ ಎರಡನೇ ಅಧಿಪತಿಗೆ ಸಿಕ್ಕಿದಾಗ ಅಂತ ಹೇಳಿದ್ರೆ ಇಲ್ಲೇನೇ ಇದೆ? ಶನಿ ಅಲ್ಲ, ಅಧಿಪತಿ ಯಾರು? ಮೀನ ಗುರು. ಅಂದರೆ ಅವನು ಅಲ್ಲಿ ಬಂದು ಇಲ್ಲಿ ಬಂದಾಗ ಅವನಿಗೆ ಲಿಫ್ಟ್ ಜಾಸ್ತಿ ಸಿಗುತ್ತೆ. ಯಾವಾಗೂ ಆ ಭಾವಕ್ಕೆ ಎಫೆಕ್ಟ್ ಕೊಡಬೇಕಾದ್ರೆ ಮೇನ್ ಆಗಿ ಆ ಭಾವಾಧಿಪತಿಗೆ ಸಂಬಂಧ ಬಂದಾಗ ಎಕ್ಸ್ಟೆನ್ಷನ್ ಜಾಸ್ತಿ ಪ್ರಮಾಣವಾಗಿ ಫಲವನ್ನು ಕೊಡ್ತಾನೆ. ಅದು ಫಾರ್ಮುಲಾ. ಅದು ಫಾರ್ಮುಲಾ ಯಾವಾಗಲೂ ಆಲ್ವೇಸ್ ಫಾರ್ಮುಲಾ ಆ ಥರ. ಸೊ ಇಲ್ಲಿ ಫ್ಯಾಮಿಲಿಯಲ್ಲಿ ಥರ್ಡ್ ಹೌಸ್ ಸಿಬ್ಲಿಂಗ್, ಇನ್ಯಾರ ರಿಲೇಷನ್ ಬರುತ್ತೆ? ಥರ್ಡ್ ಹೌಸಿಗೆ
ಸೆಕೆಂಡ್ ಹೌಸ್ಗೆ ಯಾರ್ಯಾರ ರಿಲೇಷನ್ ಬರುತ್ತೆ ಅದ್ರ ಪ್ರಕಾರವಾಗಿ, ಥರ್ಡ್ ಹೌಸ್ಗೆ ಯಾರ್ಯಾರ ರಿಲೇಷನ್ ಬರುತ್ತೆ ಅಪ್ಲಿಕೇಶನ್ ಅಲ್ಲಿ ಅವರಿಗೆ ಎಫೆಕ್ಟ್ ಎರಡನೇ ಭಾವದಿಂದ ಕೊಡ್ತಾನೆ, ಅವ್ರಿಗೆ ಲಾಸ್. ಥರ್ಡ್ ಸಿಬ್ಲಿಂಗ್, ಸೆಕೆಂಡ್ ಬಂದ ಅಂದರೆ 12th ಬಂದ, ಸಿಬ್ಲಿಂಗಿಗೆ 12th ಬಂದ, ಜಿಗಿವೆನ್ ಲಾಸಸ್. ಇಲ್ಲೇನಾಗತ್ತೆ 4th ಹೌಸ್ ಮದರ್ ಗೇನ್. ನಾಲ್ಕನೇ ಮನೆ ಏನು? ನಾಲ್ಕನೇ ಮನೆ ಮದರ್, ತಾಯಿಗೆ ಏನಾಯ್ತು? ಗೇನಾಯ್ತು. ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅರ್ಥ ಮಾಡ್ತಾರೆ. ಹೌಸ್ ವೈಫ್ ಇದ್ರೆ ಏನಾಗುತ್ತೆ? ಏನ ಅವಳಿಗೆ ಸ್ಪೌಸ್ ತಂದು ಕೊಡ್ತಾರೆ, ಯಾವುದೇ ಇರ್ಬೋದು, ಒಡವೆ ಇರ್ಬೋದು, ಸಮಥಿಂಗ್ ಇಸ್ ಲೈಕ್ ಮದರ್ ಗೇನ್, ಅಥವಾ ತಾಯಿ ಮನೆ ಕಡೆಯಿಂದ ಗೇನ್ ಆಗ್ಬೋದು. ಗುರು ಯಾವಾಗಲೂ ಇನ್ಕ್ರೀಸ್ ಮಾಡ್ತಾನೆ, ಅವನು ಯಾವಾಗಲೂ ಇನ್ಕ್ರೀಸ್ ಮಾಡ್ತಾನೆ, ಮೈನಸ್ ಮಾಡಲ್ಲ. ಜ್ಞಾಪಕ ಇಲ್ಲಿ ಹೋದಾಗ ಒನ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅಥವಾ ಇದೇನಾಯ್ತು ಪಿತಾಮಹ ಅಜ್ಜಂಗೆ ಒಳ್ಳೇದಾಗುತ್ತೆ ಅಂತ ಇದ್ರೆ, ಇವನಿಗೆ ಬೇಸಿಕಲಿ ಇರೋ ಕಾರಣದಿಂದ ತೊಂದರೆಗಳಾಗತ್ತೆ. ಬೇಸಿಕಲಿ ಅಲ್ಲಿ ಇಲ್ಲ ಅಂದರೆ ತೊಂದರೆ ಆಗೋದಿಲ್ಲ. ಹೆಲ್ತ್ ಸ್ಟೌಟ್ ಚೆನ್ನಾಗಿದ್ರೆ ಅಲ್ಲಿ ಬಂದರೆ ಏನಾಗುತ್ತೆ, ರಾವು ಮಂಗಳದ ಮೇಲೆ ಬಂದಾಗ ಪ್ರಾಬ್ಲಮ್ಸ್ ಆಗಲೇಬೇಕು. ಮೈನಸ್ ಪ್ಲಸ್ ಸಿಟ್ಟು ಜಾಸ್ತಿ ಬರ್ಬೋದು. ಯಾಟ್ ಫುಡ್ ಅಂತ ಮಾತು ಕೇಳದೇ ಇರ್ಬೋದು. ಸರ್ ಇಲ್ಲಿ ಗ್ರಾಂಡ್ ಫಾದರ್ ಅಂದ್ರೆ ಮದರ್ ಸೈಡ್ ಜಾತಕನ ತಂದೆನಾ ಅಥವಾ ತಂದೆ ಇಬ್ರಿಗೂ ಆಗುತ್ತೆ? ತಂದೆ ಆಕ್ಚುಲಿ ತಂದೆ ಆಕ್ಚುಲಿ ತಂದೆ ರಾಹು ಅಥವಾ ರಾಹು ಮೇಲೆ ಗುರು ಬರೋ ಕಾರಣದಿಂದ ಸಂಬಡೀಸ್ ಪಾಸ್ ಆಗುವಂಥ ಸಾಧ್ಯತೆಗಳಿರ್ತವೆ ಇನ್ ಫ್ಯಾಮಿಲಿ. ಯಾಕಂದ್ರೆ ಅದಕ್ಕೆ ಅಟೆಂಡ್ ಮಾಡಬೇಕಾಗುತ್ತೆ. ಅಪ್ಪ ಸವ್ಯ ಎರಡನೇ ಮನೇಲಿ ಯಾರು ಕೂತಿದ್ದಾನೆ? ಶನಿ ಬೇರೆ ಕೂತಿದ್ದಾನೆ, ಕರ್ಮ. ಇಲ್ಲೇನಿದೆ ರಾಹು ಕನೆಕ್ಷನ್ ಬಂದು ಮೇನ್ ಇದು ತಗೋಬೇಕಿಲ್ಲಿ. ಶನಿ ಕೂತಿದ್ದಾನೆ, ಯಾರು ನೋಡ್ತಾನೆ? ಫಸ್ಟು ಚಂದ್ರ ನೋಡ್ತಾನೆ. ಸೊ ಈ 12 ವರ್ಷದಲ್ಲಿ ಮೇಜರ್ ಚೇಂಜಸ್ ಏನೋ ಟ್ರಾವೆಲಿಂಗ್ 1. ಎರಡನೇದು ತಾಯಿಗೆ ಶನಿ ನೋಡ್ತಾ ಇರೋ ಕಾರಣದಿಂದ ಸಮ್ ಪ್ರಾಬ್ಲಮ್ಸ್. ಮೂರನೇದು ರವಿ ಮತ್ತು ಬುಧ ಆಂಗಲ್ ಅಲ್ಲಿದ್ದಾರೆ ಅವನಿಗೆ. ಸೊ ಶನಿ ಇಲ್ಲಿ ಇರೋ ಕಾರಣದಿಂದ ಸೆಕೆಂಡ್ ಪಾರ್ಟ್ ಇವರು ಪ್ರೊಫೆಷನಲ್ ಅಲ್ಲಿ ಯಾರು ಪ್ರೊಫೆಷನ್ ತಂದೆ ಪ್ರೊಫೆಷನಲ್ ಅಲ್ಲಿ ಚಾಲೆಂಜಸ್. ತಂಗಿ ಇಲ್ಲಿ ಯಾರಿರ್ತಾರೆ? ತಂಗಿ ಅವ್ರ ತಮ್ಮ ಇದ್ದಾಗ ಏನಾಗುತ್ತೆ? ಇಸ್ ಇಂಪ್ರೂವ್ಮೆಂಟ್. ಯಾಕೆಂದ್ರೆ ಶನಿ ಮತ್ತು ರವಿ ಏನಿದ್ದಾರೆ ಶತ್ರುಗಳಿದ್ದಾರೆ, ಹಾಗಾಗಿ ಅಲ್ಲಿ ಪ್ರಾಬ್ಲಮ್ಸ್ ತಂದೆಗಾಗಬೇಕಲ್ಲಿ ಅಂತ ಇನ್ ಪ್ರೊಫೆಷನ್. ಬುಧ ಮತ್ತು ಶನಿ ಏನಿದ್ದಾರೆ ಮಿತ್ರ ಇರೋ ಕಾರಣದಿಂದ ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಅವನಿಗೆ ಸಿಬ್ಲಿಂಗ್ಸ್, ಫ್ಯಾಮಿಲಿಯಲ್ಲಿ ಮ್ಯಾಕ್ಸಿಮಮ್ ಇದು ಕ್ರಿಯೇಟಿವ್. ಇಲ್ಲೇನಾಯ್ತು? 12 ಹೋಗಿದ್ದು 13ರಿಂದ 25ನೇ ವರ್ಷ ತನಕ. ಅವಾಗ ಏನಾಗತ್ತೆ? ಎಜುಕೇಶನ್ ಮುಗಿಯುತ್ತೆ. ಎಜುಕೇಶನ್ ಮುಗಿದ ಥರ್ಡ್ ಎಫರ್ಟ್ಸ್
ಎಫರ್ಟ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ? ಜಾಬ್. ಅವನ ಎಫರ್ಟ್ಸ್ ಏನಿದೆ ಅಲ್ಲಿ ತೋರಿಸುತ್ತೆ. ಥರ್ಡ್ ಹೌಸ್. ಆ ಎಫರ್ಟ್ಸಿಂದ ಅವನ ಥರ್ಡ್ ಏನಾಗುತ್ತೆ? ಅವನ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಇದರಲ್ಲಿ 0, 12, 12, 24, 24, 36 ತನಕ ಒಂದು ಇಲ್ಲಿ ಈ 12 years ಅವನ ಎಫರ್ಟ್ಸ್. ಅವನ್ ರಿಲೇಟೆಡ್ ಅಂತ ಹೇಳಿದ್ರೆ ಜಾಬ್ ರಿಲೇಟೆಡ್. ಜಾಬ್ ಇದೆಯಾ ಇಲ್ವಾ ಅಂತ ಫಸ್ಟ್ ಆಫ್ ಜಾಬ್ ಸಿಗತ್ತೆ, ಇಲ್ಲಿ ಸಿಗತ್ತೆ ಜಾಬ್. ಏಜ್ ಆಫ್ 25, 25, 26, 24 and 25ಗೆ ಜಾಬ್ ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಎನಿ ಕನ್ಫ್ಯೂಷನ್? ಒಂದು ಡೌಟ್ ಇತ್ತು. ಏನಂತಂದ್ರೆ ಈಗ ಗುರು ಮೂವತ್ತ ಇದನ್ನು ನಾನೇನು ಗುರು ತಗೊಂಡಿಲ್ಲ ಇನ್ನು ಮೂವ್ ಆಗಕ್ಕೆ. ನಾನು ಲಗ್ನ ಮಾತ್ರ ತಗೊಂಡಿದ್ದೀನಿ. ಲಗ್ನ ಇಸ್ ಚೇಂಜಸ್ ಡಿಪೆಂಡ್ ಆನ್ ಬಾಕಿ ಯಾವ ಪ್ಲ್ಯಾನೆಟು ತಗೊಂಡಿಲ್ಲ ನಾನು. ಇನ್ನು ಪ್ಲ್ಯಾನೆಟಲ್ಲಿ ನಾನು ಕೈ ಹಾಕಿಲ್ಲ. ದಟ್ ಈಸ್ ಸೆಕೆಂಡರಿ ಆಯಿತು. ಅಲ್ಲಿ ಗುರು ಬರ್ದಿದ್ದೀನಿ ಫಾರ್ ಎಕ್ಸಾಂಪಲ್, ಅಷ್ಟೇ ಬಿಟ್ಟರೆ ಗುರುಗೆ ನಾನಿನ್ನು ಕೈ ಹಾಕಿಲ್ಲ. ದ ಸೇಮ್ ಮೆಥಡ್ ಇನ್ ಗುರು. ನಾನೇನು ಹೇಳ್ತಾ ಇದ್ದೀನಿ ಅದು ಗುರುವಿಂದ ಸೇಮ್ ಮೆಥಡ್ ನೀವು ಅಪ್ಲೈ ಮಾಡಬೇಕಲ್ಲಿ. ಗುರು ಜೀವ, ಏನು ವ್ಯತ್ಯಾಸ ಇಲ್ಲ. ಗುರು ಬೇರೆ ಕಡೆ ಕೂತ್ಕೊಂಡಿರ್ಬೋದು. ಇಲ್ಲಿ ಕೂತ್ರೆ ಇಲ್ಲಿಂದ, ಇಲ್ಲಿ ಕೂತ್ರೆ ಇಲ್ಲಿಂದ. ಸೊ ಅದು ತಗೋಬೇಕು. ಎರಡು ಮಿಕ್ಸ್ ಮಾಡಬಾರ್ದು. ದಟ್ ಈಸ್ ಸೆಪ್ರೇಟ್ ಬರಿಬೇಕು. ಸೆಪ್ರೇಟ್ ಇರಬೇಕು. ಒಟ್ಟಿಗೆ ಮಾಡಿದರೆ ಪ್ರಾಬ್ಲಮ್ಸ್ ಆಗ್ತದೆ. ಗುರುದೇ ಬೇರೆ, ಲಗ್ನದ್ದೇ ಬೇರೆ. ಅರ್ಥ ಆಯ್ತಾ? ಸಿಸ್ಟಮ್ ಟೋಟಲಿ ಬೇರೆ. ಇದು ವೈದಿಕ್ ಅಸ್ಟ್ರಾಲಜಿ ಪ್ರಕಾರ ಇರುವಂತಹದ್ದು. ನಾಡಿ ಪ್ರಕಾರ ಗುರುವಿಂದ ಟ್ರಾನ್ಸಿಟ್ ತಗೋಬೇಕು. ಗುರು ಜೀವ, ಅಲ್ಲಿ ಲಗ್ನ ಬರೋದಿಲ್ಲ. ಹೇಳಿ, ಯಾರೋ ಏನು ಹೇಳ್ತಾರೆ? ಅದೇ ಗುರುಗಳೇ, ನನ್ಗೆ ಅದು ಕನ್ಫ್ಯೂಸ್ ಆಯ್ತು. ಗುರುನ್ ತಗೊಂಡಿದ್ರಲ್ಲ ತೋರ್ಸಕ್ಕೆ ಅಂತ ನಾನೇನ್ ಅನ್ಕೊಂಡೆ ಅವಾಗ ಬೇರೆ ಗ್ರಹಗಳು ಮೂವ್ ಆಗ್ತಾ ಇರುತ್ತಲ್ಲ. 100% ಆಗುತ್ತೆ. ಅದು ಬೇರೆ ವಿಚಾರ. ನಾವಲ್ಲಿಗಿನ್ನೂ ಬರಲೇ ಇಲ್ಲ. ಬೇರೆ ಗ್ರಹಗಳೂ ಆಗುತ್ತೆ. ಬಟ್ ಮೇಜರ್ ಆಗಿ ಕೊಡುವಂಥ ಫಲಗಳು ಪ್ಲಸ್ ಮೈನಸ್ ಡಿಪೆಂಡ್ ಆನ್ ಕಾಂಬಿನೇಷನ್ ಏನಿದೆ ಅದರ ಮೇಲೆ ಕೊಡುವಂಥದ್ದು. ಅದು ಫಂಡಮೆಂಟಲ್ ನೀವು ಚೇಂಜ್ ಆಗಲ್ಲ. ಫಂಡಮೆಂಟಲ್ ಏನು ಪ್ರಾಮಿಸ್ ಇರುತ್ತೆ ಅದರ ಮೇಲೆ ಫಲಗಳನ್ನು ಕೊಡೋದು ಬಿಟ್ಟರೆ ಫಂಡಮೆಂಟಲ್ ಯಾವತ್ತೂ ಚೇಂಜ್ ಆಗಲ್ಲ. ಎಲ್ಲ ಗ್ರಹಗಳನ್ನು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಲ್ಲಿ 3 ಗ್ರಹ ಯಾಕೆ ಬರೆದಿರುವಂಥದ್ದು? ಈ 3 ಗ್ರಹ ಒಂದೇ ಕಡೆ ನೋಡಿದಾಗ ಎಫೆಕ್ಟ್ ಕೊಡುವಂಥದ್ದು. ಯಾವುದೇ ಎಫೆಕ್ಟ್ ಬರಬೇಕಾದ್ರೆ ಈ 3 ಗ್ರಹ ಓಕೆ ಕೊಡಲೇಬೇಕು. 3 ಗ್ರಹ ಓಕೆ ಕೊಡದೆ ಯಾವ ಕೆಲಸವೂ ಆಗಲ್ಲ. ಬಾಕಿ ಕನ್ಸಿಡರೇಷನ್ ಆಮೇಲೆ. ಅರ್ಥ ಆಯ್ತಲ್ಲ? ಅದು ಹೇಳಿದ್ದೀನಿ ಲಾಸ್ಟ್ ಟೈಮೇ ಅದು ಹೇಳಿದ್ದೀನಿ. ಏನಮ್ಮ? ಅಲ್ಲ, ತುಂಬಾ ಒಂಥರ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಮ್ಯೂಟ್ ಮಾಡ್ಕೊಳಕ್ ಹೇಳಿ ಸರ್. ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಯಾರದ್ದ ಎಕ್ಕೋ ಬರ್ತಾ ಇದೆ ಕಾಣುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಯಾವಾಗೂ ನಿಮಗೆ ಇನ್ನೂ ಇದಕ್ಕಿಂತ ಈಸಿ ಮೆಥಡ್ ಒಂದು ಹೇಳ್ತೀನಿ. ಇದು ಕನ್ಫ್ಯೂಸ್ ಆಗಿರಬಹುದು ಅಂತ ನಾನು ಅನ್ಕೋತೀನಿ. ಇದಕ್ಕಿಂತ ಮೊದಲು ಒಂದು ಸ್ಟೇಜ್ ಹೋಗೋಣ, ಹಿಂದೆ ಬ್ಯಾಕ್ ಸ್ಟೇಜ್.
ಈಸಿ ನಿಮ್ಗೆ ಅರ್ಥ ಆಗೋ ಥರ ಒಂದು ಸ್ಟೇಜಿಗೆ ಹೋಗುವ, ಅವಾಗ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಇದು ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ. ಇವಾಗ ನೋಡಿ, ಇವಾಗಿನ ಜಾತಕದ ಪ್ರಕಾರವಾಗಿ ಏನಾಗಿದೆ, ಇಲ್ಲಿ ರಾಹು, ಶನಿ, ವಕ್ರ, ಗುರು, ಬುಧ, ಇಲ್ಲಿ ಚಂದ್ರ, ಇವತ್ತಿನ ಬುಧ, ಶುಕ್ರಕೇತು, ಶುಕ್ರಕೇತು ರವಿ ಇಲ್ಲೇ ಇದೆ, ಮಾರ್ಸ್, ಮಂಗಳ. ಅರ್ಥ ಆಯ್ತಾ? ಒಂದು ಸಿಂಪಲ್ ಮೆಥಡ್ ನೋಡಿ. ಇವಾಗ ಗುರುಗೆ ಮೂವ್ ಮಾಡೋದಷ್ಟೇ ಕೆಲಸ ಇಲ್ಲಿ, ಬೇರೆ ಏನು ಮಾಡಬಾರ್ದು. ಒನ್ ಟೆಕ್ನಿಕ್ ಗುರುಗೆ ಮೂವ್ ಮಾಡುವಂಥದ್ದು. ಅವಾಗ ತೋರಿಸಿದ್ನಲ್ಲ, ಲಗ್ನ ಹೇಗೆ ಮೂವ್ ಆಗತ್ತೆ ಅದೇ ಪ್ರಕಾರವಾಗಿ ಫಲವನ್ನು ಗುರುವಿಂದ ಬರುತ್ತೆ. ಕರೆಕ್ಟ್? ಅರ್ಥ ಆಯ್ತಾ? ಫಸ್ಟ್ ಇಲ್ಲಿ ಏನು ನೋಡ್ಬೇಕಾಗಿರುವಂತದ್ದು ನೋಡಿ, ಇಲ್ಲಿ ಇಮಿಡಿಯೇಟ್ ಯಾರಿದ್ದಾರೆ, ಇಲ್ಲಿ ಗುರು ಮತ್ತು ಮಂಗಳ. ಮಂಗಳ ಡೈರೆಕ್ಟ್ ಕೇತು ಮೇಲಿದೆ. ಅದರಿಂದ ಏನಾಗುತ್ತೆ, ಇವನಿಗೆ ಯಾವಾಗೂ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್ಸ್, ಬೀಳೋದು. ಇದು ಬೇಸ್ ಆಫ್ ದಿ ಹಾರೋಸ್ಕೋಪ್. ಫಸ್ಟ್ ಬೇಸ್ ಪ್ರಾಮಿಸಿಂಗ್. ಇದು ಏನು ಪ್ರಾಮಿಸ್ ಇದೆ ಅದು ಫಸ್ಟ್ ನೋಡ್ಕೋಬೇಕು, ಆಮೇಲೆ ಯಾವಾಗ ಪ್ರಾಬ್ಲಮ್ ಬರುತ್ತೆ ಅಥವಾ ಒಳ್ಳೇದು ಯಾವಾಗ ಆಗುತ್ತೆ, ಡಿಫ್ರೆಂಟ್ ಮ್ಯಾಟರ್ ಅದು. ನೆಕ್ಸ್ಟ್ ಆಗುವಂಥದ್ದು ಇಲ್ಲಿ ಹೆಲ್ತ್ ಇಶ್ಯೂಸ್ ಆಲ್ವೇಸ್ ದೇರ್. ಯಾಕಂದ್ರೆ ಇಮಿಡಿಯೇಟ್ ಯಾರು ಕೂತಿದ್ದಾರೆ, ಮಂಗಳ ಕೂತಿದ್ದಾನೆ. 5ಕ್ಕೆ ಯಾರು ಕೂತಿದ್ದಾರೆ, ಇಲ್ಲಿ ಶುಕ್ರ, ಕೇತು, ರವಿ ಕೂತಿದ್ದಾನೆ. ಕೇತು ಕೂತಿದ್ದಾನೆ ಆಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಫ್ಯಾಕ್ಟರ್. ಕೇತು ಕೂತ್ಕೊಂಡಿರೋ ಕಾರಣದಿಂದ ಕೇತು ಮಂಗಳ ರವಿ ಕಾಂಬಿನೇಷನ್, ಮಂಗಳ ನೋಡ್ತಾನೆ. ಸೊ ಇದು ಆಕ್ಸಿಡೆಂಟ್ ಪ್ರೋಸ್, ಯಾವಾಗಲೂ ಏಡ್ಗಳು ಬೀಳ್ತಾ ಇರುತ್ತೆ. ಹೆಲ್ತ್ ಇಶ್ಯೂಸ್, ಆಲ್ವೇಸ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಆದ್ದರಿಂದ ಗುರು ಯಾವಾಗ ಕ್ರೂರ ಗ್ರಹಗಳ ಮೇಲೆ ಹೋಗ್ತಾನೆ, ಸೊ ಇದು ಫ್ರೆಂಡ್, ಅವನ ಪ್ರಾಬ್ಲಮ್ ಕೊಡಲ್ಲ. 2ನೇದು ಕೇತು, 3ನೇದು ಮಾರ್ಸ್. ಪಾಯಿಂಟ್ ಔಟ್, ಈಸಿ ಪಾಯಿಂಟ್ ಔಟ್. ಈ ರಿಲೇಟೆಡ್ ಪರ್ಸನ್ನಿಗೆ, ಈ ರಿಲೇಟೆಡ್ ಮಟೀರಿಯಲ್ಸಿಗೆ ಆವಾಗ ಆಕ್ಟಿವ್ ಆಗುತ್ತೆ. ಒಂದು ಭೂಮಿ, 2ನೇದು ತಮ್ಮ, 3ನೇದು ವೆಪನ್ಸ್, ಬೆಂಕಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಎಫೆಕ್ಟ್ ಎಲ್ಲೆಲ್ಲಿ ಕೊಡುತ್ತೆ ಅಂತ. ಇಲ್ಲಿ ಬಂದಾಗ ತಮ್ಮನಿಗೆ ಒಳ್ಳೆಯದಾಗುತ್ತೆ. ಮಾರ್ಸ್, ತಮ್ಮನಿಗೆ ಒಳ್ಳೆಯದಾಗಲೇಬೇಕು ಅಲ್ಲಿ ಬಂದಾಗ. ಇದು ಗುರು ಗೋಚರ ಮಾತ್ರ ತಗೊಳ್ತಾ ಇರೋದು, ಬೇರೆ ಗೋಚರ ಬಂದಾಗ ಇದು ಡಿಫ್ರೆಂಟ್ ಆಗುತ್ತೆ. ಫಸ್ಟ್ ಒಂದೊಂದು ಪ್ಲ್ಯಾನೆಟ್ ಗೋಚರ ನೋಡಿ, ಅರ್ಥ ಇಲ್ಲಿ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಬೇರೆ ಬಂದಾಗ ಬೇರೆ ಎಫೆಕ್ಟ್ಸ್ ಕೊಡುತ್ತೆ,
ಅಲ್ಲಿ ಶನಿ ಬಂದಾಗ ಬೇರೆ ಥರ, ರಾಹು ಬಂದಾಗ ಬೇರೆ ಥರ, ರವಿ ಬಂದಾಗ ಬೇರೆ ಥರ, ಕಾಂಬಿನೇಷನ್ಸ್ ಆಲ್ವೇಸ್ ಚೇಂಜ್. ಇಲ್ಲಿ ಏನು ತಗೊಳ್ಳೋದು? ರಿಲೇಟಿವ್ಸ್, ರಿಲೇಟೆಡ್ ಪರ್ಸನ್ ಆ್ಯಂಡ್ ರಿಲೇಟೆಡ್ ಕ್ಯಾರೆಕ್ಟರ್ಸ್, ರಿಲೇಟೆಡ್ ಥಿಂಗ್ಸ್ ಅಷ್ಟು ಆ್ಯಕ್ಟಿವ್ ಆಗುತ್ತೆ ಅಲ್ಲಿ ಬಂದಾಗ, ಅಷ್ಟು ಆ್ಯಕ್ಟಿವ್ ಆಗುತ್ತೆ. ಡಿಪೆಂಡ್ ಆನ್ ಏಜ್. ಇಲ್ಲಿ ತಗೋಬೇಕಾಗಿರುವಂಥದ್ದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ, ಡಿಪೆಂಡ್ ಆನ್ ಏಜ್. ಇಲ್ಲಿ ಬಂದ ಮೇಲೆ ಜಮೀನಿಗಾದರೂ ಕೂಡ ಯಾರಿಗಾಗುತ್ತೆ? ಪ್ಯಾರೆಂಟ್ಸಿಗಾಗುತ್ತೆ. ಯಾಕಂದ್ರೆ ಅವ್ನು ಚಿಕ್ಕವನು, ಇಸ್ ವೆರಿ, ಆ ಕೆಪಾಸಿಟಿ ಇನ್ನೂ ಬರಲಿಲ್ಲ, ವೆರಿ ಸ್ಟಾರ್ಟಿಂಗ್. ತಮ್ಮನಿಗೆ ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಲೆಕ್ಕ ಬರುತ್ತೆ. ಸೊ ಇವನು ಇಲ್ಲಿ ಬಂದು ಕೆಳಗಡೆ ಬಂದ, ಇಲ್ಲೂ ನೋಡಿ ಇಲ್ಲಿ ಏನಾಗಿದೆ, ರಾವು ಕೂತಿದ್ದಾನೆ. ಸೊ ರಾವು ಬಾಯಿಗೆ ಬಂದ, ಪ್ರಾಬ್ಲಮ್ಸ್. ಎಲ್ಲಿ ಬಂತು? ವಾಟ್ರಿ ಸೈನ್. ಚಂದ್ರ ರಾವು ಆಲ್ರೆಡಿ ಅಲ್ಲಿ ಕೂತಿದ್ದಾರೆ. ಅದರ ಅರ್ಥ ಏನು? ತಾಯಿಗೆ, ಇವನು ಹುಟ್ಟಬೇಕಾದ್ರೆ ತಾಯಿಗೆ ಪ್ರಾಬ್ಲಮ್ ಇತ್ತು ಅಂತ. ಯಾಕೆ? ಕ್ಲೋಸ್. ನಿನ್ನೆ ಎಕ್ಲಿಪ್ಸ್ ಆಯಿತು, ಇಲ್ಲಾಗಿಲ್ಲ. ಅದು ಯುರೋಪ್ ಕಂಟ್ರಿ, ಆಫ್ರಿಕಾ ಆ ಕಡೆ ಎಲ್ಲ ಎಕ್ಲಿಪ್ಸ್ ಇತ್ತು, ಕ್ಲೋಸ್ ರಿಲೇಟೆಡ್ ಆಗಿ. ಆದ್ದರಿಂದ ಏನಾಗುತ್ತೆ? ತಾಯಿಗೆ ಇಸ್ ವೆರಿ ಸೀರಿಯಸ್ ಕೇಸ್. ಸಿಸೇರಿಯನ್ ಇಸ್ ಡಿಫ್ರೆಂಟ್ ಮ್ಯಾಟರ್, ಬಟ್ ಇಲ್ಲಿ ಹೆಲ್ತ್ ರಿಲೇಟೆಡ್ ಟು ಅವನಿಗೆ, ತಾಯಿಗೆ ಇಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಹುಟ್ಟಬೇಕಾದ್ರೆ. ಈವನ್ ಲಾಸ್ಟ್ ಪೀರಿಯಡ್, ಲಾಸ್ಟ್ ಟೈಮಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹುಟ್ಟೋ ಟೈಮಲ್ಲಿ 1-2-3 ಡೇಸ್ ಅರ್ಲಿಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಶನಿ ಇದ್ದಾನೆ. ಶನಿ ಆದಮೇಲೆ ಇಲ್ಲಿ ಏನು ಬಂತು? ಇಮಿಡಿಯೇಟ್ ರಾವು ಬಂದ. ಸೊ ಅಲ್ಲಿ ಹುಟ್ಟಬೇಕಾದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಬಂತು. ಇಟ್ಸ್ ಕ್ಲಿಯರ್. ಕ್ಲಿಯರ್ ಆಗ್ಬಿಡುತ್ತೆ ಅಲ್ಲಿ. ಸೊ ಅವಾಗ ಇಲ್ಲಿ ಏನಾಗುತ್ತೆ? ಆಲ್ರೆಡಿ ತಾಯಿ ಹೆಲ್ತ್ ಈಸ್ ನಾಟ್ ಗುಡ್. ಆದರೆ ಗುರು ಬಂದರೆ ಏನಾಗುತ್ತೆ? ಗುರು ಬಂದಾಗ ಇಸ್ ಇಂಪಾರ್ಟೆಂಟ್, ಒಳ್ಳೆಯದಾಗುತ್ತೆ. ಸಮ್ ರಿಲೀಫ್. ಕೆಲವು ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ ಟು ಮದರ್, ಈ ಕಂಡೀಷನ್ ಇರುತ್ತಲ್ಲ, ನಿಯರೆಸ್ಟ್ ಟು ಡೆತ್ ಮದರ್. ಆದರೆ ಶುಕ್ರ ನೋಡ್ತಾ ಇದ್ದಾನೆ. ಶುಕ್ರ ಇಸ್ ಸೇವ್ ಮಾಡ್ತಾನೆ ಯಾವಾಗ? ಸಂಜೀವನಿ. ಶುಕ್ರ ಇಸ್ ಸಂಜೀವನಿ. ಹಾಗಾಗಿ ಸೇವ್ ಆಗ್ತಾಳೆ ತಾಯಿ ಅಂತ ಅದರ ಅರ್ಥ ಅಷ್ಟೆ. ಇಂಪಾರ್ಟೆಂಟ್ ಫ್ಯಾಕ್ಟರ್. ಶುಕ್ರ ಎಲ್ಲಿ ಸರ್ ಇರೋದು ಈಗ ಸದ್ಯ ಕನ್ಯಾದಲ್ಲಿದ್ದಾನೆ ಸರ್. ಅರೆ ಓಕೆ ಓಕೆ. ಅರೆ 90 ಡಿಗ್ರಿ ಆಯ್ತು ಅಲ್ಲಿಗೆ. 180 ಡಿಗ್ರಿ ಡೈರೆಕ್ಟ್ ನೋಡ್ತಾನೆ. ಸೊ ಅದರಿಂದ ಏನಾಗುತ್ತೆ? ಸೇವ್ ಆಗುತ್ತೆ. ಸೇಮ್ ಟೈಮ್ ಏನಾಗುತ್ತೆ? ಇಲ್ಲಿ ಶುಕ್ರ ಇಲ್ಲಿದ್ದಾನೆ, ಜೊತೆಗೆ ರವಿ ಇದ್ದಾನೆ. ಶುಕ್ರ ಇಸ್ ಸಿಸ್ಟರ್. ಕೇತುಗೆ ಜೊತೆಗಿರೋ ಕಾರಣದಿಂದ ಸಮ್ ಪ್ರಾಬ್ಲಮ್ಸ್ ಇನ್ ಹೆಲ್ತ್. ಒನ್ ಆಫ್ ದಿ ಸಿಸ್ಟರ್. ಏಜ್ ಜಾಸ್ತಿ ಆದರೆ ಏನಾಗುತ್ತೆ? ಆಫ್ಟರ್ ದಿ ಮ್ಯಾರೇಜ್ ಫಾರ್ ದಿ ಸ್ಪೌಸ್, ಹೆಂಡತಿಗೆ ಪ್ರಾಬ್ಲಮ್ಸ್ ಇಲ್ಲ ಆಗುತ್ತೆ.
ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಂಡ್ತಿಗೆ ಬರುತ್ತೆ. ಯಾಕೆ ಅಂದರೆ ಶುಕ್ರ ಕೇತು ಬಾಲದಲ್ಲಿ ಬಂದ ಇವಾಗ. ಹಿಂದ್ಗಡೆ ಯಾರಿದ್ದಾರೆ? ರವಿ ಇದ್ದಾನೆ. ಸೊ ಬೋತ್ ಸೈಡ್ ಈಸ್ ಕ್ಲಚ್. ಎರಡನೇದು ನಿಸ್ತೇಜ ಆಗ್ಬಿಟ್ಟಿದ್ದಾನೆ. ಅವನಿಗೆ ಕಂಡೀಷನ್ ಏನಿದೆ? ವೀಕ್. ಯಾಕೆ ವೀಕ್ ಆದ? ಡೆಬಿಲಿಟೇಷನ್, ನೀಚನಾಗಿದ್ದಾನೆ. ಸೊ ಲೇಡೀಸ್, ಫೀಮೇಲಿಗೆ ಈ ಕಂಡೀಷನ್ ಈಸ್ ನಾಟ್ ಗುಡ್. ಫೀಮೇಲ್ ಬರ್ತ್ ಆದರೆ ಆಲ್ಸೋ ಈಸ್ ನಿಯರೆಸ್ಟ್ ಟು ಡೆತ್ ಕಂಡೀಷನ್ ಇದೆ. ಅಂದ್ರೆ ಈಗ ಹುಟ್ಟಿರುವಂತ ಅಲ್ಲ ಸರ್ ಹೇಳ್ತಾ ಇರೋದು? అవును ಸರ್. ಒಂದು 1 or 2 days. ಎಸ್, ಕಂಡೀಷನ್ ಆ ಥರ ಆಗುತ್ತೆ. ಫಸ್ಟು ಬೇಸಿಕ್ ಅರ್ಥ ಮಾಡ್ಕೋಬೇಕು, ನೆಕ್ಸ್ಟ್ ಆಮೇಲೆ ಹೋಗ್ಬೇಕು. ವಾಟ್ ಈಸ್ ದಟ್? ಏಜ್ ಪ್ರಕಾರವಾಗಿ ಚೇಂಜ್ ಆಗುತ್ತೆ. ಏಜ್ ಪ್ರಕಾರವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಕಾಲ, ಸ್ಥಾನ ಇವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ. ಇವಾಗ ಎಜುಕೇಷನ್ ರಿಲೇಟೆಡ್ ನೋಡಿದಾಗ ಏನಾಗಿದೆ? ಎಜುಕೇಷನ್ ಎಲ್ಲಿ ಕೂತಿದ್ದಾನೆ? ಇಲ್ಲಿ ಬುಧ ಕೂತ್ಕೊಂಡಿರುವಂತಹ ಸ್ಥಾನ ಏನಿದೆ? ಸಿಂಹದಲ್ಲಿ ಕೂತಿದ್ದಾನೆ. ಸಿಂಹದಲ್ಲಿ ಕೂತಿದ್ದಾನೆ. ಶನಿ ನೋಡ್ತಾನೆ. ಶನಿ ಬಂದ. ಫಸ್ಟ್ ಪಾರ್ಟ್ ಆಫ್ ಎಜುಕೇಷನ್ ಈಸ್ ವೆರಿ ಲೋ. ಶನಿ ಮಂದ ಇದ್ದಾನೆ. ನೆಕ್ಸ್ಟ್ ಏನಾಗತ್ತೆ? ಇವನು ಕೆಳಗಡೆ ಹೋಗ್ತಾನೆ ಓನ್ ಮನೆಗೆ. ಶುಕ್ರ ಇದ್ದಾನೆ. ಫ್ರೆಂಡ್ ರವಿ ಸಿಕ್ಕದ. ಇಲ್ಲಿಂದ ಪಂಚಮದಲ್ಲಿ ಗುರು ನೋಡ್ದ. ಸೊ ಈಸ್ ಇಂಪ್ರೂವ್ಮೆಂಟ್. ಸೆಕೆಂಡ್ ಪಾರ್ಟ್. ಸೆಕೆಂಡ್ ರೌಂಡ್ ಅಲ್ಲಿ ಗುರು ಇಲ್ಲಿ ಬಂದಾಗ ಅಂದರೆ 12, 13, 14, 15, 16, 17 ಏಜ್ ಆಫ್ 16 ಅಪ್ರಾಕ್ಸಿಮೇಟ್ಲಿ 27 ಡಿಗ್ರಿ ಇದೆ. ಹಾಗಾಗಿ 16 ಇನ್ಸ್ 9th or 10th ಇಯರ್, 10th ಕ್ಲಾಸ್ ಆದರೆ ಕ್ಲಾಸಿಂದ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಅವನು ಸಡನ್ ಇಂಪ್ರೂವ್ಮೆಂಟ್ ಇನ್ ಲೈಫ್, ಎಜುಕೇಷನ್. ಇವನು ಕೆಳಗಡೆ ಬರ್ತಾನೆ. ಅರ್ಥ ಮಾಡ್ಕೊಳ್ಳಿ ಮೂವ್ ಯಾವ ಥರ ಆಗುತ್ತೆ ಅಂತ. ಸೆಕೆಂಡ್ ಪಾರ್ಟ್ ಅಂತ ಹೇಳಿದಾಗ ನೆಕ್ಸ್ಟ್ ಪಾರ್ಟ್ ಅವರಿಗೂ ಮೂವ್ ಮಾಡ್ಕೋಬೇಕು. ಫಸ್ಟ್ ಏನಾಗುತ್ತೆ? ಫಸ್ಟ್ ಪಾರ್ಟಲ್ಲಿ ಮಾರ್ಸ್ ಮೇಲ್ಗಡೆ ಇದ್ದಾನೆ, ಇಸ್ ಗುಡ್. ಯಾಕಂದ್ರೆ ಹಿಂದ್ಗಡೆ ಗುರು ಇರೋ ಕಾರಣದಿಂದ. ನೆಕ್ಸ್ಟ್ ಅಲ್ಲಿ ನೀಚ, ಈಸ್ ಬಿಕಮ್ ಬ್ಯಾಡ್ ಅಸೋಸಿಯೇಷನ್. ಯಾಕೆ? ಇಲ್ಲಿ ರಾಹು ಪ್ಲಸ್ ಇದು ನೀಚ ಸ್ಥಾನ ಆದ ಕಾರಣದಿಂದ ಫೀಮೇಲ್ದಾದರೆ ಹಸ್ಬೆಂಡ್, ಮೇಲ್ದಾದರೆ ಒನ್ ಆಫ್ ದಿ ಬ್ರದರ್ ಕಂಡೀಷನ್. ಸೆಕೆಂಡ್ ಪಾರ್ಟಲ್ಲಿ ರಿಲೇಟೆಡ್. ಇಲ್ಲೇನ ಧೂರ್ತ, ನೀಚದಲ್ಲಿ ಬಂದ ಧೂರ್ತ ಸಹವಾಸ ಆಯ್ತು. ಅಲ್ಲಿ ಧೂರ್ತ ಸಹವಾಸ, ನೀಚನಾಗೋದ. ಒಳ್ಳೆಯವನಿದ್ದ ಬಟ್ ಫ್ರೆಂಡ್ಸ್ ಎಲ್ಲ ಕೆಡಿಸ್ಬಿಟ್ರು ಅವನಿಗೆ ಅಂತ ಹೇಳ್ತೀವಲ್ಲ. ಯಾಕೆ? ಕಂಡೀಷನ್ ಅಪ್ಲೈ. ಇಮಿಡಿಯೇಟ್ ಅಲ್ಲಿ ಕೆಳಗಡೆ ಬರ್ತಾನೆ. ಸಫರಿಂಗ್, ಲಾಟ್ ಆಫ್ ಸಫರಿಂಗ್ ಆದಮೇಲೆ ಇಲ್ಲಿ ಬರ್ತಾನೆ. ಸೊ ಇಲ್ಲಿ ಏನಿರುತ್ತೆ? ಇಲ್ಲೂ ಪ್ರಾಬ್ಲಮೇ, ಜಗಳ ಆಗುತ್ತೆ. ಯಾರು? ಬ್ರದರ್ ಜೊತೆಗೆ. ಆಮೇಲೆ ಕೆಳಗಡೆ ಬರ್ತಾನೆ. ಸೊ ಈಸ್ ರವಿ ಸಿಗ್ತಾನೆ. ರವಿ ಇಸ್ ಗುಡ್, ರವಿ ಇಸ್ ಫ್ರೆಂಡ್. ಆದ್ದರಿಂದ ಸ್ವಲ್ಪ ಸುಧಾರಣೆ ಆಗುತ್ತೆ. ಮೂಮೆಂಟ್ ನೋಡಿ, ಪ್ಲಾನೆಟ್ಸ್ ಮೂಮೆಂಟ್ ಹೇಳಿದಿರಲ್ಲ. ಸೊ ಈ ಥರ ಮೂಮೆಂಟ್ ಆಗುತ್ತದು. ಪಾರ್ಟ್ ಇಸ್ ಸೆಕೆಂಡ್ ಪಾರ್ಟ್. ಇದು ಸೆಕೆಂಡ್, ಥರ್ಡ್, 12. ಇಲ್ಲಿ ಏನಾಯಿತು? 13. ಇಲ್ಲಿ ಬಂದಾಗ ಎರಡನೇ ಪಾರ್ಟಲ್ಲಿ ಬಂದ 13, 14th ಇಯರ್. ಸೊ ನೆಕ್ಸ್ಟ್ ಬಂದಾಗ ಏನು ಬರುತ್ತೆ? ಇಲ್ಲಿ 24, ಸಾರಿ ಇಲ್ಲಿ 24, 24, 25. ಇವನ್ ಏಜ್ 25ಗೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಇವನಿಂದ ಆಗಲ್ಲ. ಇಲ್ಲಿ ತೋರಿಸ್ತಾ ಇರೋಂಥದ್ದು ಅವನ ಸಹವಾಸ ಕೆಟ್ಟ ಹೋಗ್ಬಿಡುತ್ತೆ. ಅವನು
ಬೇರೆ. ರಾಹು ಇಲ್ಲಿ ಇರುವಂತಹದ್ದು ಏನಿದೆ ಮೇನ್ ಆಗಿ ಫೀಮೇಲ್ ರಾಶಿ. ಸೊ ಇಸ್ ಎ ಲವ್. ಯಾರು? ಲೋ ಕ್ಯಾಸ್ಟ್ ಗರ್ಲ್, ಲೋ ಕ್ಯಾಸ್ಟ್. ಚಂದ್ರನು ಅಲ್ಲೇ ಇದ್ದಾನೆ. ನೀಚ ಸ್ತ್ರೀ ಅಂತ ಹೇಳಿದ್ದಾರೆ. ಸವಾಸದಲ್ಲಿ ಸಿಗಾಕತ್ತ ನಾವು. ನೀಚ ಸ್ತ್ರೀ ಸಹವಾಸದಲ್ಲಿ ಸಿಗಾಕೊಳ್ತಾನೆ. ಎಸ್ ಎ ಕಂಡೀಷನ್. ಆ ಪ್ಲಾನೆಟರಿ ಕಂಡೀಷನ್ ನೋಡ್ಕೊಂಡ ಇಲ್ಲೇನಾಗತ್ತೆ, ಗುರು ಇಲ್ಲಿ ಬಂದ. ಸೊ ಸೆಕೆಂಡ್ ಪಾರ್ಟಲ್ಲಿ ಗುರು ಏನಾಗುತ್ತೆ, ಸಿಟ್ಟು ಹೈ ಆಗುತ್ತಾ, ಒಂದು ಸಿಕ್ಕಾಪಟ್ಟೆ ಸಿಟ್ಟು ಜಾಸ್ತಿ ಬರುತ್ತೆ. ಥರ್ಡ್ ಪಾರ್ಟಲ್ಲಿ ಎಕ್ಸಲ್ಟೇಷನ್ ಆದ, ಇಸ್ ಇಂಪ್ರೂವ್ಮೆಂಟ್. ಯಾಕಂದ್ರೆ ಎಲ್ಲಿ ಬಂದ ಅವನು ಉಚ್ಚನಲ್ಲಿ ಬರ್ತಾನೆ. ಉಚ್ಚನಲ್ಲಿ ಬರೋ ಕಾರಣದಿಂದ ಏಜ್ ಆಫ್ 36 to 48 periods is a wonderful period. Improvement ಆಯ್ತು ಅದಕ್ಕೆ. Some problems are there, no doubt. ಇದರಲ್ಲಿ ರಾಹು ಇದ್ದಾನೆ. ಆದರೆ ಇವನ್ ಪವರ್ ಜಾಸ್ತಿ ಇರೋ ಕಾರಣದಿಂದ ರಾಹು ಅಷ್ಟೊಂದು ತೊಂದರೆಗಳು ಕೊಡೋದಿಲ್ಲ. ಇನ್ನೊಂದು, ರಾಹು ಡಿಸ್ಪೋಸಿಟರ್ ಎಲ್ಲಿ ಕೂತಿದ್ದಾನೆ? ರಾಹು ಡಿಸ್ಪೋಸಿಟರ್ ಗುರುನೇ. ಹಾಗಾಗಿ ಗುರು ಥರಾನೇ ಅವನು ಫಲ ಕೊಡಬೇಕು. ರಾಹು ಗುರು ಮನೇಲಿ ಕುತ್ಕೊಂಡಿರೋ ಕಾರಣದಿಂದ ಗುರು ಥರಾನೇ ಅವನ ಫಲಗಳನ್ನು ಕೊಡಬೇಕು. ಕಂಡೀಷನ್. ಸೊ ಗುರು ರಾಹು ಕಾಂಬಿನೇಷನ್ ಏನಿದೆ ಅದು ಕೀರ್ತಿ ಯೋಗ ಅಂತಾನು ಬರುತ್ತೆ. ಇವರು ಚಾಂಜಾಳ ಯೋಗ ಅಂತ ಹೇಳ್ತಾರೆ, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್ ಆಯ್ತು ಅದು. ಬಟ್ ಅದು ಕೀರ್ತಿ ಯೋಗನೂ ಹೌದು. ಅವ್ರ ನೇಚರ್ ಸ್ವಲ್ಪ ಸರಿ ಇರಲ್ಲ. ಚಾಂಡಾಲ್ ಯೋಗ ಅಂತ ಹೇಳಿದರೆ ಆ ಎಫೆಕ್ಟ್ ಕೊಡೋ ಅಂಥದ್ದು. ಅವರು ಆ ಥರ ಕ್ರೂರವಾಗಿ ವರ್ತಿಸ್ತಾರೆ ಅಂತ, ಬೇರೆ ಏನಲ್ಲ. ಅವ್ರ ವರ್ತನೆ ಹಂಗಿರುತ್ತೆ ಗುರು ಚಾಂಡಾಲ ಯೋಗ ಅಂತ ಹೇಳಿದಾಗ. ಸೊ ಡಿಪೆಂಡ್ ಆನ್ ಕಂಡೀಷನ್. ಹತ್ತಿರ ಇದ್ದಾರಾ ದೂರ ಇದ್ದಾರಾ? ಎಷ್ಟು ಹತ್ತಿರ ಇದ್ದಾರೆ ಅಷ್ಟು ಜಾಸ್ತಿ ತೊಂದರೆಗಳಾಗುತ್ತೆ. ದೂರ ಡಿಗ್ರಿ ವೈಸ್ ದೂರ ಇದ್ದಾಗ ಪ್ರಾಬ್ಲಮ್ಗಳು ಕಮ್ಮಿ ಆಗುತ್ತೆ. ಯಾವತ್ತು ಸೀರಿಯಸ್ನೆಸ್ ಕಮ್ಮಿ ಆಗುತ್ತೆ. ಬಟ್ ಒಂದೇ ಕಡೆ ಇದ್ದಾಗ, ಫಿಫ್ತಲ್ಲಿ ಇದ್ದರೂ ಕೂಡ ಪ್ರಾಬ್ಲಮ್ಸ್ ಆಲ್ವೇಸ್ ದೇರ್. ಬಟ್ ಇಲ್ಲೇನಾಗಿದೆ, ಜೊತೆಗೆ ಸ್ಟ್ರಾಂಗ್ ಆಗಿ ಅಲ್ಲಿ ಕೂತಿದ್ದಾನೆ ಶಸ್ತ್ರಧಾರಿ. ಸೇವ್ ಮಾಡಕ್ಕೆ ಅವನಿಗೆ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಅದರಿಂದ ರಾಹುದ್ ನಡೆಯಲ್ಲ ಜಾಸ್ತಿ ಅಲ್ಲಿ. ಸಮ್ ಪ್ರಾಬ್ಲಮ್ಸ್ ಬಟ್ ನಾಟ್ ಇನ್ ಸೀರಿಯಸ್. ತಮ್ಮಂಗಾದಾಗ ಆಗಲ್ಲ ಇವನಿಗೆ. ಆ ಥರ ಮೂಮೆಂಟ್ ಗ್ರಹದ್ದು ಪ್ರತಿಯೊಂದು ಆ ಥರ ಆಗುತ್ತೆ. ಇಲ್ಲಿ ಏನಾಗಿದೆ ನೋಡಿ, ಶನಿ ಕರ್ಮ. ಫಸ್ಟ್ ಪಾರ್ಟ್ ಆಫ್ ದಿ ಶನಿ ಏನಾಗುತ್ತೆ, ರಾಹು ಲೋ ಪೇಡ್. ರಾಹು ಈಸ್ ಲೇಬರ್ ವರ್ಕ್ ಮಾಡ್ಬೇಕು ಅವನು. ಎರಡನೇದು ಚಂದ್ರ ಇದ್ದಾನೆ, ಸಫರಿಂಗ್. ಅಲ್ಲಿ ಹೋಗೋ ಇಲ್ಲಿ ಹೋಗೋ ಅಂತ. ಇಲ್ಲಿ ಈ ಪಾರ್ಟಲ್ಲಿ ಅಂದರೆ 30 ಪ್ಲಸ್ ಇಲ್ಲಿ ಏನು ಬರುತ್ತೆ ಅದು ಎರಡನೇ ಮನೆಗೆ ಬರ್ತಾನೆ ಅವನು. ಸೆಕೆಂಡ್ ರೌಂಡಲ್ಲಿ ಅವನು ತೊಂದರೆ ಜಾಸ್ತಿ ಕೊಡೋದು. ಇನ್ನೊಂದು ಎಫೆಕ್ಟ್ ಆಲ್ವೇಸ್ ಇನ್ ಸೆಕೆಂಡ್ ರೌಂಡ್ ಸ್ಯಾಟರ್ನ್ ಕೊಡುವಂಥದ್ದು. ಸೆಕೆಂಡ್ ರೌಂಡ್ ಬಂದಾಗ ಇಲ್ಲೇನಾಗುತ್ತೆ, ಅಪವಾದಗಳು ಬರುತ್ತೆ. ಯಾಕೆ? ಚಂದ್ರ, ರಾಹು, ನೀಚ ಸ್ತ್ರೀ, ಕೆಲವುದರಿಂದ ಆಬ್ಲಿಗೇಷನ್ಸ್, unnecessary blames will happen. ಈ ಕಾಂಬಿನೇಷನ್ ಯಾವಾಗಲೂ ಇಟ್ಸ್ ವೆರಿ ಡೇಂಜರಸ್ ಕಾಂಬಿನೇಷನ್. ಚಂದ್ರ ಇದ್ದಾನೆ ಇನ್ ಡಿಪ್ರೆಷನ್ ಕಂಡೀಷನ್ಸ್. ಈ ಕ್ರಾಸ್ ಆಗದಂಗ ಈ ಪೀರಿಯಡ್ ಏನಿದೆಯಲ್ಲ, ಈ ಪೀರಿಯಡ್ ಇಸ್ ವೆರಿ ಟಫ್ ಪೀರಿಯಡ್.
ಸರ್ 30 ಇಯರ್ಸ್ ಆಗಬೇಕಲ್ಲ ಸರ್ ಇದು? ಏನು ಸರ್ ಇಲ್ಲಿ 30, ಇಲ್ಲಿ ಪ್ಲಸ್ 32 33 ತನಕ ಇಲ್ಲಿ ಪ್ರಾಬ್ಲಮ್ಗಳಿರುತ್ತೆ ಅವನಿಗೆ. 32 33 2-3 ಇಯರ್ಸ್ ಇಸ್ ವೆರಿ ಕೆಳಗೆ ಮೇಲೆ ಮಾಡಿಬಿಡತ್ತೆ ಅವನಿಗೆ. ಲೇಬರ್ ವರ್ಕ್ ಮಾಡಬೇಕು ಫಸ್ಟ್, ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ. ಸೆಕೆಂಡರಿ ಇಲ್ಲಿ ಬಂದ ಸ್ವಲ್ಪ ರಿಲೀಫ್ ಆಯಿತು, 34 35 ಆನ್ವರ್ಡ್ಸ್. ನೆಕ್ಸ್ಟ್ ಬಂದ ಗುರು ಸಿಕ್ಕದ ಇಸ್ ಇಂಪ್ರೂವ್ಮೆಂಟ್ ಫ್ರಮ್ ದಟ್ ಇಯರ್. ಅರ್ಥ ಆಗ್ತಾ ಇದೆಯಾ ಇವಾಗ? ಆಫ್ಟರ್ 2.5 ಇಯರ್ಸ್ 35 36 ಮೇಲೆ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯ್ತು ಅವನು. 2.5 ಎಣ್ಸಿ ಗೊತ್ತಾಗತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದ ಇಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದವುದು, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮಾರ್ಸ್ ಸಮ್ ಪ್ರಾಬ್ಲಮ್ಸ್ ಆರ್ ಕ್ರಿಯೇಟ್, ತಿರ್ಗಾ ಆಗುತ್ತಲ್ಲಿ, ಬಟ್ ನಾಟ್ ಹೆವಿ. ಇಲ್ಲಿ ಮುಗಿದೋಯ್ತು ಹೆವಿ. ಇಲ್ಲಿ ಬಂದ ಮಾರ್ಸ್ ಮೇಲೆ ಬಂದ, ಇಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಯಾರಿಗೆ? ತಮ್ಮನಿಗೆ, ಜಮೀನಿಗೆ ರಿಲೇಟೆಡ್, ಜಮೀನ್ ರಿಲೇಟೆಡ್, ಲ್ಯಾಂಡ್ ರಿಲೇಟೆಡ್. ಪ್ಲಸ್ ಅವನು ತಮ್ಮನಿಗೂ ಅಷ್ಟು, ತಮ್ಮನಿಗೆ ಇಸ್ ಅ ಸೀರಿಯಸ್ ಕೇಸ್. ಆವಾಗ ನಾನೇನು ಹೇಳಿದೆ ಅದೇ ಪ್ರಕಾರವಾಗಿ ಆ ಪೀರಿಯಡಲ್ಲಿ ಅಲ್ಲಿ ಬರುತ್ತೆ. ಶನಿ ಈಸ್ ಮೇಜರ್ ಇಂಡಿಕೇಟರ್ ಅವನು. ನೆಕ್ಸ್ಟ್ ಗುರು, ನೆಕ್ಸ್ಟ್ ಸನ್ ನೋಡಿ ಏನಾಗಿದೆ ಇವಾಗ. ರವಿ ಇಸ್ ಇನ್ ಗುಡ್ ಕಂಡೀಷನ್ ಫಸ್ಟ್. ಯಾಕಂದರೆ ಬಾಕಿ ಏನೇ ಇರ್ಬೋದು, ಶತ್ರು ಜೊತೆಗಿರ್ಬೋದು, ಬಟ್ ಅವನ ಫ್ರೆಂಡ್ ಮನೆ ಇಲ್ಲಿ ಎಕ್ಸ್ಚೇಂಜ್ ಆಗಿದೆ. ಬುಧನ್ ಮನೆಯಲ್ಲಿ ರವಿ ಮನೆಯಲ್ಲಿ ಬುಧ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ, ರವಿ 3 ಫಿಮೇಲ್ ಜೊತೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಫಾದರ್ ನೇಚರ್ ಏನಿದೆ, ರೊಮ್ಯಾಂಟಿಕ್ ನೇಚರ್, ಎಕ್ಸ್ಟ್ರಾ ಅಫೇರ್ಸ್ ಆರ್ ಮಲ್ಟಿಪಲ್ ಮ್ಯಾರೇಜಸ್. ಅರ್ಥ ಆಯ್ತಲ್ಲ? ಅಗೇನ್ ಎಲ್ಲೇ ಗೊತ್ತಿದ್ದಾನೆ ಇಲ್ಲಿ ನೋಡಿ ಏನಿದೆ ಅಪೋಸಿಟ್, ಚಂದ್ರ ಮತ್ತು ರಾಹು. ನೀಚ ಸ್ತ್ರೀ ಸಹವಾಸ, ಮಲ್ಟಿಪಲ್ ಇದೆ ಅಲ್ಲಿ ಫಿಮೇಲ್ ಇರೋ ಕಾರಣದಿಂದ. ಸೊ ಇಲ್ಲಿ ಮಲ್ಟಿಪಲ್ ಮ್ಯಾರೇಜ್ ಆರ್ ಮಲ್ಟಿಪಲ್ ಕೀಪರ್ ಇರ್ತಾರೆ. ಅದರಿಂದ ಏನಾಗತ್ತೆ, ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ ನೀಚ ಸ್ಥಾನ, ಅದರಿಂದ ನೀಚನಾದ, ಎಲ್ಲ ಕಳ್ಕೊಂಬಿಟ್ರು. ಅರ್ಥ ಆಯ್ತಾ ರೀಡಿಂಗು? ಸ್ವಲ್ಪ ಸಮಥಿಂಗ್. ಏನ್ ಸರ್? ನೀಚ ಸ್ಥಾನ ಅಂದ್ರೆ ಯಾರಿಗಾಯ್ತಲ್ಲಿ? ಸರ್ ರವಿ ಎಲ್ಲಿದ್ದಾನೆ? ರವಿ ಕನ್ಯಾದಲ್ಲಿದ್ದಾನೆ. ನೆಕ್ಸ್ಟ್ ಎಲ್ಲಿ ಬರ್ತಾನೆ? ರವಿಗೆ ನೀಚ ಸ್ಥಾನ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಯಾಕೆ ನೀಚನಾದ? ಇಲ್ಲಿ ಹೊಡೆದ ತಿನ್ನಲ್ಲ. 3 ಜನ 4 ಜನ ಅಲ್ಲಿ ಫೀಮೇಲ್ ಒಳಗಡೆ ಸಿಗಾಕೊಂಡ್ಬಿಟ್ಟು ಒದ್ದಾಡ್ದ. ಅರ್ಥ ಆಯ್ತಲ್ಲ? ಲಾಸ್. ಶುಕ್ರ ರಾಹು ಈಸ್ ಲಾಸ್ ಆಫ್ ಮನಿ ಆಲ್ಸೋ, ಹೆವಿ ಲಾಸ್. ರಾಹು ಚಂದ್ರ. ಅರ್ಥ ಆಯ್ತಾ? ಈ ಜಾತಕಕ್ಕೂ ಆಗುತ್ತೆ, ಪ್ಲಸ್ ಇವನಿಗೂ ಆಗುತ್ತೆ. ಈ ಜಾತಕಕ್ಕೂ ಹೆವಿ ಲಾಸ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಇಸ್ ಕಮಿಟೆಡ್. ಶುಕ್ರ ರಾಹು ಚಂದ್ರ ಕಾಂಬಿನೇಷನ್. ತಂದೆಗೆ ಬೇರೆ ಥರ ಆಯಿತು. ತಂದೆಗೆ ಯಾಕೆ ಆಯಿತು? ಇಲ್ಲಿ ಕಾಂಬಿನೇಷನ್ ಏನಿದೆ, ಎಷ್ಟು ಫಿಮೇಲ್ ಕೂತಿದ್ದಾರೆ ನೋಡಿ. ಆದ್ದರಿಂದ ಮಲ್ಟಿಪಲ್ ಮ್ಯಾರೇಜಸ್ ಆಗುತ್ತೆ. ಒನ್ ಆಫ್ ದಿ ಫಸ್ಟ್ ಮ್ಯಾರೇಜ್ ವೈಫ್ ಈಸ್ ಡೈಡ್ ಬಿಕಾಸ್ ಆಫ್ ಕೇತು ಶುಕ್ರ ಕಾಂಬಿನೇಷನ್. ಆದ ಕಾರಣದಿಂದ ನುಂಗು ಬಿಡ್ತಾನ ಅವನು. ಸೆಕೆಂಡ್, ಥರ್ಡ್ ಆ ಥರ ಆಗುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಇಲ್ಲಿ ಬಂದು ನೀಚನಾಗ್ತಾನ. ಇಲ್ಲಿ ಯಾರಿಲ್ಲ. ಯಾರ ಇದ್ದಾರಾ?
ಯಾರು ಇಲ್ಲ. ಹ್ಮ್. ಇಲ್ಲಿ ಯಾರು ನೋಡ್ತಾರೆ? ಇಲ್ಲಿ ಯಾರು ನೋಡಲ್ಲ, ಬರೀ ಈ ಕಾಂಬಿನೇಷನ್ ಇಲ್ಲಿ ಬರುತ್ತೆ. ಮಾರ್ಸ್ ಇದ್ದಾನೆ, ಮಾರ್ಸು ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆವಾಗ ಅವನು ನೀಚಕ್ಕೆ ಹೋಗಿರ್ತಾನೆ ಕಂಡೀಷನಲ್ಲಿ. ಫಾದರ್, ಬ್ರದರ್, ಫಾದರ್, ಸಿಸ್ಟರ್, ಒನ್ ಆಫ್ ದಿ ಸಿಸ್ಟರ್ ಸೆಕೆಂಡರಿ. ಇನ್ನೊಂದು ಯಾವ ಥರ ತಗೊಳ್ಳೋದು ಅಂತ ಹೇಳಿದ್ರೆ, ಒನ್ ಆಫ್ ದಿ ಸಿಸ್ಟರ್ ಇಸ್ ಡೈಡ್ ಅರ್ಲಿ. ಕೇತು ಎದುರುಗಡೆ ಇದ್ದಾನೆ, ಕೇತು ವಾಪಸ್ ಬರ್ತಾ ಇದ್ದಾನೆ, ಶುಕ್ರ ಬಾಲದಲ್ಲಿದ್ದಾನೆ. ಕೇತು ಡಿಗ್ರಿ ಜಾಸ್ತಿ, ಶುಕ್ರನ ಡಿಗ್ರಿ ಕಮ್ಮಿ ಇರೋ ಕಾರಣದಿಂದ ಶುಕ್ರನ ಕಡೆ ಬರ್ತಾ ಇದ್ದಾನೆ ಅವನು. ಇಸ್ ಎ ಡೇಂಜರಸ್ ಕೇಸ್. ಸೊ ಒನ್ ಆಫ್ ದಿ ಸಿಸ್ಟರ್, ಯಾರ್ ಸಿಸ್ಟರ್? ರವಿ ಸಿಸ್ಟರ್. ರವಿ ಮೀನ್ಸ್ ಫಾದರ್ ಸಿಸ್ಟರ್ ಇಸ್ ಡೈಡ್ ಅರ್ಲಿ ಕಂಡೀಷನ್. ಅರೆ ಒನ್ ಪ್ರೆಡಿಕ್ಷನ್ ಬರಲ್ಲ ಇಲ್ಲಿ, ಮಲ್ಟಿಪಲ್ ಪ್ರೆಡಿಕ್ಷನ್ಸ್ ಬರುತ್ತೆ ಅಲ್ಲಿ. 1 1 1. ನೆಕ್ಸ್ಟ್ ಏನು ಬರುತ್ತೆ? ಫಾದರ್ ಫ್ಯಾಮಿಲಿ ಕ್ವಾರಲ್ಸ್ ರಿಗಾರ್ಡಿಂಗ್ ಪ್ರಾಪರ್ಟಿ, ಮನಿ, ಆಮೇಲೆ ಕೋರ್ಟಿಗೆ ಹೋಗ್ತಾರೆ. ಯಾಕೆ? ಇಲ್ಲಿ ಕಾಂಬಿನೇಷನ್ ನೋಡಿ, ಇಲ್ಲಿದೆ ರಾಹು, ಇಲ್ಲೇನು ಕೂತಿದ್ದಾನೆ? ಬುಧ ಕೂತಿದ್ದಾನೆ. ಇಲ್ಲಿ ಕೂತ್ಕೊಂಡಿರೋದು ಶುಕ್ರ ಬುಧ ಇಸ್ ಮನಿ ಆ್ಯಂಡ್ ಪ್ರಾಪರ್ಟಿ. ಕೇತು ಬಂದೇನಾಯ್ತು? ಪ್ರಾಬ್ಲಮ್ ಕೊಟ್ಟ ಅಲ್ಲಿ, ಫ್ಲಿಟ್ ಮಾಡ್ದ ಅವನು, ಎಲ್ಲರಿಗೂ ದೂರ ಮಾಡ್ದ. ಯಾಕೆ ದೂರ ಮಾಡ್ದ? ಅಲ್ಲಿ ಕ್ವಾರಲ್ಸ್, ಪ್ರಾಬ್ಲಮ್ಸ್, ಜಗಳ, ಪ್ರಾಪರ್ಟಿ ರಿಲೇಟೆಡ್, ಮನಿ ರಿಲೇಟೆಡು ಪ್ರಾಬ್ಲಮ್ಸ್ ಅಲ್ಲಿ ತೋರಿಸೋದು. ಯಾವಾಗೂ ಮೂವ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ರಾಶಿ ನೋಡಿ ಗೊತ್ತಾಗ್ಬಿಡತ್ತೆ ಏನಿದೆ ಅಂತ. ಯಾವುದೇ ಗ್ರಹಕ್ಕೆ ನೆಕ್ಸ್ಟ್ ರಾಶಿ ಶತ್ರುದಿರ್ಬೋದು, ಅಥವಾ ಶತ್ರು ನೋಡ್ಬೋದು, ಅಥವಾ ನೀಚಸ್ತಾ ಇರ್ಬೋದು. ಇದ್ದರೆ ಸೆಕೆಂಡ್ ಪಾರ್ಟ್ ಆಫ್ ದಿ ಲೈಫ್ ಡೌನ್ ಫಾಲ್ ಆಗುತ್ತೆ. ಉಲ್ಟಾ ಇದ್ರೆ ಒಳ್ಳೇದು. ಇಲ್ಲಿ ಶುಕ್ರ ಫಸ್ಟ್ ಫೇಸಲ್ಲಿ ಏನಾಗುತ್ತೆ? ಒನ್ ಆಫ್ ದಿ ಇವನ್ ಸಿಸ್ಟರ್ ಇರ್ಬೋದು, ಅಥವಾ ಫಾದರ್ ಸಿಸ್ಟರ್ ಇರ್ಬೋದು, ಅಥವಾ ಇವನ್ ವೈಫ್ ಇರ್ಬೋದು. ಫಸ್ಟ್ ಸ್ಟೇಜ್ ಇಸ್ ಸಫರಿಂಗ್. ಕೇತು ಜೊತೆಗಿದ್ದಾನೆ, ಕಂಟಕ ಗೆದ್ರೆ ಸ್ವಮನೇಲಿ ಬರ್ತಾನೆ. ಶಿ ಈಸ್ ಇಂಪ್ರೂವ್ಮೆಂಟ್ ಇನ್ ಸೆಕೆಂಡ್ ಪಾರ್ಟ್. ಅವರಿಗೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಸೆಕೆಂಡ್ ಪಾರ್ಟಲ್ಲಿ. ಇದು ಲಾಜಿಕಲ್, ಈಸಿ ಲಾಜಿಕ್. ಅದು ಏನು ಇದು ಮಾಡಬೇಕಾಗಿಲ್ಲ ಅಲ್ಲಿ. ಎನಿ ಕನ್ಫ್ಯೂಷನ್? ಏನಿಲ್ಲ, ಕನ್ಫ್ಯೂಷನ್ ಇಲ್ಲ. ಅಂದ್ರೆ ಈಗ ಹಾಗೆ ಒಂದು ಗ್ರಹಗಳು ಮೊನ್ನೆ ಹೇಳಿದೆ ನಾನು, ಒಂದು ಇದರಲ್ಲಿ ತರ ಒಂದು ಅದೇ ಅದು ಮಿಥುನ ಲಗ್ನ ಆಗಿ ಕುಜ ಮತ್ತೆ ಶನಿ ಇದ್ದು ಅವ್ರ ಜೊತೆಗೆ ಶುಕ್ರ ಬಂದಾಗ ಅವನ ಪವರ್ ಕಡಿಮೆ ಆಗೋಯ್ತು ಅಂತ ಹೇಳಿದೆ ಸರ್, ತಾವು ಹೇಳಿದ್ರಿ. ಅರ್ಥ ಆಯ್ತು. ಅದು ಕುಜ ಶನಿ ಇದ್ದಾಗ ಮಧ್ಯೆ ಶುಕ್ರ ಇದ್ದಾಗ ಕುಜದ ಒಂದು ಇದು ಪವರ್ ಕಡಿಮೆ ಆಗೋಯ್ತು. ಅದೇ ನೆಕ್ಸ್ಟ್ ಇದರಲ್ಲಿದ್ದಾಗ ಮಕರದಲ್ಲಿ ಯಾಕೆಂದ್ರೆ ಕುಜ ಎಕ್ಸಾಕ್ಟೆಡ್, ಶನಿ ಮತ್ತೆ ಶುಕ್ರ ಇದ್ದಾಗ ಕುಜನ ಪವರ್ ಕಡಿಮೆ ಆಯ್ತು. ಸಪೋಸ್ ಅದೇ ನೆಕ್ಸ್ಟ್ ಕುಂಭದಲ್ಲಿ ಗುರು ಇದ್ದಾಗ ಅವಾಗ ಅದ್ರಲ್ಲಿ ಏನ್ ರಿಯಾಕ್ಷನ್ ಆಗುತ್ತೆ ಸರ್ ಇದರಲ್ಲಿ? ಇಲ್ಲಿ ಇದ್ದಾಗ ಏನಾಗತ್ತೆ? ಇಲ್ಲಿ ಯಾರು ಕೂತಿದ್ದಾರೆ ಅವನ ಮನೆಗೆ ಹೋಗ್ತಾನೆ ಫಸ್ಟ್ ಆಫ್ ಆಲ್. ಸೆಕೆಂಡರಿ ಇಲ್ಲಿ ಯಾರು ಕಾಯ್ತಾ ಇದ್ದಾರೆ? ಇಲ್ಲಿ ಕಾಯ್ತಾ ಇರುವಂತಹದ್ದು ಕಾಲ. ಟೈಮ್ ಈಸ್ ನಾಟ್ ಗುಡ್. ಯಾಕಂದ್ರೆ ಎರಡು ಮಧ್ಯ ಸಿಗಾಕತ್ತಾನೆ. ಇಲ್ಲಿ ಬಂದಾಗ ಅವನು ಇಂಪ್ರೂವ್ಮೆಂಟ್ ಆಗ್ತಾನೆ, ಮೇಷದಲ್ಲಿ ಬಂದಾಗ ಸ್ಪೆಷಲಿ
ರಾಹುಗೆ ದಾಟಿ ಹೋದ್ಮೇಲೆ ಗುರು ಕಂಡೀಷನ್ ಅವನ ಮನೆಗೆ ಬಂದರೂ ಕೂಡ ರಾಹು ಇರೋ ಕಾರಣದಿಂದ ಗ್ರಸ್ತನಾಗ್ತಾನೆ. ಇನ್ನೊಂದು, ಚಂದ್ರ ಅವನಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನ ಕಂಡೀಷನ್ನೇ ಸರಿ ಇಲ್ಲ. ಹೇಗೆ ಹೆಲ್ಪ್ ಮಾಡ್ತಾರೆ? ಇಸ್ ನಾಟ್ ಪಾಸಿಬಲ್ ಟು ಹೆಲ್ಪ್. ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಇವನ್ ದಾಟ್ ಬರಬೇಕಲ್ಲಿ. ದಾಟ್ ಬಂದಾಗ ಸಪೋರ್ಟ್ ಅಲ್ಲಿ ಒಳ್ಳೇದಾಗುತ್ತೆ ಅವನಿಗೆ. ಕುಜನ್ ಮನೇಲಿ ಬರ್ತಾನೆ, ಫ್ರೆಂಡ್ ಹೌಸ್ ಈಸ್ ಸೇಫ್ ಆಗ್ಬಿಡತ್ತೆ. ಶನಿನೂ ನೋಡ್ತಾನೆ, ಸೊ ಈಸ್ ಶನಿ ಆಲ್ಸೋ ಈಸ್ ಫ್ರೆಂಡ್ ಸಪೋರ್ಟಿಂಗ್. ಸೊ ಅದರಿಂದ ಅಲ್ಲಿ ಇಂಪ್ರೂವ್ಮೆಂಟ್ ಅಲ್ಲಿ ಆಗುತ್ತೆ ಅವನಿಗೆ. ಯಾವಾಗಲೂ ಕಂಡೀಷನ್ಸ್ ಆ ಥರ ಇದೆ. ಗುರು ಅಲ್ಲಿ ಬಂದಾಗ ಆ ಥರ ಸಿಚುವೇಶನ್ಗಳು ಉದ್ಭವ ಆಗುತ್ತೆ. ಮೂವ್ ಮಾಡ್ತಾ ಇರ್ತಾರೆ. ಇವಾಗ ನೋಡಿ, ಇನ್ನೊಂದು, ರಾಹು ಇಲ್ಲಿ ಕೂತಿದ್ದಾನೆ, ಫಸ್ಟ್ ಇಲ್ಲಿ ಬಂದ ಅಪವರ್ತಿ. ದಿಸ್ ಈಸ್ ಎಲ್ಡರ್ ಬ್ರದರ್ ಸಫರಿಂಗ್. ಆರ್ ಎಲ್ಡರ್ ಬ್ರದರ್ ಅಲ್ಲಿ ಇನ್ನೊಂದು ಕಂಡೀಷನ್ ಏನು ಬರುತ್ತೆ? ಎಲ್ಡರ್ ಬ್ರದರ್. ನೆಕ್ಸ್ಟ್, ರಾಹು ಅಂಡ್ ಚಂದ್ರ ಕಾಂಬಿನೇಷನ್ ಇರೋ ಕಾರಣದಿಂದ ಧೂರ್ತ ಸಹವಾಸದಿಂದ ಕೆಟ್ಟೋಗ್ಬಿಡ್ತಾನ. ರಾಹು ಚಂದ್ರ ಇರೋ ಕಾರಣದಿಂದ ಈಸ್ ಡಿಟ್ಯಾಚ್ ಫ್ರಮ್ ಫ್ಯಾಮಿಲಿ, ಸಮಟೈಮ್ಸ್ ಅಬ್ರಾಡ್. ಚಂದ್ರ ಇರೋ ಕಾರಣದಿಂದ ಏನಾಗುತ್ತೆ? ಅಲ್ಲಿ ಹೋಗ್ತಾನೋ, ಟ್ರಾವೆಲ್ ಮಾಡಬೇಕು ಅವನು. ಇನ್ನೊಂದು, ಅಪವಾದಗಳು ಬರುತ್ತೆ ಇಲ್ಲಿ ಎರಡನೇ ಮನೆಗೆ ಬಂದಾಗ. ರಾಹು ಕೆಳಗಡೆ ಬಂದಾಗ ಅಂತ 18 ಇಯರ್ ಕಂಪ್ಲೀಟ್, 19 and 20 ಇಯರ್ ಅಲ್ಲಿ ಇಲ್ಲಿ ಇವನಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಬ್ರದರಿಗೆ. ಯಾಕಂದ್ರೆ ರಾಹು ಮೇಲಿಂದ ಕೆಳಗಡೆ ಬರ್ತಾನೆ. ಅರ್ಥ ಮಾಡ್ಕೊಳ್ಳಿ ಇವಾಗ ರಾಹುಗೆ. ಸೇಮ್ ಟೈಮ್ ಮಾರ್ಸ್ ಇನ್ ಆಂಗಲ್ ಅಲ್ಲಿ ಮಾರ್ಸ್ ಇದ್ದಾನೆ. ಸೊ ಇವನಿಗೆ ಪ್ರಾಬ್ಲಮ್ ಆಗಲೇಬೇಕು ಬ್ರದರ್. ರಾಹು ಪ್ಲಸ್ ಮಾರ್ಸ್ ಕಾಂಬಿನೇಷನ್ ಇಸ್ ನಾಟ್ ಗುಡ್. ಅಲ್ಟಿಮೇಟ್ ಆಗುತ್ತದು. ಒಂದು, ಈ ಜಾತಕನವನಿಗೆ ಕೆಲಸದಲ್ಲಿ ತೊಂದರೆ. ಎರಡನೇದು, ಬ್ರದರಿಗೆ ಆಕ್ಸಿಡೆಂಟ್, ಅಪವಾದಗಳು, ಡಿಪ್ರೆಷನ್ ಎಲ್ಲ ಬರುತ್ತೆ. ಚಂದ್ರ ಅಲ್ಲಿ ಸಿಕ್ದ, ರಾಹು ಸಿಕ್ಕದ, ತಲೆ ತಿರುಗಿಸ್ಬಿಟ್ಟ ಅವನು. ತಲೆ ತಿರುಗಿಸ್ಬಿಡ್ತಾನು ಆಲ್ವೇಸ್. ಈ ಕಾಂಬಿನೇಷನ್ ಇಸ್ ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್. ತಲೆ ತಿರುಗಿಸಿ ವಿಷಯೋಗ, ಫೀಟ್ಸ್, ಅನ್ಕಂಟ್ರೋಲ್. ಕೆಲವು ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೈಂಡ್. ಕೆಲವರಿಗೆ ಫೀಟ್ಸ್ ಬರುತ್ತೆ. ಬುಧ ಏನಾರು ಇಲ್ಲೇ ಇದ್ದಿದ್ರೆ, ಬುಧ ಕಂಡೀಷನ್. ಸೊ ಬುಧ ಬುದ್ಧಿ ಭ್ರಮೆ ಅಂತ ಅಲ್ಲಿ ಬರುತ್ತೆ. ಹಾಗೆ ಅಷ್ಟು ಕ್ಲೋಸ್ ಇದ್ದಾರೆ ಚಂದ್ರ ಮತ್ತು ರಾಹು. ಹಾಗಾಗಿ ಅದು ತೊಂದರೆ ಕೊಡ್ತಾನ ಅವನು, ಬಹಳ ತೊಂದರೆಗಳನ್ನು ಕೊಡ್ತಾನೆ. ಆ ಥರದ ಇಲ್ಲಿ ರಾಹು ಬಂದಾಗ ಡೈರೆಕ್ಟ್ ಆಸ್ಪೆಕ್ಟ್ಸ್. ಇಲ್ಲಿ ಒಂದು ಗುರು, ಎರಡನೇ ಕಡೆ ಶುಕ್ರ ಮತ್ತು ರವಿ ಮೇಲೆ ಕಾಂಬಿನೇಷನ್ ಆಗುತ್ತೆ. ಕಾರಣದಿಂದ ಇಲ್ಲೇನಾಗುತ್ತೆ, ಒನ್ ಆಫ್ ಫಾದರ್ ಇರ್ಬೋದು ಅಥವಾ ಸಿಸ್ಟರ್ ಇರ್ಬೋದು, ಫಾದರ್ ಸಿಸ್ಟರ್ ಇರ್ಬೋದು, ಅಥವಾ ಮದುವೆ ಆಗಿದ್ರೆ ವೈಫ್ ಇರ್ಬೋದು. ಇಸ್ ಹೆಲ್ತ್ ಕಂಡೀಷನ್ ಇಸ್ ಬ್ಯಾಡ್. ಇಲ್ಲಿ ಏಜ್ ಗೊತ್ತಾಯಿತು, 20, 18 ಇಲ್ಲಿ ಬರ್ತಾನೆ. 18 to 19, 19 half
ಒಳಗಡೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಡಬೇಕು. ಯಾಕಂದ್ರೆ ಆಲ್ರೆಡಿ ಕಾಂಬಿನೇಷನ್ ಏನು ಅಲ್ಲಿ ಸಿಕ್ಕಿದೆ. ಕೇತು ಬಾಲದಲ್ಲಿ ಕೂತಿದ್ದಾನೆ ಶುಕ್ರ. ಸೊ ಫಸ್ಟ್ ಏಟ್ ಬೀಳದೆ ಶುಕ್ರನಿಗೆ. ಅರ್ಥ ಆಯ್ತಾ ಇವಾಗ? ಫಸ್ಟ್ ಏಟ್ ಬೀಳದೆ ಶುಕ್ರನಿಗೆ, ಇಲ್ಲಿ ಫಸ್ಟ್ ಏಟ್ ಬೀಳದೆ ತಾಯಿಗೆ ಅಥವಾ ಎಲ್ಡರ್ ಸಿಸ್ಟರ್ ಆಲ್ಸೋ ಏಜ್ಡ್ ಪರ್ಸನ್ ಅಂತ ಬರುತ್ತೆ. ಏಜ್ ಪರ್ಸನ್. ಯಾಕಂದ್ರೆ 15th ತಿಥಿ ದೊಡ್ಡ ಚಂದ್ರ, ಬಾಲಚಂದ್ರ ಅಲ್ಲ, ಹಾಗಾಗಿ ಫುಲ್ ಚಂದ್ರ, ಏಜ್ಡ್ ಅಂತ ಬರುತ್ತೆ ಅಲ್ಲಿ, ಏಜ್ ಪರ್ಸನ್. ಶನಿ ಅಲ್ಲಿ ಹೋದಾಗ ಸಮ್ ಟೈಮ್ಸ್ ಎವಿಲ್ ಎಫೆಕ್ಟ್ ಆಗುತ್ತೆ ಮೈಂಡಿಗೆ, ಎವಿಲ್ ಎಫೆಕ್ಟ್ ಆಗುತ್ತೆ. ಯಾರ ಮಾಡಿದ್ದಂತಲ್ಲ ಅವನಿಗೆ ಹಿಡಿಯುತ್ತೆ. ಎಲ್ಲಿ? ಚಂದ್ರ ಕೂತ್ಕೊಂಡಿರುವಂಥದ್ದು ರಾಹು ಜೊತೆಗೆ ಪ್ಲಸ್ ಕೂತ್ಕೊಂಡಿರುವಂಥದ್ದು ನೀರಿನ ಹತ್ರ, ಕ್ಷೇತ್ರಕ್ಕೆ ಹೋದಾಗ ಅವನಿಗೆ ತೊಂದರೆಗಳು ಹಿಡಿಯುತ್ತೆ ಅಂತ. ನೀರಿನ ಹತ್ರ ಹೋದಾಗ, ಕ್ಷೇತ್ರಕ್ಕೆ ಹೋದಾಗ ಅಂದರೆ ದೇವಸ್ಥಾನಕ್ಕಲ್ಲ, ಕ್ಷೇತ್ರಕ್ಕೆ ಹೋದಾಗ ಅಂತ ಹೇಳಿ ಕೆಲವು ಟೈಮಲ್ಲಿ ದರ್ಶನ ಎಲ್ಲ ತಗೊಂಡು ಸುತ್ತಾಡಕ್ಕೆ ಹೋಗ್ತಾರೆ. ಸ್ಪೆಷಲಿ ಸಂಜೆ ಹೊತ್ತಿಗೆ. ಯಾಕಂದ್ರೆ ಚಂದ್ರ ಯಾವಾಗ ಪವರಲ್ಲಿ ಬರೋದು? ನೈಟಲ್ಲಿ. ಆ ಟೈಮಲ್ಲಿ ಅಲ್ಲಿ ಅಟ್ಯಾಕ್ ಆಗುತ್ತೆ, ಆ ಪ್ರಾಬ್ಲಮ್ಗಳು ಅಲ್ಲಿ ಇರುತ್ತೆ ಅವನಿಗೆ. ಒಂದು ಕಾಂಬಿನೇಷನ್ ಎಲ್ಲೆಲ್ಲಿ ಎಫೆಕ್ಟ್ ಮಾಡುತ್ತೆ ನೋಡಿ. ಒಂದೇ ಕಾಂಬಿನೇಷನ್ ಎಫೆಕ್ಟ್ ಮಲ್ಟಿಪಲ್ ಎಫೆಕ್ಟ್ಸ್ ಆಗುತ್ತೆ, ಮಲ್ಟಿಪಲ್ ಎಫೆಕ್ಟ್ಸ್. ಈ ಕಾಂಬಿನೇಷನ್ ಇಲ್ಲ ಇತ್ತು ಸರ್. ಅವು ನೆಕ್ಸ್ಟ್ ಇಲ್ಲಿ ಬಂದಾಗ ಪ್ರಾಬ್ಲಮ್ ಏನಾಗುತ್ತೆ? ಅಲ್ಲಿ ಸೆಕೆಂಡ್ ಸನ್ನಿಗೆ ಅಲ್ಲಿ ನುಂಗ್ತಾನೆ. ಸೆಕೆಂಡ್ ರೌಂಡಲ್ಲಿ ಇಲ್ಲಿ ಬರಬೇಕಾದ್ರೆ ಅವನು 18 + 9 27th ಇಯರ್. ಆವಾಗ ಏನಾಗುತ್ತೆ? ಏನಾದ್ರು ಒಳಗಡೆ ಇಲ್ಲಿ ಒಂದು ಹೋಗಿರ್ತಾರೆ, ಶುಕ್ರ ಇಸ್ ಗಾನ್. ನೆಕ್ಸ್ಟ್ ಯಾರಿದ್ದಾರೆ? ನೆಕ್ಸ್ಟ್ ಇರೋವಂಥವರು ರವಿ ಇದ್ದಾನೆ. ಸೊ ಎಫೆಕ್ಟ್ ಆನ್ ರವಿ ಸೆಕೆಂಡ್ ರೌಂಡಲ್ಲಿ ರಾಹು ಮಾಡುವಂಥದ್ದು. ಓನ್ಲಿ ಟ್ರಾನ್ಸಿಟಲ್ಲಿ ನೀವು ಮಾಡ್ಬೋದು, ಬಟ್ ಪಕ್ಕಾ ಇರಬೇಕು, ಗೊತ್ತಿರಬೇಕು, ನೇಚರ್ ಗೊತ್ತಿರಬೇಕು. ಫಸ್ಟ್ ನೇಚರ್ ತಲೆಯಲ್ಲೇ ಇರಬೇಕು. ಆ ರಿಲೇಟೆಡಿಗೆ ನಿಮಗೆ ಪ್ರಾಬ್ಲಮ್ ಕೊಡ್ತಾನೆ. ನೀವು ಜಸ್ಟ್ ನೋಡುವಂಥದ್ದು ತ್ರಿಕೋಣದಲ್ಲಿ ನೋಡಿ, ಅಥವಾ ಅದರ ಮೇಲೆ ಹೋಗ್ತಾ ಇರೋವಂಥದ್ದು ನೋಡಿ. ಇವನ್ ಹಿಂದ್ಗಡೆ ಇರಬೇಕಾದ್ರೆ ಎಫೆಕ್ಟ್ ಯಾಕೆ ಕೊಡ್ತಾನೆ ಅಂತ ಹೇಳಿದರೆ, ಅವನು ಆಲ್ರೆಡಿ ಏನು ಹೇಳುತ್ತೆ, ಶ್ವಾಸ ಎಳಿತಾರಲ್ಲ, ಅವರಿಗೆ ಏನು ಬಾಯಲ್ಲಿ ಹಾಕಿ ಇದು ಮಾಡಬೇಕಾಗಿಲ್ಲ, ಎಳೆದ್ರೆ ಬಂದ್ಬಿಡುತ್ತಾರೆ ಒಳಗಡೆ ಬಾಯಲ್ಲಿ. ಸೊ ಅಲ್ಲಿ ಅದಕ್ಕೋಸ್ಕರ ಎಂಟ್ರಿ ಆಗಬೇಕಾದ್ರೇ ಈ ಡಿಗ್ರಿಯಲ್ಲಿ ಕಮ್ಮಿ ಇದ್ದರೆ ಎದುರುಗಡೆ ಅವನು 2-3 ಡಿಗ್ರಿ ಅಂದರೆ ಎಂಡಿಂಗ್ 29-25 ಮೇಲಿದ್ದರೆ, ಸೊ ಇಲ್ಲಿ 25 ಡಿಗ್ರಿ ಬಂದಾಗ ಅವನು ಎಳೆದು ಬಿಡ್ತಾನೆ ಬಾಯಲ್ಲಿ. ಅಷ್ಟು ಪವರ್ ಇರುತ್ತೆ ರಾಹು ಕೇತುಗೆ. ಶ್ವಾಸ ಎಳೆದ್ರೆ ಸಾಕು, ಒಳಗಡೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ಅರ್ಲಿ 3 months ಅರ್ಲಿ ಕೆಲವು ಟೈಮಲ್ಲಿ ಎಫೆಕ್ಟ್ ಆಗುತ್ತೆ. ಅವ್ನು ಚೇಂಜ್ ಆಗಿರಲ್ಲ, ಬಟ್ ಚೇಂಜ್ ಆಗ್ತಾನೆ. ಆ ಎಫೆಕ್ಟ್ ಆಲ್ರೆಡಿ ಆಗೋಗ್ಬಿಡುತ್ತೆ ಅಲ್ಲಿ 3 months ಅರ್ಲಿ. ರಾಹು ಆ್ಯಂಡ್ ಕೇತು ಟ್ರಾನ್ಸಿಟ್ ಆಗೋಕ್ಕಿಂತ ಮೊದಲು 3 months ಒಳಗಡೆ ಅವತ್ತು ಹೇಳಿದೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಕರೆಕ್ಟ್. 3 months ಅರ್ಲಿ ಅಲ್ಲಿ ಪ್ರಾಬ್ಲಮ್ಸ್ ಆಗಿರುತ್ತೆ ಅಂತ ಚೆಕ್ ಮಾಡಿ ಅಂತ ಹೇಳಿದೆ. ಸೊ ಅದು ಚೆಕ್ ಮಾಡಿ ಗೊತ್ತಾಗ್ಬಿಡುತ್ತೆ ಯಾವಾಗಲೂ ಅಷ್ಟೇ. ಸೊ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು. ಸೊ ನೆಕ್ಸ್ಟ್ ಇಲ್ಲಿ ಹೋಗ್ತಾನೆ. ಇಲ್ಲಿ ಬಂದಾಗ ಫಸ್ಟ್ ರೌಂಡ್, ನೆಕ್ಸ್ಟ್ ರಾಹು ಅಲ್ಲಿ ಅಂದರೆ ಒಂದೊಂದು ರೌಂಡ್ ಹೋಗಬೇಕು.
ಇದು ಸೆಕೆಂಡ್ ರೌಂಡ್ ಬಂತು. ನೆಕ್ಸ್ಟ್ ರೌಂಡ್ ಬಂದಾಗ ಅಂತ ಹೇಳಿದಾಗ ಎಷ್ಟಾಗುತ್ತೆ ಇಲ್ಲಿ 27 + 18 45th ಇಯರ್ ಬುಧನ್ ಮೇಲೆ ಹೋಗ್ತಾನೆ. 45th ಇಯರ್ ಒನ್ ಆಫ್ ದಿ ಆಂಟಿ ಇರ್ಬೋದು, ಅಥವಾ ಇವನ್ ಸಿಸ್ಟರ್ ಇರ್ಬೋದು, ಸಿಸ್ಟರ್ ಇನ್ ಲಾ ಇರ್ಬೋದು, ಅಥವಾ ಮಾಮ ಇರ್ಬೋದು, ಒನ್ ಆಫ್ ದಿ ಫ್ರೆಂಡ್ ಅನ್ಯಾಚುರಲ್ ಡೆತ್ ಅಲ್ಲಿ ಆಗುತ್ತೆ. ಸೊ ಇನ್ನೊಂದು ರೌಂಡ್ ಹೋಗಿ ತಿರ್ಗಾ ಅಲ್ಲಿ ಬರಬೇಕು. ಸೊ ಇಲ್ಲಿ ಒಂದು ರೌಂಡ್ ಇಲ್ಲ, ಇಲ್ಲಿ ತಿರ್ಗಾ ಬರಬೇಕು ಅಲ್ಲಿ ಹೋಗ್ಬೇಕಾದ್ರೆ. ಸೊ ಇಲ್ಲಿ ಹಿಂದೆ ಇರೋ ಕಾರಣದಿಂದ ಈಸ್ ಸೇಫ್ ಗಾರ್ಡ್ ಆಗಿದ್ದಾನೆ ಗುರು. ಗುರು ಸೇಫ್ ಗಾರ್ಡ್ ಆದ. ಯಾಕಂದರೆ ಇಮಿಡಿಯೇಟ್ ಯಾರಿದಾರಲ್ಲಿ ಫ್ರೆಂಡ್ ಇದ್ದಾನೆ, ಅವನು ಬಿಡಲ್ಲ. ಎದುರುಗಡೆ ಸೈನಿಕ ಥರ ನಿಂತುಬಿಟ್ಟಿದ್ದಾನೆ. ಸೊ ಲೈಫ್ ಈಸ್ ಲಾಂಗ್, ನೋ ಡೌಟ್, ಲಾಂಗ್ ಲೈಫ್. ಪ್ಲಸ್ ಶುಕ್ರ ಇಲ್ಲೇ ಇದ್ದಾನೆ. ಸೊ ಈಸ್ ಸೇಫ್. ಎನಿ ಕಂಡೀಷನಲ್ಲಿ ಅವನು ಪ್ರಾಬ್ಲಮ್ಸ್ ಆಗುತ್ತೆ ಯಾವಾಗಲೂ, ಅವನಿಗೆ ಆಕ್ಸಿಡೆಂಟ್ ಪ್ರೋ, ಆದರೆ ಸೇಫ್ ಆಗ್ತಾನೆ ಯಾವಾಗಲೂ. ಆಕ್ಸಿಡೆಂಟ್ ಇರ್ಬೋದು, ಆಪ್ರೇಷನ್ ಇರ್ಬೋದು, ಏನೇ ಇದ್ರೂ ಕೂಡ ಮಲ್ಟಿಪಲ್ ಆಗ್ತಾ ಇರುತ್ತೆ, ಹಾಗೆ ಸೇವ್ ಆಗ್ತಾ ಬರ್ತಾನೆ. ಲಾಂಗ್ ಲೈಫ್ ಇರುತ್ತೆ. ಇಲ್ಲಿ ಬರಬೇಕಾದ್ರೆ 8ನೇ ರೌಂಡ್ ಬರಬೇಕು ಅವನು. 1 18 27 45 +18 +18 ಇಲ್ಲಿ ಹೋದ ಆ್ಯಂಡ್ +18. ಆವಾಗ ಗುರು ಮೇಲೆ ಬಂದಾಗ ಈಸ್ ಎ ಡೆತ್. ಈ ಜಾತಕ ಇಲ್ಲಿ ನಿಂತೋಗ್ಬಿಡುತ್ತೆ ಅಂತ ಲೆಕ್ಕ. ಯಾವಾಗ ಗುರು ಡಿಸ್ಟನ್ಸ್ ಆ್ಯಂಡ್ ರಾಶಿಸ್ ಇಂಪಾರ್ಟೆಂಟ್ ಅಲ್ಲಿ ಫ್ಯಾಕ್ಟರ್ ಇರುತ್ತೆ. ರಾಹುವಿಂದ 8ನೇ ರಾಶಿಯಲ್ಲಿ ಗುರು ಇದ್ದಾನೆ. ಅಷ್ಟು ಡಿಸ್ಟನ್ಸಲ್ಲಿ ರೌಂಡ್ ಹಾಕಿ ಅವನು ಬರಬೇಕು. ಅಷ್ಟು ವೇಳ ಟೈಮ್ ರೌಂಡ್ಸ್ ಹಾಕಿ ಬಂದಾಗ 1ನೇ ರೌಂಡ್ ಯಾವಾಗಲೂ ಬರ್ತಾ ಇದ್ದಾನೆ, ಬಟ್ ಪ್ರಾಬ್ಲಮ್ ಕೊಡಲ್ಲ. ಫಸ್ಟ್ ರೌಂಡಲ್ಲಿ ಅವರು ಪ್ರಾಬ್ಲಮ್ ಕೊಡೋದು. ಇಲ್ಲಿ ಫಸ್ಟ್ ಇವನಿಗೆ ಹಿಡಿತಾನೆ, ಎದುರುಗಡೆನೇ ಇದ್ದಾನೆ. ಫಸ್ಟ್ ನುಂಗದೆ ಚಂದ್ರಂಗೆ, ನೆಕ್ಸ್ಟ್ ನುಂಗದು ಯಾರಿಗೆ? ಇಲ್ಲಿ ಶನಿಗೆ. ನೆಕ್ಸ್ಟ್ ಇಲ್ಲಿ ರವಿಗೆ ನುಂಗ್ತಾನೆ. ಇಲ್ಲಿ ಅಷ್ಟೋ ತನಕ ವಾಪಸ್ ಹೋಗಿರುತ್ತೆ. ಫಸ್ಟ್ ಇಲ್ಲಿ ಬಾಲದಲ್ಲಿ ಯಾರಿಗೆ ಹೊಡಿತಾನೆ? ಶುಕ್ರನಿಗೆ, ನಂತರ ರವಿಗೆ, ನಂತರ ಬುಧನಿಗೆ. ಆ ಥರ ಈ ಕ್ರಿಯೆ ನಡೀತಾ ಇರುತ್ತೆ ಯಾವಾಗ, ಆಲ್ವೇಸ್. ಬಟ್ ಸೆಕೆಂಡ್ ರೌಂಡಲ್ಲಿ ಆಗಿ ಆಮೇಲೆ ಒಂದೊಂದು ರೌಂಡ್ ತಿರುಗಿಸ್ಬೇಕಾಗುತ್ತೆ. ಪೂರ್ತಿ 18 ಇಯರ್ಸ್ 1 ರೌಂಡ್. ಇಲ್ಲಿ 18 ಇಯರ್ಸ್ +18 ಇಯರ್ಸ್ 36 ಇಯರ್ಸ್ +18 ಇಯರ್ಸ್. ಆ ಥರ ಮಾಡಿ 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 ಬಂದಾಗ ಗುರು ಹತ್ರ ನೀವು ಯಾವಾಗ ಬರ್ತೀರ, ದಟ್ ಈಸ್ ಏನ್ ಆಗುತ್ತದೆ. ಸೈಮಲ್ಟೇನಿಯಸ್ಲಿ ಗುರು ಅಲ್ಲೇ ಇರಬೇಕು, ಪಂಚಮದಲ್ಲಿರಬೇಕು ಅಥವಾ ನವಮದಲ್ಲಿರಬೇಕು. ದ ರೂಲ್ಸ್ ಅಂದರೆ ಸೇಮ್ ಡೈರೆಕ್ಷನ್, ಅದರ ಅರ್ಥ ಸೇಮ್ ಡೈರೆಕ್ಷನಲ್ಲಿ ಇರಬೇಕು. 5th ರಾಶಿ ಸೇಮ್ ಡೈರೆಕ್ಷನ್, ತ್ರಿಕೋಣ. ಇಸ್ ಅ ವೆರಿ ಈಸಿ ಟೆಕ್ನಿಕ್ ಆ್ಯಕ್ಚುಲಿ ಇದು. ಬಟ್ ಏನು ಅಂತ ಹೇಳಿದರೆ ಇಲ್ಲಿ ನೇಚರ್ ಆಫ್ ದಿ ಪ್ಲ್ಯಾನೆಟ್, ನೇಚರ್, ರಿಲೇಟಿವ್ಸ್ ಅದು ತಗೋಬೇಕಾಗುತ್ತೆ. ಆವಾಗ ನಿಮಗೆ ಇಲ್ಲಿ ಲಗ್ನ ನೆಸಸರಿ ಇಲ್ಲ. ನಾನು ಲಗ್ನ ಯಾವುದೂ ತಗೊಂಡಿಲ್ಲ ಇಲ್ಲಿ, ನೋ ಲಗ್ನ. ಎಫೆಕ್ಟಿವ್ ಇದು. ಆದರೆ ಇಲ್ಲಿ ಒಂದು ಯಾವಾಗಲೂ ತಲೆ ಪ್ರಾಕ್ಟೀಸಿಂದ ಬರುತ್ತೆ. ಅದಕ್ಕೆ ಮಲ್ಟಿಪಲ್ ಪ್ರಾಕ್ಟೀಸ್ ಮಾಡಿ, ಲಗ್ನದಿಂದನೂ ಮಾಡಿ, ಇದು ಮಾಡಿ. ಆವಾಗ ನಿಮಗೆ ಅಲ್ಲಿ ಕರೆಕ್ಟಾಗಿ ಒಂದು ರೇಷೋಗೆ ಹೋಗ್ತೀರ. ಎಫೆಕ್ಟ್ ಆಗಿರುವಂಥದ್ದು ನೋಟ್ ಮಾಡಬೇಕು ಅಷ್ಟೇ. ಅಬ್ಸರ್ವ್ ಮಾಡಬೇಕು, ಹಿಸ್ಟ್ರಿ ಮಾಡಿ ಹಿಂದ್ಗಡೆಯಿಂದ ಏನಾಗಿದೆ ನಿಮ್ಮ ಲೈಫದು. ಟ್ರಾನ್ಸಿಟ್ ಆದಾಗ ಇಲ್ಲಿ ಬಂದಮೇಲೆ ನಾನು ನಿನ್ನೆ ಏನು ತೋರಿಸ್ದೆ ಆ ಎಫೆಕ್ಟ್ ನಿಮ್ಗೆ ಇಲ್ಲಿ ಏಜ್ ವೈಸ್ ಏನಾಯಿತು ಅಂತ ಗೊತ್ತಾಗುತ್ತೆ. ಆ ಏಜಲ್ಲಿ ಯಾಗಾಯಿತು, ಬಾಕಿ ಗ್ರಹಗಳನ್ನು ಹಾಕಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಆ ಏಜಲ್ಲಿ ಗ್ರಹಗಳು ಹಾಕಿ ಆವಾಗ ಪ್ರತ್ಯೇಕ ಶನಿ ಆಗಲಿ ರಾಹು ಆಗಲಿ ಎಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ರು, ಗುರು ರಾಹು ಶನಿ, ಅಲ್ಲಿ ಗೊತ್ತಾಗ್ಬಿಡುತ್ತೆ.
ಸೊ ಡಿಪೆಂಡ್ ಆನ್ ದಟ್, ಆ ಎಫೆಕ್ಟ್ ಅಲ್ಲಿ ತೋರಿಸುತ್ತೆ ನಿಮಗೆ. ಬ್ಯಾಡ್ ಇದ್ದರೆ. ಒಳ್ಳೆ ಎಫೆಕ್ಟ್ ಇದ್ದರೆ ಶುಕ್ರ ಶನಿ ಕಾಂಬಿನೇಷನ್, ಶನಿ ಶುಕ್ರ ಕಾಂಬಿನೇಷನ್, ಶನಿ ಗುರು ಕಾಂಬಿನೇಷನ್ ಆಗ್ತಾ ಇದ್ದರೆ ಅಟ್ ಇಸ್ ಪ್ಲಸ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಅದು ಯಾವಾಗಲೂ ಅಷ್ಟೆ. ಗುರು ಇವನು ಸೆಕೆಂಡ್ ರೌಂಡ್ ಇಲ್ಲಿ ಬಂದ ಮೇಲೆ ಇಂಪ್ರೂವ್ಮೆಂಟ್ ಯಾಕೆ ಹೇಳಿದೆ ನಾನು? ಇಲ್ಲಿ ಯಾರಿಲ್ಲ, ಇಲ್ಲೂ ಯಾರಿಲ್ಲ, ಇಲ್ಲಿ ಬಂದರೆ ಮಾತ್ರ. ಯಾಕಂದರೆ ಆಲ್ರೆಡಿ ಇಲ್ಲಿ ಶತ್ರು ಕಾಯ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡಲ್ಲಿ ಅಲ್ಲಿ ಪ್ರಯೋಜನಕ್ಕೆ ಬರಲ್ಲ, ಅವನು ತೊಂದರೆಗಳಾಗುತ್ತೆ. ಸೆಕೆಂಡ್ ರೌಂಡ್ ಇಲ್ಲಿಂದ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅವನ ಲೈಫಲ್ಲಿ. ಮಲ್ಟಿಪಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಗೋಚರದಲ್ಲಿ ಗುರು ಶನಿಯನ್ನು ದಾಟಿ, ಗೋಚರ ಶನಿಯನ್ನು ದಾಟಿ ಮುಂದೆ ಹೋಗ್ತಾನೆ, ಆ ಪೀರಿಯಡಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಮಲ್ಟಿಪಲ್ 5 years ಅಂದರೆ ಇಲ್ಲಿ 35, 40, 50, 55, 60 ಇವೆಲ್ಲ ಇಯರ್ಸ್ ಏನಿದ್ದಾವೆ, ದಟ್ ಈಸ್ ಇಂಪ್ರೂವ್ಮೆಂಟಿಂಗ್ ಇನ್ ಲೈಫ್. ಯಾಕಂದರೆ ಆ್ಯಂಗಲಲ್ಲಿ ಬರ್ತಾ ಹೋಗ್ತಾನೆ ಗುರು ಶನಿಗೆ. ಆ್ಯಂಗಲಲ್ಲಿ ಬಂದಾಗ ಏನಾಗ್ತಾನೆ, ದೃಷ್ಟಿ ಕೊಡುತ್ತೆ. ದೃಷ್ಟಿ ಕೊಟ್ಟಾಗ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ ಯಾವಾಗಲೂ. ಗುರು ಇಲ್ಲಿದ್ರೆ ಏನಾಗುತ್ತೆ, ಹಿಂದ್ಗಡೆ ಇದ್ದ ಇಲ್ಲಿ ಗುರು ಇದ್ದರೆ 28 to 30, 28, 29ಗೆ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಕಾಯ್ತಾ ಇದೆ, ದಟ್ ಈಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಟ್ ಇಲ್ಲಿ ಇಂಪ್ರೂವ್ಮೆಂಟಲ್ಲಿ ಸ್ಟಾರ್ಟ್ ಆಗೋದು ಒಂದು ಯಾವಾಗ, 28ಗೆ ಸ್ಟಾರ್ಟ್ ಆಗುತ್ತೆ. ಗುರು ಮುಂದೆ ಇದ್ದಾನೆ. ಸೊ ಗುರು ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಸಿಕ್ಕಬೇಕಾದ್ರೆ ಅವನಿಗೇನಾಗುತ್ತೆ, ಅಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮಧ್ಯೆಯಲ್ಲಿ ತೊಂದರೆ ಇರೋ ಕಾರಣದಿಂದ. ಇಲ್ಲದೇ ಇದ್ರೂ ಗುರುಗೆ ಮೀಟ್ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಬರಲ್ಲ. ಆದರೂ ಅಲ್ಲಿ ಇಂಪ್ರೂವ್ಮೆಂಟ್ ಅವನಿಗೆ ಕೊಡಬೇಕಾದ್ರೆ ಗುರುಗೆ ಮೀಟ್ ಆಗಲೇಬೇಕು. ಇಟ್ ಇಸ್ ಅ ರೂಲ್. ಅಲ್ಲಿ ರೂಲ್ ಇರೋಂಥದ್ದು. ಹಿಂದೆ ಇದ್ದಾಗ ಅರ್ಲಿ ಆಗ್ತಾ ಹೋಗುತ್ತೆ, ಇಲ್ಲಿ ಇದ್ದರೆ ಇನ್ನೂ ಅರ್ಲಿ ಆಗುತ್ತೆ. ಇಷ್ಟೇ ತಗೊಳ್ಳೋದು, 11th ಮಾತ್ರ. ಅದಕ್ಕೊಂದು ಲಿಮಿಟೇಷನ್ ಇದೆ. ಯಾಕಂದ್ರೆ ಹಿಂದೆ ಹೋದರೆ ಎಲ್ಲನೂ ಹಿಂದೆನೇ ಬರುತ್ತೆ. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಹಿಂದೆ ಬರ್ತಾ ಹೋಗುತ್ತಲ್ಲ. ಸೊ ಆ ಥರ ಅಲ್ಲ ಅದು. ಅದಕ್ಕೊಂದು ಲಿಮಿಟ್ ಇದೆ. ಯಾಕೆ ಲಿಮಿಟ್ ಇದೆ? ಏಜ್ ಯಾವಾಗ ನಾವು ಒಂದು ದುಡಿಯೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಅಪ್ರಾಕ್ಸಿಮೇಟ್ಲಿ ಏಜ್ ಆಫ್ 25, ಕರೆಕ್ಟ್? ಅಪ್ರಾಕ್ಸಿಮೇಟ್ಲಿ ಒಂದು ಆವ್ರೇಜ್ ಏಜ್ ತಗೊಂಡಾಗ 25 ತಗೊಂಡಾಗ ಶನಿ ಎಲ್ಲಿ ಬರ್ತಾನೆ? ಶನಿ ಇಲ್ಲಿ 15, 1, 2, 3, 4 ಅಂದರೆ 10th house ಕ್ರಾಸ್ ಮಾಡಿ ಹೋಗ್ಬೇಕು ಅವನು. 10th house ಕ್ರಾಸ್ ಮಾಡಿದ ತನಕ ಇಂಪ್ರೂವ್ಮೆಂಟ್ ಆಗಲ್ಲ. 10th ಇದ್ದರೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಬಂದಾಗ ಅವನಿಗೆ ಇಂಪ್ರೂವ್ಮೆಂಟ್ ಜೋರಾಗಿರುತ್ತೆ ಅಂತ. ಹಿಂದೆ ಹೋಗೋದಲ್ಲ. 11th ಆದರೆ ಹಿಂದೆ ಹೋಗಿ, 10th ಆದರೆ ಸೆಕೆಂಡ್ ರೌಂಡಲ್ಲಿ ಅಂದರೆ 30 ಪ್ಲಸ್ ಇಲ್ಲಿ ಬಂದಾಗ ಅಂತ ಅಂದರೆ ಇಲ್ಲಿ 1, 2, 3, 7.5, 8 years ಮೈನಸ್ ಮಾಡಿ 60ಅಲ್ಲಿ ಅವಾಗ 52 years ಇಸ್ ಇಂಪ್ರೂವ್ಮೆಂಟ್. ಹೈಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅವನಿಗೆ. ಫಸ್ಟ್ ಇಂಪ್ರೂವ್ಮೆಂಟ್ ಎಲ್ಲೇ ಆಗೋದು ನೋಡಿ, ಇಲ್ಲಿ ಶುಕ್ರ ಇದ್ದಾನೆ, ದಟ್ ಈಸ್ ಆಲ್ಸೋ ಪ್ಲಸ್ ಪಾಯಿಂಟ್. ಬಟ್ ಅದೂ 2ನೇ ಭಾಗದಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ. ಸೊ ಇಲ್ಲಿ 30, 45, 47th year ಇಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯಿತು. 1 ಸೆಕೆಂಡ್ಲಿ 5 years, 52nd yearsಲ್ಲಿ ಇನ್ನೂ ಇಂಪ್ರೂವ್ಮೆಂಟ್, ಮಲ್ಟಿಪಲ್ ಇಂಪ್ರೂವ್ಮೆಂಟ್. ಅಂದರೆ ಅಲ್ಲಿ ಶುಕ್ರ ಅಥವಾ ಗುರು ಸಿಕ್ಕಬೇಕು ಸ್ಟಾರ್ಟ್ ಆಗೋಕ್ಕೆ. ಇದು ಯಾವಾಗೂ ತಲೆಗಿಟ್ಕೊಳ್ಳಿ, ಚೆಕ್ ಮಾಡಿ ಹೌದಾ ಅಲ್ವಾ ಅಂತ. ನಿಮ್ಮ ಇಂಪ್ರೂವ್ಮೆಂಟ್ ಆಗಿರುವಂಥ ಇಯರ್ಸ್ ನಿಮ್ಗೆ ಗೊತ್ತಿರುತ್ತೆ, ಇನ್ಕ್ರಿಮೆಂಟ್ ಆಗಿರುವಂಥದ್ದು. ಶುಕ್ರ ಮತ್ತು ಗುರು ಕಾಂಬಿನೇಷನ್ ಇಲ್ಲದೆ ಇಸ್ ಇಂಪಾಸಿಬಲ್, ಆಗೋದೇ ಇಲ್ಲ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಶುಕ್ರ ಇಸ್ ಕ್ಲೋಸ್ ಫ್ರೆಂಡ್, ಶುಕ್ರ ಇಸ್ ಫೈನಾನ್ಸ್,
ಗುರು ಕೀರ್ತಿ ಯೋಗ, ಗುರು ಫ್ರೆಂಡ್ ಅವನಿಗೆ, ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡುವಂಥ ಗುರುನೇ. ಹಾಗಾಗಿ ಗುರು ಅಥವಾ ಶುಕ್ರ ಎರಡು ಕಾಂಬಿನೇಷನ್ ಇಲ್ಲದೆ ಶನಿಗೆ ಎಷ್ಟು ನಿಯರೆಸ್ಟ್ ಇರ್ತಾನೆ ಶುಕ್ರ ಅಷ್ಟು ಮನಿ ಜಾಸ್ತಿ ಇರುತ್ತೆ, ಇಂಪ್ರೂವ್ಮೆಂಟ್ ಜಾಸ್ತಿ ಇರುತ್ತೆ. ಲಾಸ್ ಆಗೋದು ಡಿಫ್ರೆಂಟ್ ಮ್ಯಾಟರ್. ಎಲ್ಲಕ್ಕಿಂತ ಮಲ್ಟಿಪಲ್ ಯೋಗ ಏನಾಗತ್ತೆ, ಮಲ್ಟಿ ಮಿಲಿಯನ್ ಯೋಗ ಇದ್ದಾಗ ರವಿ ಇಂದ ಡಿಸ್ಟೆನ್ಸ್ ಎಷ್ಟು ಜಾಸ್ತಿ ಇರುತ್ತೆ ಶುಕ್ರನಿಗೆ ಅಷ್ಟು ಮನಿ ಜಾಸ್ತಿ ಬರುತ್ತೆ ಅವನು. ಯಾಕೆಂದ್ರೆ ಅವನು ಫ್ರೀ ಆಗಿರ್ತಾನೆ. ಮನಿ ಶುಕ್ರ ಹತ್ರ ಶನಿ ಹತ್ರ ಹೋದಾಗ ಏನಾಗುತ್ತೆ, ಅವನ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ, ಅವನ ರೇಸ್ ತಡೆಯೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದರೆ 47 ಡಿಗ್ರಿ ಮಾತ್ರ ಡಿಸ್ಟೆನ್ಸ್ ಇರುತ್ತೆ. 47th ಡಿಗ್ರಿಯಲ್ಲಿ ಇದ್ದರೆ ಇಸ್ ಅ ಮಲ್ಟಿ ಮಿಲಿಯನ್. ಅದೇ ಇಲ್ಲಿ ಹಿಂದೆ ಮುಂದೆ ಶುಕ್ರ ಹಿಂದೆ ಇರ್ಬೋದು ಅಥವಾ ರವಿ ಮುಂದೆ ಇರ್ಬೋದು. ಇಲ್ಲ, ಶುಕ್ರ ಹಿಂದೆ ಇದ್ರೆ ಅಷ್ಟೊಂದು ಪ್ರಭಾವ ಕೊಡಲ್ಲ. ಶುಕ್ರ ಮುಂದೆ ಇರಬೇಕು. ಎಷ್ಟು ಮುಂದೆ ಇರ್ತಾನೆ? ರವಿ ಮುಂದೆ ಇರಬೇಕು. ರವಿಯಿಂದ ಶುಕ್ರ ಮುಂದೆ ಇದ್ದಾಗ ಯಾವಾಗಲೂ ಮಲ್ಟಿ ಮಿಲಿಯನ್ ಆಗುವಂಥವ್ರಿಗೆ ಯೋಗಗಳು ಅದು. ಹಿಂದೆ ಇದ್ರೆ ಕೊಡಲ್ಲ ಅಂತ ಅಲ್ಲ, ಹಿಂದೆ ಇದ್ರೂ ಕೂಡ ಒಂದು ರಾಶಿ ಬಿಟ್ಟಿರಬೇಕು, ಶನಿ ಕಾಂಬಿನೇಷನ್ ಕ್ಲೋಸ್ ಇರಬೇಕು, ಬಾಕಿ ಯಾವ ಬ್ಯಾಡ್ ಎಫೆಕ್ಟ್ಸ್ ಇರಬಾರ್ದು. ಆವಾಗ ಮಲ್ಟಿಪಲ್ ಒಳ್ಳೆ ದುಡ್ಡು ಬರುತ್ತೆ. ಶನಿ ಜೊತೆಗಿದ್ರೂ ಇಸ್ ವಂಡರ್ಫುಲ್ ಯೋಗ. ಆದರೆ ರವಿಯಿಂದ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಸ್ವಲ್ಪ ಕಡಿಮೆ ಆಗುತ್ತೆ. ಎಸ್, ರವಿಯಿಂದ ಡಿಸ್ಟೆನ್ಸ್ ಅಲ್ಲಿ ಇರಬೇಕು ಆಲ್ವೇಸ್ ಶುಕ್ರ. ಹಿಂದೆ ಕಡಿಮೆ ಆಗುತ್ತೆ, ಮುಂದೆ ಇದ್ರೆ ಜಾಸ್ತಿ ಆಗುತ್ತೆ. ಎಸ್, ಕಮ್ಮಿ ಆಗತ್ತೆ ಅಂತ ಅಲ್ಲ, ಅಲ್ಲೂ ಬರುತ್ತೆ. ಶನಿ ಜೊತೆ ಗೆದ್ದಾಗ ಈಸ್ ಇವನ್ ಒಳ್ಳೆ ಯೋಗಗಳನ್ನು ಕೊಡ್ತಾನೆ. ಬಟ್ ಮಲ್ಟಿಪಲ್ ಯೋಗ ಕೊಡೋ ಅಂಥದ್ದು, ಮಲ್ಟಿ ಮಿಲಿಯನ್ ಯೋಗ ಕೊಡೋ ಅಂಥದ್ದು ಶುಕ್ರ ರವಿಯಿಂದ ಡಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ದುಡ್ಡು ಜಾಸ್ತಿ. ಸ್ಯಾಟ್ರನ್ ದೃಷ್ಟಿ ಇದ್ರೂ ಆಗತ್ತಲ್ವ ಸರ್? ಸ್ಯಾಟ್ರನ್ ದೃಷ್ಟಿ ಶುಕ್ರ ಮೇಲೆ ಇದ್ರೂ ಆಗತ್ತೆ ಅಂತ ಕಾಣುತ್ತೆ. ಆಗುತ್ತೆ, ಪರ್ಸೆಂಟೇಜ್ಲಿ ಕಮ್ಮಿ ಆಗುತ್ತೆ. ಪರ್ಸೆಂಟೇಜ್ಲಿ ಇವಾಗ ಯಾರೇ ಆದರೂ ಒಂದು ಸಬ್ಜೆಕ್ಟ್ ಯಾವುದೋ ನಿಮಗೆ ಮಾತಾಡಬೇಕಾದ್ರೆ ಫೋನಲ್ಲಿ ಮಾತಾಡೋದು ವಿಚಾರ ಬೇರೆ, ಎದುರುಗಡೆ ಬಂದು ಮಾತಾಡೋದು ವಿಚಾರ ಬೇರೆ. ಕರೆಕ್ಟ್? ಅಷ್ಟೇ ಅದು. ಅಷ್ಟೇ ವ್ಯತ್ಯಾಸ. ಎಸ್ ಸರ್, ಡೈರೆಕ್ಟ್ ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ಫೋನಲ್ಲಿ ಎಲ್ಲಾನು ಮಾತಾಡೋಕ್ಕಾಗಲ್ಲ. ಕರೆಕ್ಟಾ? ಅದೇ ಅಪ್ಲಿಕೇಶನ್ ಇಲ್ಲೂ ಮಾಡಬೇಕು. ಎದುರುಗಡೆ ಮನೆಯಲ್ಲಿ ನಿಂತ್ಕೊಂಡು ಬಾಗ್ಲಲ್ಲಿ ನಿಂತ್ಕೊಂಡು ನೀವು ಇಲ್ಲಿ ನಿಂತ್ಕೊಂಡು ಎಷ್ಟು ಮಾತಾಡ್ಬೋದು, ಇಲ್ಲ ನೀವು ಅವ್ರ ಮನೆಗೆ ಹೋಗಿ ಅವ್ರು ನಿಮ್ಮ ಮನೇಲಿ ಬಂದಾಗ ಎಷ್ಟು ಮಾತಾಡ್ಬೋದು. ಅಷ್ಟೇ ಡಿಫ್ರೆನ್ಸ್ ಸರ್, ಅದು ಬೇರೆ ಏನಲ್ಲ. ಡಿಫ್ರೆನ್ಸ್ ನಾವು ನಮ್ಮ ನೇಚರನ್ನೇ ಅಲ್ಲಿ ಅಳವಡಿಸ್ಬೇಕೇ ಬಿಟ್ಟರೆ ಬೇರೆ ಏನು ಅಲ್ಲಿ ಆಗಲ್ಲ. ಸೇಮ್ ನೇಚರ್ ಅಲ್ಲಿ ಏನೂ ಇಲ್ಲ, ಸೇಮ್ ನೇಚರ್. ಸೊ ಅದಕ್ಕೋಸ್ಕರ ಹೇಳಿದೆ, ಅಲ್ಲಿ ಇದ್ದಾನೆ, ಉಚ್ಚನಲ್ಲಿ ಇದ್ದಾನೆ ಅಂತ ಅಂದ್ಕೂಡ್ಲೆ ನಿಮಗೆ ಅದು ಐ ಪವರ್ ಅನ್ಕೋಬೇಡಿ. ನೆಕ್ಸ್ಟಿಗೆ ಎಲ್ಲಿ ಹೋಗ್ತಾನೆ ಇಸ್ ಇಂಪಾರ್ಟೆಂಟ್. ನೀಚನಲ್ಲಿದ್ದಾಗ ಅವನ ಮನೇಲಿ ಹೋದಾಗ ಇಟ್ಸ್ ಗುಡ್, ಬಟ್ ಉಚ್ಚನಲ್ಲಿ ಹೋದಾಗ ಅವನು ಡೌನ್ಫಾಲ್ ಆಗಲೇಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟಿಗೆ ಹೋಗಬೇಕು. ನೆಕ್ಸ್ಟ್ ಯಾರಿದ್ದಾರೆ, ಫ್ರೆಂಡ್ ಇದ್ರು ಓಕೆ. ಸೊ ಅಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ, ಅಥವಾ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಗುರು ಎಲ್ಲಿ ಕೂತಿದ್ದಾನೆ, ಹುಟ್ಟಿರೋ ಟೈಮಲ್ಲಿ ತಂದೆ ಕಂಡೀಷನ್ ಚೆನ್ನಾಗಿತ್ತು. ಯಾಕೆಂದರೆ ಗುರು ಎಲ್ಲಿ ಕೂತಿದ್ದಾನೆ, ಶುಕ್ರನ್ ಮನೇಲಿ ಕೂತಿದ್ದಾನೆ. ಫೈನಾನ್ಸ್ ಇಸ್ ಗುಡ್, ಒಳ್ಳೆ ಯೋಗದಲ್ಲಿ ಹುಟ್ಟಿದ್ದಾನೆ. ಮನಿ ವೈಸ್ ಅಂದರೆ ತಂದೆ ಕಂಡೀಷನ್ ಇಸ್ ಗುಡ್. ಯಾಕೆಂದ್ರೆ ತಂದೆ ಕಂಡೀಷನ್ ಏನಾಗಿದೆ, ಶುಕ್ರನ ಜೊತೆ ಇದ್ದಾನೆ. ಮನಿ ಇಸ್ ಇನ್ನೊಂದು ಜಸ್ಟ್ ಎಂಟ್ರಿ ಆಗಿದ್ದಾನೆ 0 ಡಿಗ್ರಿಯಲ್ಲಿ.
ಮೋರ್ ದೆನ್ 17-18 ಡಿಗ್ರಿ ಮುಂದೆ ಇದ್ದಾನೆ ಶುಕ್ರ. ಸೊ ಫೈನಾನ್ಸ್ ತಂದೆ ಫೈನಾನ್ಸ್ ಕಂಡೀಷನ್ ಚೆನ್ನಾಗಿದೆ. ಅರ್ಥ ಆಯ್ತಲ್ಲ ನಾ ಹೇಳಿದ್ದೆ. ಇವಂದು ನೋಡಿ, ಇವನ್ರೆಲ್ಲ ಲಕ್ಸುರಿಯಸ್ ಇದ್ದಾನೆ ಕೂತ್ಕೊಂಡಿರುವಂಥವನು ಗುರು. ಗುರು ಇಸ್ ಲಕ್ಸುರಿಯಸ್. ಶುಕ್ರನ್ ಮನೇಲಿ ಕೂತಿದ್ದಾನೆ. ಅದರಿಂದ ಅಲ್ಲಿಂದ ಏನಾಗುತ್ತೆ, ಇಸ್ ಗುಡ್ ಕಂಡೀಷನ್, ಫೈನಾನ್ಷಿಯಲಿ ಗುಡ್ ಕಂಡೀಷನ್ ಸ್ಟಾರ್ಟಿಂಗಲ್ಲಿ. ಅರ್ಥ ಆಯ್ತಲ್ಲ? ಸೊ ಆ ಥರ ಯಾವಾಗಲೂ ಅಷ್ಟೇ ಚೇಂಜ್ ಆಗಲೇಬೇಕು. ಬಟ್ ಡಿಪೆಂಡ್ ಯಾಕೆ ಚೇಂಜ್ ಆಗದೆ ಅಂತ ನಾನು ಹೇಳಿದೆ. ಇವಾಗ ನೆಕ್ಸ್ಟ್ ಯಾವ ರಾಶಿ ಇದೆ, ನೆಕ್ಸ್ಟ್ ಏನಿದೆ, ಯಾರು ಕೂತಿದ್ದಾರೆ, ಶತ್ರು ಮನೆ ಇದೆಯಾ ಅಥವಾ ಮಿತ್ರನ ಮನೆ ಇದೆಯಾ ಅಥವಾ ಎಕ್ಸಾಲ್ಟೇಷನ್ ಇದೆಯಾ. ಎಕ್ಸಾಲ್ಟೇಷನ್ ಹಿಂದ್ಗಡೆ ರಾಶಿಯಲ್ಲಿರೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಈಸ್ ಗೋಯಿಂಗ್ ಟು ಎಕ್ಸಾಲ್ಟೇಷನ್. ಆಮೇಲೆ ಅವನಿಗೆ ಉಚ್ಚತ್ವ ಬರುತ್ತೆ. ಉಚ್ಚತ್ವ ಬಂದಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ, ನ್ಯೂಟ್ರಲ್ ಆಗಿ ಹೋಗ್ತಾನೆ. ಅಕಸ್ಮಾತ್ ಅಲ್ಲಿ ಶತ್ರು ಇದ್ದಾಗ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಶನಿ ಇಲ್ಲಿ ಬಂದಾಗ ಒಳ್ಳೇದಾಗಿ ಆಗಬೇಕು. ಬಟ್ ಇಲ್ಲಿ ಯಾರಿದ್ದಾರೆ, ಅಬ್ಸ್ಟಕಲ್ಸ್, 2 ಅಬ್ಸ್ಟಕಲ್ಸ್ ಇದೆ. ರವಿ ಮತ್ತು ಚಂದ್ರ ಮತ್ತು ರಾಹು ಆಲ್ರೆಡಿ ಕೂತಿದ್ದಾರೆ ಕಾಯ್ತಾ ಅವನಿಗೆ ತಡಿಯಕ್ಕೆ. ಮಿತ್ರನೇ ಇರ್ಬೋದು ಶನಿಗೆ, ಶನಿ ವರ್ತ ರಾಹು, ಆದರೆ ವಿಷ ಯಾವಾಗೂ ವಿಷವೇ. ಅರ್ಥ ಆಯ್ತಾ? ಶನಿ ವಕ್ರ ಇದಾನಲ್ವಾ, ಸೊ ಒಂದ್ ಮನೆ ಹಿಂದೆ ಬಂದು ಮತ್ತೆ ಮೇಲೆ ಹೋಗ್ತಾನೆ ಅಂದ್ರೆ 2.5 ವರ್ಷಕ್ಕೆನೆ ಹೋಗ್ತಾನ ಅಥವಾ ಅದನ್ನು ಆಡ್ ಆಗತ್ತಾ? ವಕ್ರ ಇರೋ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ನು ಆಕ್ಚುಲ್ ಆಗಿ ನೀವು ತಗೋಬೇಕಾದ್ರೆ ಪ್ರೆಡಿಕ್ಷನ್ ಯು ಹ್ಯಾವ್ ಟು ಟೇಕ್ 1 ಲೈನ್ ಇಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಓನ್ಲಿ 5 to 6 months ಮಾತ್ರ ಅವನು ನ್ಯಾಚುರಲ್ ಆಗಿ ಅವನು ವಕ್ರ ಇರುವಂಥವನು. ಅರ್ಥ ಆಯ್ತಲ್ಲ? ನ್ಯಾಚುರಲ್ ಆಗಿ ವಕ್ರ ಯಾವಾಗ ಇರ್ತಾನೆ, 5 to 6 months. 6 ಇರಲೇ ಇಲ್ಲ, 5 months. 4 to 5 months. ಒಂದು ಗುರುಗಳ 2.5 ವರ್ಷನೇ ತಗೊಳ್ಬೇಕಾ ಅಥವಾ ಅದ್ರಲ್ಲೇ ಆ ಪೀರಿಯಡ್ ಅಲ್ಲೇ ಮುಂದೆ ಹೋಗ್ತಾನ ಅಥವಾ ಆ 6 months ಮತ್ತೆ ಎಕ್ಸ್ಟ್ರಾ ಆಗುತ್ತಾ 2.5 ವರ್ಷಕ್ಕೆ? ಅಲ್ಲ, ಟೋಟಲಿ 2.5 ವರ್ಷ ಲೆಕ್ಕ. ಒಂದು ರೆಟ್ರೋಗೇಷನ್, ಅವನು ಅದರಲ್ಲಿ 2 ಟೈಮ್ ರೆಟ್ರೋಗೇಷನ್ ಆಗ್ತಾನೆ. ಅವನು 2 times ಅಂದರೆ 10 months ಅಲ್ಲಿ ಎಗರೋಯ್ತು. ಬಟ್ ಕೆಲವು ಟೈಮಲ್ಲಿ ಅವನು ಹೈ ಸ್ಪೀಡಲ್ಲಿ ಹೋಗ್ತಾನೆ. ಹಿಂದ್ಗಡೆಯಿಂದ ರವಿ ಬರ್ತಾನೆ ಅಂದ್ಕೂಡಲೇ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ಅವನು. ಯಾವುದೇ ಗ್ರಹ ರವಿ ಹಿಂದೆ ಇದ್ದಾಗ ಅತಿಚಾರ ಮಾಡ್ತಾನೆ. ಟಾಪ್ ಗೇರಲ್ಲಿ ಹೋಗ್ತಾರೆ ಅವರು. ಇವಾಗ ನೋಡಿ 27 ಡಿಗ್ರಿಯಲ್ಲಿದ್ದಾನೆ, 28 ಡಿಗ್ರಿ, 27.5, 28 ಡಿಗ್ರಿ ನಿಯರೆಸ್ಟ್ ಗುರು. ಎಷ್ಟು ತಿಂಗಳಾಯಿತು? ಮೇಯಲ್ಲಿ ಚೇಂಜ್ ಆದ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, 4 ತಿಂಗಳಲ್ಲಿ 27 ಡಿಗ್ರಿ ಹೋಗಿದ್ದಾನೆ. 1 ಇಯರಿಗೆ ಅವನು ಪಾಸ್ ಮಾಡಬೇಕು. ಆ್ಯಕ್ಚುಲಿ ಆಲ್ರೆಡಿ ಈಸ್ ಆನ್ ಬಾರ್ಡರ್ಲಿದ್ದಾನೆ. ಆದರೂ ಚೇಂಜ್ ಆಗಲ್ಲ. ಯಾಕೆ? ಇಲ್ಲಿ ಬಂದ ಕೂಡಲೇ ಅವನು ವಕ್ರ ಆಗ್ತಾನೆ. ಇವಾಗ 15 days ಬಿಟ್ಟು ಅಲ್ಲಿ 5 months ಹೊಟ್ಟೋಯ್ತಾ? ಅಂದರೆ ಅವರ ರೇಷೋ ಏನಿದೆ ಅದು ಅಷ್ಟೇ ಕವರ್ ಮಾಡ್ತಾರೆ. ಅದರಲ್ಲಿ ಹಿಂದೆ ಮುಂದೆ ಮಾಡಲ್ಲ. ಸ್ಪೀಡ್ ಕವರ್ ಮಾಡಿಬಿಡ್ತಾರೆ. ಬಸ್ನವರು ನೈಟಲ್ಲಿ ಸ್ಪೀಡ್ ಕವರ್ ಹೆಂಗೆ ಮಾಡ್ತಾರೆ, ಟ್ರೈನ್ನವರು ಆ ಥರ ನೈಟಲ್ಲಿ ಹೈ ಸ್ಪೀಡಲ್ಲಿ ಹೋಗ್ತಾರೆ ಅವರು ಕವರ್ ಮಾಡೋಕ್ಕೆ. ಯಾವಾಗಲೂ ಚೆಕ್ ಮಾಡಿದ್ದೀರಾ? ಅಂದ್ರೆ ಟೋಟಲ್ ಆಗಿ 2.5 years ಅಲ್ಲೇ ಅವ್ನು ಕವರ್ ಮಾಡಿ ನೆಕ್ಸ್ಟ್ ಮನೆಗೆ ಹೊಟ್ಟೋಗ್ತಾನೆ. ಎಸ್, ದಟ್ ಈಸ್ ದ ರೂಲ್. ಅರ್ಥ ಆಯ್ತಾ ಇವಾಗ? ಏನಮ್ಮ, 2.5 ವರ್ಷ ಅವನದು ಲೆಕ್ಕ. 30 yearsಗೆ ಅವನು ಅಲ್ಲೇ ಬರಬೇಕು, ಪ್ಲಸ್ ಮೈನಸ್. ಅದು ಸ್ವಲ್ಪ ಮೈನಸ್ ಆಗುತ್ತೆ, ಅದರಲ್ಲಿ ಡೌಟ್ ಏನಿಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಬ್ರಾಡ್ಲಿ 30 years, 12 years, 13 ಆಗುತ್ತೆ. ಕೆಲವು 12.5 and 13 ಆ್ಯಕ್ಚುಲಿ ಲೆಕ್ಕ. ಬಟ್ ನಾವು ಕ್ಯಾಲ್ಕುಲೇಷನಿಗೆ ಇವಾಗ 12 years ಮಾತ್ರ ತಗೊಳ್ಳಿ ಆ್ಯಂಡ್ 30 years ತಗೊಳ್ಳಿ. ರಾವು 1.5 years, 18 yearsಗೆ 1 ರೌಂಡ್ ಮಾಡ್ತಾನೆ. ದಟ್ ಈಸ್ ಅವನು. ಅದು ಫಿಕ್ಸ್.
ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದೆಲ್ಲ. ರೆಟ್ರೋನೇ ಇರ್ಬೋದು, ಅದು ವಿಚಾರ ಬೇರೆ ಆಗುತ್ತೆ. ರೆಟ್ರೋ ಬಂದಾಗ ಎಫೆಕ್ಟ್ಸ್ ಏನಿರುತ್ತೆ, ಎಫೆಕ್ಟ್ಸ್ ಚೇಂಜ್ ಆಗುತ್ತೆ. ರೆಟ್ರೋ ಇದ್ದಾಗ, ರೆಟ್ರೋ ಆದಾಗ ಮಾತ್ರ ಅವನು ಫಲ ಕೊಡ್ತಾನೆ, ಇಲ್ಲದಿದ್ದರೆ ಫಲ ಕೊಡಲ್ಲ. ಡೈರೆಕ್ಟ್ ಇದ್ದಾಗ, ಡೈರೆಕ್ಟ್ ಆದಾಗ ಮಾತ್ರ ಫಲ ಕೊಡುವಂಥದ್ದು, ಅದು ಫಾರ್ಮುಲಾ ಯಾವಾಗಲೂ. ಹಾಗಾಗಿ ಗ್ರಹಗಳ ಮುಂದೆ ಏನಿದೆ, ಎಲ್ಲಿ ಹೋಗ್ತಾ ಇದ್ದಾನೆ, ಆವಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಆ ರಿಲೇಟೆಡ್ ಆಗಿರುವಂಥ ಎಜುಕೇಷನ್ ಇರ್ಬೋದು, ಫಾದರ್ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಅಥವಾ ಕೆಲಸ ಇರ್ಬೋದು. ಸೊ ಇದರ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಆ ರಿಲೇಟಿವ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಇದು ನಿಮ್ಗೆ ಅರ್ಥ ಆಗ್ಬಿಡತ್ತೆ ಅಲ್ಲಿ ಈಸಿಯಾಗಿ. ಬಟ್ ಇದು ಸ್ಟಡಿ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳ್ಕೊಂಡು ಹೋಗ್ಬೋದು, ಬಟ್ ಪ್ರಾಕ್ಟಿಕಲ್ ಮಾಡಿದೆ ನಿಮಗೆ ಅರ್ಥ ಆಗದೆ ಅದು ಏನು ಮಾಡೋಕ್ಕಾಗಲ್ಲ. ನಿಮಗೆ ಅರ್ಥ ಆಗಬೇಕಾದ್ರೆ ನೀವು ಪ್ರಾಕ್ಟಿಕಲ್ಲೇ ಮಾಡಬೇಕು, ಪ್ರಾಕ್ಟಿಕಲ್ಲೇ ಮಾಡಬೇಕು ನಿಮ್ಮ ಜಾತಕದಲ್ಲಿ ಎಲ್ಲ. ಅದಕ್ಕೆ ಚೆಕ್ ಮಾಡಿ ನೋಡಿ. ಗುರುಗಳೇ, 2.5 ವರ್ಷದಲ್ಲಿ ರೆಟ್ರೋ ಯಾವಾಗ ಆಗ್ತಾನೆ ಅಂತ ಹೆಂಗ್ ಗೊತ್ತಾಗತ್ತೆ? ಯಾವಾಗ ಆಗ್ತಾನೆ ಅಂದರೆ ಅಲ್ಲಿಂದ 120 ಡಿಗ್ರಿ 4ನೇ ರಾಶಿಯಲ್ಲಿ ಸೂರ್ಯ ನಡೀತಾ ಇರಬೇಕಾದ್ರೆ ವಕ್ರ ಆಗ್ತಾನೆ. 120 ಡಿಗ್ರಿ 4th ಹೌಸ್ ಕ್ರಾಸ್ ಆಗಬೇಕಾದ್ರೆ 5th ಹೌಸಿಗೆ ಹೋಗ್ಬೇಕಾದ್ರೆ ಅವನು ವಕ್ರ ಆಗ್ತಾನೆ. ನೋಡಮ್ಮ, ಇಲ್ಲಿ ಏನಿದ್ದಾನೆ ಗುರು, ಇಲ್ಲಿ ಕೂತಿದ್ದಾನೆ 5th ಹೌಸಲ್ಲಿ ಬಂದ ಗುರು 27 ಡಿಗ್ರಿಲಿದ್ದಾನೆ. ಇಲ್ಲಿ 27 ಡಿಗ್ರಿಯಲ್ಲಿ ರವಿ ಬಂದಾಗ ಇಲ್ಲಿ ವಕ್ರನಾಗ್ತಾನೆ. ಅರ್ಥ ಆಯ್ತಾ ಇವಾಗ? ಅಂದ್ರೆ ಶನಿ ಈಗ 20 ಡಿಗ್ರಿನಲ್ಲಿ ಇದ್ದಾನೆ ಅಂತ ಅಂದ್ರೆ ರವಿನು 20 ಡಿಗ್ರಿ ಬಂದಾಗ ಅವನು ಮತ್ತೆ ಸರಿ ಆಗ್ತಾನೆ. 20 ಡಿಗ್ರಿ ಎಲ್ಲಿ ಬರಬೇಕು? 120 ಡಿಗ್ರಿ ಅಂತ ಹೇಳಿದ್ರೆ 4 ರಾಶಿ ಹಿಂದೆ. ಒಂದು ರಾಶಿ ಏನು ಬಂತು? 30 ಡಿಗ್ರಿ ಬಂತಲ್ಲಮ್ಮ. ಇಲ್ಲಿ 20 ಡಿಗ್ರಿಲಿ ಇದ್ದಾನೆ. ಇದು 20, ಇದು 21, ಇದು 20, ಇದು 22, ಇದು 20, ಇದು 23, ಇದು 20, ಇದು 24. ಬಟ್ ಇಲ್ಲಿ ಡಿಗ್ರಿ ಇರೋ ಕಾರಣದಿಂದ ಅವನು ಇಲ್ಲಿ ಎಂಟ್ರಿ ಆಗಬೇಕು. ವಕ್ರ ಅಂದರೆ ಡಿಕ್ರೀಸ್ ಆಗ್ತಾ ಹೋಗ್ತಾನೆ ಅವನು. ಡಿಕ್ರೀಸ್ ಆಗ್ತಾ ಕಾರಣದಿಂದ ಏನಾಗುತ್ತೆ? ಹತ್ತಿರ ಬರ್ತಾನೆ. ಇವಾಗ 20 ಡಿಗ್ರಿ ಇದ್ರೆ 18, 17, 16 ಆ ಥರ ಬರ್ತಾನೆ. ಸೊ ಆವಾಗ ಏನಾಗುತ್ತೆ? ಅವನು ಈ ಕಡೆ ಬಂದಾಗ ಸೊ ಅವನು ಎರಡೂ ಮ್ಯಾಚ್ ಆಗಬೇಕು 120 ಡಿಗ್ರಿಗೆ. ಅಂದ್ರೆ ಗುರುಗಳೇ, ಈಗ ರವಿ 2 ಡಿಗ್ರಿನಲ್ಲಿ ಇದ್ದಾನೆ, ಶನಿ ಈಗ 20ನೇ ಡಿಗ್ರಿನಲ್ಲಿ ಇದ್ದಾನೆ. ಸೊ ರವಿನು ಡಿಕ್ರೀಸ್ ಆಗ್ತಾ ಅಲ್ಲ, ರವಿ ಇನ್ಕ್ರೀಸ್ ಆಗ್ತಾ ಬರ್ತಾನೆ, ಶನಿ ಡಿಕ್ರೀಸ್ ಆಗ್ತಾ ಬರ್ತಾನೆ. ಸೊ ಈಕ್ವಲ್ ಆದಾಗ ಅವ್ನು ಮತ್ತೆ ರೆಟ್ರೋ ಇದು ಸರಿ ಆಗ್ತಾನೆ. ಎಸ್, ಪರ್ಫೆಕ್ಟ್ಲಿ ರೈಟ್. ಅರ್ಥ ಆಯ್ತಾ ಇವಾಗ? ಗೊತ್ತಾಯ್ತು ಗುರುಗಳೇ, ಗೊತ್ತಾಯ್ತು. ಸೇಮ್ ಗುರುಗೂ ಅದೇನೆ ಅಪ್ಲಿಕೇಶನ್. ಗುರುಗೂ ಸೇಮ್ ಅಪ್ಲಿಕೇಶನ್, ಶನಿಗೂ ಅಪ್ಲಿಕೇಶನ್ ಸೇಮ್. 120 ಡಿಗ್ರಿ ಇಬ್ಬರಿಗೂ ಡಿಸ್ಟೆನ್ಸ್ ಇರುತ್ತೆ ವಕ್ರ ಆಗಬೇಕಾದ್ರೆ, ತಲೆಯಲ್ಲಿ ಇಟ್ಕೊಳ್ಳಿ. ರೆಟ್ರೋ ಆಗಬೇಕಾದ್ರೆ ಅಷ್ಟು ಇರುತ್ತೆ, ಡೈರೆಕ್ಟ್ ಆಗಬೇಕಾದ್ರೂ ಅಷ್ಟೇ ಇರುತ್ತೆ. 120 ಡಿಗ್ರಿ ಮುಂದೆ, 120 ಡಿಗ್ರಿ ಹಿಂದೆ, ಆ ಥರ. ಇವಾಗ ಇಲ್ಲಿಂದ ಇಲ್ಲಿ ಬರಬೇಕು, ಇಲ್ಲಿ ಬಂದಾಗ ವಕ್ರನಾದ. ಸೊ ಇಲ್ಲಿ ತಿರ್ಗಾ ಬಂದಾಗ ಅವನು ಡೈರೆಕ್ಟ್ ಆಗ್ತಾನೆ. ಸೊ ಅದು 2 ಟೈಮ್ಸ್ ಆಗುತ್ತೆ, ಯಾಕಂದರೆ ಇಯರ್ಲಿ 2 ಟೈಮ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ರೌಂಡ್ಸ್ ಯಾವಾಗ ಹೊಡಿತಾನೆ? 2 ಟೈಮ್ ರೌಂಡ್ ಹೊಡಿಬೇಕು ಅವನು ಸನ್. ಹಾಗಾಗಿ 2 ಸಲ ವಕ್ರನಾಗ್ತಾನೆ. ಯಾವುದು ಇದು? ಗುರು ಸಾಧಾರಣವಾಗಿ 1 ಸಲ ಆಗ್ತಾನೆ, ಸಾಧಾರಣವಾಗಿ. ಕೆಲವು ಟೈಮಲ್ಲಿ 2 ಸಲನೂ ಆಗ್ತಾನೆ, ಸಾಧಾರಣವಾಗಿ. ಡಿಪೆಂಡ್ ಆನ್ ಕಂಡೀಷನ್ಸ್ ಅದು ಇರುತ್ತೆ. ಅಂದರೆ ಮೂಮೆಂಟ್ ಯಾವ ಥರ ಇರುತ್ತೆ ಅದೇ ಪ್ರಕಾರವಾಗಿ 2 ಸಲನೂ ಸಾಧ್ಯತೆಗಳು ಇರ್ತವೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಅದು. ಗುರುಗಳೇ, ಯಾಕಂದ್ರೆ 2.5 ವರ್ಷ ಇರೋದ್ರಿಂದ ಇವಂದು ಬರೀ 1 ತಿಂಗಳಿಗೆ ಒಂದು ಚೇಂಜ್ ಆಗೋದ್ರಿಂದ, ಸೊ 2.5 ಅಂತಂದ್ರೆ ಅಪ್ರಾಕ್ಸಿಮೇಟ್ 2, ಒಂದೊಂದ್ಸರಿ 3 ಸರಿ ರೆಟ್ರೋ ಆಗ್ತಾನೆ.
3 ಸಲ ಇದೆ ರೇರ್, 2 ಸಲ ಕನ್ಫರ್ಮ್. ಅದೇ ರೇರ್ ಬಟ್ ಒಂದೊಂದ್ಸರಿ ಆಗ್ಬೇಕಾಗ್ತದೆ. ಸಾಧ್ಯತೆ ಇದೆ. ಎಸ್, ಈಗ ಬುಧ ವಕ್ರಿ ಇದಾರಲ್ಲ ಸರ್, ಬುಧ ವಕ್ರಿ ಇದೆ. ಬುಧ ಇಸ್ ಡೈರೆಕ್ಟ್. ಬುಧ ವಕ್ರಿ ಇಲ್ಲ, ಬುಧ ಡೈರೆಕ್ಟ್ ಆದ. ಶನಿ ವಕ್ರ ಮಾತ್ರ ಇರೋದು. ಬುಧ ಡೈರೆಕ್ಟ್ ಡೈರೆಕ್ಟ್ ಆದ. ಇವಾಗ ಗುರು ವಕ್ರಿಗೆ ಹೋಗ್ತಾನೆ ಇನ್ನು. ಬುಧ ಇಷ್ಟು ತನಕ ಬುಧ ವಕ್ರಿ ಇದ್ದ ಸರ್, ವಕ್ರಿ ಇಲ್ಲ. ಅದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇರಲ್ಲ ಅವರಲ್ಲಿ. 37 ಡಿಗ್ರಿ ಮಾತ್ರ ಡಿಸ್ಟೆನ್ಸ್ ಬುಧನಿಗೆ ರವಿಗೆ. ಮೇಲ್ ಡಿಗ್ರಿ ಇರಲ್ಲ. 1 ಸೆಕೆಂಡ್ ಆದ ಕೂಡಲೇ ಅವ್ನು ರೆಟ್ರೋ ಡೈರೆಕ್ಟ್ ಆಗ್ಬಿಡ್ತಾನೆ ಅವನು ಬುಧ. ದಟ್ ಈಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅವರು. 47 ಡಿಗ್ರಿ ಆ್ಯಂಡ್ 37 ಡಿಗ್ರಿ ಇಬ್ಬರಲ್ಲೂ. ಶುಕ್ರ ಇಸ್ 47, ಇವನ್ 37. ಶುಕ್ರ ಆದರೆ 2 ಮನೆ ಹಿಂದೆ ಮುಂದೆ ಇರ್ಬೋದು, ಆದರೆ ಬುಧ ಒಂದೇ ಮನೆ ಹಿಂದೆ ಮುಂದೆ ಇರ್ತಾನೆ ಅಷ್ಟೇ. ಬಹಳ ಕ್ಲೋಸ್ ಸರ್. ಈಗ ನಾವು ಏನ್ ಸರ್ ನೋಡಿದಾಗ ಶುಕ್ರ ಮತ್ತೆ ಬುಧನ ಇದರಲ್ಲಿ ಆಕಾಶದಲ್ಲಿ ನೋಡಿದ್ರೆ ಐಸಲ್ಲೇ ಗೊತ್ತಾಗ್ಬಿಡ್ತದೆ ಶುಕ್ರ ಕ್ಲೋಸ್ ಅಸೋಸಿಯೇಟ್ ಆಗಿರ್ತಾರೆ. ಅಲ್ಲ, ನಮಗೆ ಆ ಥರ ಕಾಣುತ್ತೆ. ಆ್ಯಕ್ಚುಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಇಲ್ಲಿ ಲೆಕ್ಕ ಹಾಕಕ್ಕೆ ಬರಲ್ಲ. ಬಟ್ ನಿಧಾನಾಗಿ ಅದು ಆ್ಯಕ್ಚುಲಿ ನೈಟಲ್ಲಿ ನೋಡಬೇಕು. ಟೋಟಲ್ ನೈಟಲ್ಲಿ 11-12 o'clock ಆಮೇಲೆ ನೋಡಿದಾಗ, ಶಾಂತವಾಗಿ ನೋಡಿದಾಗ ನಿಮ್ಗೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ. ಬುಧ ವೆರಿ ಕ್ಲೋಸ್ ಶುಕ್ರನ ಜೊತೆ ಒಂದೇ ಒಂದು ಡಾಟ್ ಇದ್ದಂಗೆ ಇರುತ್ತೆ. ಎಸ್ ಆಲ್ವೇಸ್ ಲೈಕ್ ದಟ್. ಅದು ಬುಧ ಶುಕ್ರ ಒಂದೇ ಒಂದು ಡಾಟ್ ಇದ್ದಂಗೆ ಇರುತ್ತೆ. ಒಂದೇ ಒಂದು ಅದು ಇವಾಗಿನ ಕಂಡೀಷನ್. ಅದು ಇವಾಗಿನ ಪ್ಲೇಸೆಂಟ್ ಕಂಡೀಷನ್, ನಾಟ್ ಆಲ್ವೇಸ್. ಯಾಕಂದ್ರೆ ಬುಧದಿಂದ ಕೆಲವು ಟೈಮಲ್ಲಿ 3 ರಾಶಿನೂ ಮುಂದೆ ಹೋಗ್ಬೋದು ಅವನು. ಸೊ ಹಾಗಾಗಿ ಇವಾಗಿನ ಕಂಡೀಷನ್ ಆ ಥರ ನಮಗೆ ತೋರಿಸುತ್ತದೆ. ಓಕೆ ಫ್ರೆಂಡ್ಸ್, ನಾಳೆ ನೋಡಿ. ಗುಡ್ ನೈಟ್. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ಅರ್ಥ ಆಯ್ತಲ್ಲ? ನೋ ಕ್ವಶನ್ಸ್ ಅಬೌಟ್ ದಿಸ್. ನಾಳೆ